ದಿಸ್ ಇಸ್ ಜಾನ್ವಿ. ವೆಲ್ಕಮ್. ಆಕ್ಚುಲಿ ಕಲಾ ಮಾಧ್ಯಮದ ಫ್ಯಾನ್ ನಾನು. ಮನೆಗೆ ಬಂದು 8 ವರ್ಷ ಆಯ್ತು. ಅಂದ್ರೆ ಈ ಮನೆ ಇವತ್ತು ನಂದಾಗಿರ್ಬೋದು, ಬಟ್ ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಸರ್. ಇವನೇ ನನ್ನ ಮಗ. ಫ್ರೆಂಡು ಏನಂತಾದ್ರೂ ಹೇಳ್ಬೋದು ಅವನ್ನ. ಗಂಡ ಬಿಟ್ಟವಳು ಇಂತ ಬಟ್ಟೆ ಹಾಕಿದಾಳೆ, ಇವನೇ ಯಾರೋ ಹೊಸ ಡ್ಯಾಶ್ ಇವಳು ಡ್ರೆಸ್ ನೋಡಿ ಏನೇನೋ ಫುಲ್ಲು ತುಂಬಾ ಕೆಳಗಿಳಿದು ಹಾಕ್ತಾರೆ. ಒಳ್ಳೆ ಮನಸ್ಥಿತಿ ಇರೋರು ಯಾರು ಅದನ್ನ ಕಮೆಂಟ್ ಮಾಡಲ್ಲ ಸರ್. ಒಂಥರ ಸ್ಯಾಡಿಸ್ಟ್ ಮನೋಭಾವನೆ ಇರೋರು ಅದೊಂಥರ ನಾವು ಕೊಚ್ಚೆ ಕಂಪೇರ್ ಮಾಡ್ಬೋದು ಅಷ್ಟೇ. ಕಮೆಂಟ್ ಡಿಲೀಟ್ ಮಾಡು ಅಂತ ಹೇಳ್ತಾ ಇದ್ರು ಮುಂಚೆ. ನಾನು ಮಾಡಲ್ಲ, ನಾನು ಯಾಕೆ ಮಾಡ್ಲಿ, ಅದು ಅವ್ರ ತನನ ತೋರಿಸುತ್ತೆ ಸರ್. ಆ ಟೈಮಲ್ಲಿ ನನಗೆ ಆಗಿದ್ದ ಶಾಕಿಗೆ ಅಂದ್ರೆ ಲೆಕ್ಕ ಹಾಕಿ ಏನ್ ಆಗಿರ್ಬೇಡ ಅಂತ, ಎಷ್ಟು ಬೇಸತ್ತಿರ್ಬೇಡ ಅಂತ. 8 ವರ್ಷಗಳ ಕಾಲ ತುಂಬಾ ಸಹಿಸ್ಕೊಂಡಿದೀನಿ. ಸಮ್ ಟೈಮ್ಸ್ ನಾನು ಹೊಡೆಸ್ಕೊಂಡು ಇದೀನಿ. ಎಷ್ಟೋ ಸಲ ನಾನು ಕೆಳಗಡೆ ಮನೆಯಲ್ಲಿ ಮಲ್ಗಿದೀನಿ, ಬಾಗ್ಲು ತೆಗಿದಲೇನೆ ಆಚೆ ಮಲ್ಗಿದೀನಿ. ವಾಪಸ್ ನ್ಯೂಸ್ ಚಾನೆಲ್ ಹೋಗಿ ಮಲ್ಕೊಂಡಿದೀನಿ. ಮನೆಯಲ್ಲಿ ಕುಡಿತಾ ಕೂತ್ಕೊಂಡ್ಬಿಟ್ರೆ ನಾವು ಮಕ್ಳಿಗೆ ಏನ್ ಕಲ್ಸಕ್ ಆಗತ್ತಲ್ವಾ. ಅದ್ ಯಾವ ಹೆಣ್ಣು ಸಹಿಸ್ಲಾರ್ದಂಥದ್ದೇ ಒಂದು ಇನ್ಸಿಡೆಂಟ್ ಸರ್. ಆಮೇಲೆ ಹೋಗಿ ನಾನು ಒಂದಷ್ಟು ಆಡಿಯೋ ಎಲ್ಲ ಪ್ಲೇ ಮಾಡಿದೆ. ಅವತ್ತು ನಾನು ಕುಸ್ತು ಬಿದ್ದಂಗ ಆಗೋಯ್ತು ಸರ್. ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಇತ್ತೀಚೆಗೆ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರುವಂತಹ, ಜೊತೆಗೆ ಕನ್ನಡದ ಕೆಲವು ಖಾಸಗಿ ವಾಹಿನಿಗಳಲ್ಲಿ ಸುದ್ದಿ ವಾಚಕರಾಗಿದ್ದಂತಹ ಜಾಹ್ನವಿ ಅವರ ಬದುಕಿಗೆ ನಿಮ್ಗೆ ಸ್ವಾಗತ. ಬನ್ನಿ ನಾವೀಗ ಹೋಗೋಣ. ಅವ್ರ ಮನೆಗೆ ಹೋಗ್ತಾ ಇದೀವಿ ನಾವು. ಇದು ನೋಡಿ, ಇಲ್ಲಿ ನೋಡ್ತಾ ಇರೋಂಥದ್ದು ನೀವು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ಪಕ್ಕದಲ್ಲಿರುವಂಥ ಒಂದು ಬಡಾವಣೆ. ಅಲ್ಲಿ ಹೋಗೋಣ. ಹೇಗಿದೆ ಜಾಹ್ನವಿ ಮೇಡಮ್ ಅವರ ಮನೆ, ಹೇಗಿದೆ ಅವ್ರ ಲೈಫ್, ಸೊ ಏನದು ಬದುಕಿನ ಏರಿಳಿತಗಳು ಕೇಳೋಣ. ವಿಶೇಷವಾದ ಕಥೆಗೆ ಕಲಾ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬನ್ನಿ. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಬನ್ನಿ, ಬಂತು. ಈಗ ನಾವು 4ನೇ ಫ್ಲೋರ್ಗೆ ಹೋಗ್ಬೇಕು. ಹಾಂ, ಬಂತಾ? ಇದೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಬನ್ನಿ, ಇಲ್ಲಿದೆ. ನಮಸ್ಕಾರ ಮೇಡಮ್. ನಮಸ್ಕಾರ ಪರಮ್ ಸರ್. ಅಯ್ಯೋ ಸರ್, ಪ್ಲೀಸ್ ವೆಲ್ಕಮ್. ಬನ್ನಿ. ಸೊ ಎಲ್ರಿಗೂ ಸ್ವಾಗತ ಜಾಹ್ನವಿ ಮೇಡಮ್ ಮನೆಗೆ. ಅವ್ರ ನಗು ಅಂದ್ರೆ ನಂಗೆ ತುಂಬಾ ಇಷ್ಟ. ಬನ್ನಿ, ನಿಮ್ಗೂ ಇಷ್ಟ ಅನ್ಸುತ್ತೆ ಒಳಗಡೆ ಹೋಗೋಣ. ಅಯ್ಯೋ ಸರ್, ನೀವು ಬರ್ತಾ ಇರೋದೇ ಹೆಚ್ಚು, ತುಂಬಾ ಖುಷಿ. ಆಕ್ಚುಲಿ ಕಲಾ ಮಾಧ್ಯಮದ ಫ್ಯಾನ್ ನಾನು. ಒಂದ್ ವಿಚಾರ ಹೇಳಲೇಬೇಕು ಸರ್. ಈಗ ಎಷ್ಟೋ ಮಾಧ್ಯಮಗಳಿದೆ, ಒಂದ್ ಫ್ಯಾಕಲ್ಟಿ ಇರುತ್ತೆ, ಅಷ್ಟು ದೊಡ್ಡ ಮಟ್ಟಿನ ಸ್ಟ್ರೆಂತ್, ಇನ್ವೆಸ್ಟ್ಮೆಂಟ್ ಎಲ್ಲ ಇರುತ್ತೆ. ಎಲ್ಲ ಇದ್ದು ಸಕ್ಸಸ್ ಮಾಡೋದು ಬೇರೆ. ಬಟ್ ನೀವು ಇಷ್ಟು ಶೀಘ್ರದಲ್ಲಿ ಮನೆ ಮಾತಾಗಿದ್ದೀರಲ್ಲ, ಕಲಾ ಮಾಧ್ಯಮದಲ್ಲಿ ನಮ್ಮ ಇಂಟರ್ವ್ಯೂಸ್ ಬರೋದೇ ಒಂದು ದೊಡ್ಡ ಹೆಗ್ಗಳಿಕೆ. ಅಂದರೆ ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ. ಅದಕ್ಕೆ ನಾನು ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಸರ್. ಯಾಕಂದರೆ ಅದಕ್ಕೆ ಒಂದು ಉದಾಹರಣೆ ಅಂದರೆ ಸುದೀಪ್ ಸರ್ ಇಂಟರ್ವ್ಯೂ ಸಮರ್ಜಿತ್ ಲಂಕೇಶ್ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪನ ಮಾತಂತೂ ಕೇಳಲೇಬೇಡಿ. ಸೊ ಎಲ್ಲದರಲ್ಲಿ ನಿಮ್ಮನ್ನ ಚಾಯ್ಸ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ರೀಚು, ಆ ಒಂದು ಡಿಗ್ನಿಟಿ, ಅದೇ ಕಾರಣ ಸರ್. ದೊಡ್ಡ ಮಾತು. ಇಂಥ ಕಲಾವಿದರ ಬಾಯಲ್ಲಿ ನಮ್ಮ ಕಲಾಮಾಧ್ಯಮದ ಬಗ್ಗೆ ಎಷ್ಟು ಒಳ್ಳೆ ಮಾತು ಕೇಳೋಕ್ಕೆ ನೀವು ಕನ್ನಡಿಗರು, ನಿಮ್ಮ ಪ್ರೀತಿಗೆ ಧನ್ಯವಾದ. ಬಿಡಿ, ಈಗ ನಾವು ಅವ್ರ ಕತೆ ಮಾಡಕ್ಕೆ ಬಂದು ನಮ್ಮ ಕತೆ ಮಾಡ್ತಾ ಇದ್ದೀವಿ. ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ನಿಮ್ಮ ನಗುವಿನಲ್ಲೇ ಕನ್ನಡಿಗರನ್ನ ಒಂದು ರೀತಿ ಮೋಡಿ ಮಾಡುವಂಥ ಕಲಾವಿದೆ ನೀವು. ನಿಮ್ಮ ಮನೆನೂ ಅಷ್ಟೇ ಸುಂದರವಾಗಿದೆ. ಸೊ ಯಾವಾಗ ಬಂದ್ರಿ ಮನೆಗೆ, ಯಾವಾಗ ತಗೊಂಡ್ರಿ? ಆಕ್ಚುಲಿ ಮನೆಗೆ ಬಂದು 8 ವರ್ಷ ಆಯ್ತು. 8 ವರ್ಷ ಆಯ್ತು. ನಾನು ಅವಾಗ ನ್ಯೂಸ್ 18ನಲ್ಲಿದ್ದೆ. ಒಂದ್ ಹೇಳ್ಬೇಕು ಅಂದ್ರೆ ಪರಮ್ ಸರ್, ನನಗೆ ಈ ಮನೆ ಗೃಹ ಪ್ರವೇಶ ಆಗಿ ಡೇಟೇ ಜ್ಞಾಪಕ ಇಲ್ಲ. ಎಲ್ರು ಅದು ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಜ್ಞಾಪಕ ಇರುತ್ತೆ. ಬಟ್ ನಿಜವಾಗ್ಲೂ ನಾನು ಹೇಳಿದ್ರೆ ಅದನ್ನ ಸುಳ್ಳು ಅನ್ಕೊಬೋದು. ನಾನು ಅದೊಂದು ಫೋಟೋ ಕೂಡ ಇಲ್ಲ. ತಗೊಂಡ್ಮೇಲೆ ಬರೀ ಲೋನಿಗೆ ಲೋನ್ ಹೇಗೆ ಹೊಂದ್ಸೋದು, ಅಥವಾ ಅಂದ್ರೆ ಈ ಮನೆ ಇವತ್ತು ನಂದಾಗಿರ್ಬೋದು, ಬಟ್ ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ತಗೊಂಡಾಗ ನನಗೆ ಅವಾಗ ಒಂದು 30 ಚೇಂಜ್ ಸ್ಯಾಲ್ರಿ ಬರ್ತಾ ಇತ್ತು. ನ್ಯೂಸ್ 18ನಲ್ಲಿದ್ದೆ. ಅವಾಗ ನನಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಆಗಲಿಲ್ಲ. ಸೊ ಲಾಯರ್ಸ್ ಅಸೋಸಿಯೇಷನ್ ಅಲ್ಲಿ ಆಯ್ತು. 72,000 ಮಂತ್ಲಿ EMI ಇತ್ತು. ಸೊ ಐ ಥಿಂಕ್ ಫಸ್ಟ್ ಮಂತ್ EMI ಹೇಗೋ ಮಾಡಿ ಕಟ್ಟಿದ್ವಿ. ಆಮೇಲೆ ನಮಗೆ ಕಟ್ಟಕ್ಕೂ ಕಷ್ಟ ಆಗ್ತಾ ಇತ್ತು. ಆಮೇಲೆ ಈ ಮನೆಗೆ ನೋಟಿಸ್ ಎಲ್ಲ ಬಂತು, ಮಾರ್ಬಿಡೋಣ ಅಂತ ಹೇಳಿ. ಅಂದ್ರೆ ಪೇಪರ್ ಅಲ್ಲಿ ಹೌದು. ಸೊ ಹರಾಜಿಗಿದೆ ಅನ್ನೋ ತರ ಎಲ್ಲ. ಸೊ ಆವಾಗ ನಾವು ಅದ್ರಲ್ಲೇ ಮುಳುಗ್ ಹೋದ್ವಿ ಹೊರತು ಈ ಮನೆ ತಗೊಂಡಿದ್ದ ಸಂಭ್ರಮ ಆಗ್ಲಿ, ಪ್ಲಾನ್ ಮಾಡಿ ತಗೋಬೇಕಿತ್ತಪ್ಪ ನಮ್ಮ ಕೈಲಿ. ಅಂದರೆ ಒಂದಂತೂ ಅರ್ಥ ಆಯಿತು ನನಗೆ, ಲೈಫಲ್ಲಿ ಏನೇ ಮಾಡೋದಿದ್ರು ಪ್ಲ್ಯಾನ್ ಆಗಬೇಕು. ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಅಮೌಂಟ್ ಇಟ್ಕೋಬೇಕು. ಬೆಂಗಳೂರಲ್ಲಿ ಮನೆ ತಗೊಳ್ಳೋದು ಸುಲಭನಾದ, ಬಟ್ ಒಂದು ಕಡೆ ಅನಿಸುತ್ತೆ ತುಂಬ ರಿಸ್ಕ್ ತೊಗೊಂಡು ಮಾಡಿದ್ದಕ್ಕೆ ಇವತ್ತು ಆಯ್ತೇನೋ ಅಂತ. ಆ ಒಂದು 7-8 ವರ್ಷ ಲೋನ್ ತೀರಿಸೋದು, ಬಡ್ಡಿ ಕಟ್ಟೋದು, ಅದೇ ಆಗೋಗಿತ್ತು. ಬಟ್ ಈಗ ಒಂದು 2 ಇಯರ್ಸಿಂದ ಒಂದು ಪೀಸ್ ಆಗಿ ಈ ಮನೆಯಲ್ಲಿದ್ದೀನಿ ಸರ್. ತುಂಬ ಖುಷಿ ಆಗುತ್ತೆ. ನೀವು ಹೇಳಿದಾಗೆ ಈ ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಎಲ್ರಿಗೂ ಅಷ್ಟೇ. ಮನೆಗೆ ಬಂದಾಗ ಮನೆ ಈ ಥರ ಇರಬೇಕಪ್ಪ, ತುಂಬ ಕ್ಲಾಸ್ ಆಗಿರ್ಬೇಕಪ್ಪ, ಪೀಸ್ ಆಗಿರಬೇಕು. ಹೌದು, ನೀವು ಹೇಳಿದಾಗೆ. ಹಾಗಾಗಿ ಈ ವಾಲ್ ಪೇಪರು, ಡಿಸೈನು ಎಲ್ಲ ಕಂಪ್ಲೀಟ್ ಆಗಿ ಇಂಟೀರಿಯರ್ ನಾವು ಮಾಡಿಸಿರೋದಲ್ಲ, ನಮ್ಮದೇ ಒಂದು ಇದನ್ನು ಹಾಕಿ ಇಲ್ಲಿಟ್ರೆ ಇದಾಗ್ಬೋದು ಅಂತ ಹೇಳಿ ಮಾಡಿರೋದು ಸರ್. ಅಂದರೆ ಸಾಲ ತೀರಿಸಿದ್ರಿ?
ಸ್ವಲ್ಪ ಇದೆ ಇವಾಗ. ಇನ್ನೂ ಇದೆ? ಅಯ್ಯೋ ಸರ್, ಏನು ಮನೆ ಸಾಲ ತೀರ್ಸಕ್ಕಾಗತ್ತಾ ಹೇಳಿ. ಆ್ಯಕ್ಚುಲಿ ನಮ್ಮ ವರ್ಕು ಗೊತ್ತಿದೆ, ನಾವೆಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಿದವರು. ನಮಗೆ ಬರೋದು ಬೇರೆ ಖರ್ಚುಗಳು ಇರುತ್ತಲ್ಲ, ಇದೊಂದೇ ಇರೋದಿಲ್ಲ. ಈಗ ಒಂದು 18 ಲಕ್ಷ ಇದೆ ಲೋನು, ಬಟ್ ನಾವು ತಗೊಂಡಾಗ 42 ಲಕ್ಷ ಇತ್ತು. ದೊಡ್ಡ ಅಮೌಂಟು. ಬಟ್ ಏನಾಗ್ಬಿಡ್ತು, ಎಲ್ಲ ಬಡ್ಡಿ ಸಾಲ, ಅದೊಂದು 15 ಲಕ್ಷ ಸಾಲ ಬಡ್ಡಿಗೆ ಜಾಸ್ತಿ, ಇನ್ನೂ ಜಾಸ್ತಿನೇ ಹೋಗ್ಬಿಟ್ಟಿದೆ ಬಿಡಿ. ಹಾಗಾಗಿ ಒಂದು ಕಥೆನೇ ಇದೆ. 7-8 ವರ್ಷ ಫುಲ್ ಏನು ಬರಲಿ ಮನೆಗೆ ಹಾಕೋದು, ಒಡವೆಗಳನ್ನೆಲ್ಲ ಅಡ ಇಡೋದು. ಸೊ ಒಂದು ದೊಡ್ಡ ಕತೆ. ಬಟ್ ಇವತ್ತಿಗೆ ಅನ್ಸುತ್ತೆ ಅಷ್ಟು ರಿಸ್ಕ್ ತೊಗೊಂಡು ಮಾಡಿದ್ದಕ್ಕೆ ಮನೆ ಆಯ್ತೇನೋ. ಯಾಕಂದರೆ 8 ವರ್ಷದ ಹಿಂದೆನೇ ನನ್ನ ಮದುವೆ ಆಗಿ ಥಿಂಕ್ ಒಂದು 6-7 ವರ್ಷಕ್ಕೇ ಮನೆ ತೊಗೊಂಡಿದ್ದು. ಸೊ ಹಾಗಾಗಿ ತುಂಬ ರಿಸ್ಕಲ್ಲಿ ತೊಗೊಂಡೆ. ಆ ದಿನಗಳಿದೆಯಲ್ಲ 7-8 ವರ್ಷ, ತುಂಬ ಎಲ್ಲ ಥರದ್ದು ಒಂದು ಅನುಭವ, ಲೈಫ್ನ ಒಂದು ಡಿಫಿಕಲ್ಟೀಸ್ನ ನಾನು ಆ ಟೈಮ್ನಲ್ಲಿ ನೋಡಿದೆ. ಸಾಲ, ಅದು ಇದು ಅಂತ. ಬಟ್ ಒಂದು 2 ಇಯರ್ಸಿಂದ ಪೀಸ್ ಆಗಿದ್ದೀನಿ. ಸೊ ಹಾಗಾಗಿ ನಮ್ಮ ಮನೆ ಗೃಹ ಪ್ರವೇಶದ ಡೇಟ್ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬೇಡ, ಸೆಂಟಿನ್ ಬೇಕು, ನಿನ್ ಸೈಡಿಗೆ ಹೋಗು. ಯಜಮಾನ್ರು ಸೆಂಟ್ ಹಾಕೊಂಡು ಎಲ್ಲಪ್ಪ ಹೋಗ್ತಾ ಇದ್ರು. ನನಗೆ ಬರ್ತಾ ಇದ್ದಿದ್ದೆ 28,000ನೋ 32,000ನೋ. ನಾವು ಅನ್ಕೊಂಡ್ವಿ ಅವಾಗ ಹಸ್ಬೆಂಡ್ ವೈಫ್ ಇದ್ವಲ್ಲ, ನೀನು ಇಷ್ಟು ಕಟ್ಟು ನಾನು ಇಷ್ಟು ಕಟ್ಟು ಅಂತ. ಬಹುಶಃ ಅವ್ರಿಗೂ ಅದು ಸಾಧ್ಯ ಆಗಲಿಲ್ಲ. ಇನ್ನೇನು ಮಾಡೋದು, ಸಾಲ ಮಾಡೋದು. ಯಾರು ಸಿಕ್ಕಿದ್ರು ಸರ್ ಸಾಲ ಕೇಳ್ತಾ ಇದ್ದೆ ಫಸ್ಟು. ಯಾವುದಾದ್ರೂ ಕಾಂಟ್ಯಾಕ್ಟ್ ನೋಡಿದ್ರೆ, ಯಾರು ಪರಿಚಯ ಆದರೆ, ಇವ್ರನ್ನ ಸಾಲ ಕೇಳ್ಬೋದಾ, 5,000, 3,000, 2,000 ಬಡ್ಡಿಗೆ ಎಲ್ಲ ಸಾಲ ದೊಡ್ಡ ಸಾಲಗಾತಿ ಆಗಿಬಿಟ್ಟಿದೆ. ಬಟ್ ಗಾಡ್ಸ್ ಗ್ರೇಸ್, ಅದು ನನಗೆ ಆಮೇಲೆ ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಯಿತು. ರವಿಕುಮಾರ್ ಸರ್, ಹನುಮಂತರಾಯಪ್ಪ ಸರ್ನ ನಾನು ನೆನೆಸ್ಕೊಳ್ತೀನಿ ಇಲ್ಲಿ. ಅದಾದಮೇಲೆ ನಿಧಾನಕ್ಕೆ ಸಾಲಗಳು ತೀರ್ತಾ ಹೋಯಿತು. ನಾನು ಚಾನೆಲ್ನ ಬಿಟ್ಟೆ, ನ್ಯೂಸ್ ಫಸ್ಟ್ ಬಿಟ್ಟೆ, ಈ ಕಡೆ ಕಲರ್ಸ್ ಕನ್ನಡಕ್ಕೆ ಬಂದೆ. ಅದಾದ್ಮೇಲೆ ನಾನು ರಿಯಾಲಿಟಿ ಶೋ ಮಾಡಿದೆ, ನನ್ನಮ್ಮ ಸೂಪರ್ ಸ್ಟಾರ್ ಮಾಡಿದೆ. ಅವಾಗ ನ್ಯೂಸ್ ಫಸ್ಟ್ ಅಲ್ಲೇ ಇದೆ. ನಿಜವಾಗ್ಲೂ ಯಾರು ಚೆನ್ನಾಗಿ ಕಾಣಿಸಿರೋದು ಜೀನ್ಸ್ ಟಿ ಶರ್ಟ್ ಅಲ್ಲಿ. ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಟ್ಟ. ಅದಾದ್ಮೇಲೆ ಗಿಲಿ ಮಾಡಿದೆ. ಅವಾಗ ನಾನು ಚಾನೆಲ್ನ ಬಿಡಬೇಕು ಅನ್ನೋ ಒಂದು ದೊಡ್ಡ ನಿರ್ಧಾರ ತಗೊಂಡೆ. ತುಂಬಾ ಸಲ ನನಗೆ ಒಳ್ಳೊಳ್ಳೆ ಅವಕಾಶಗಳು ಬಂದ್ರು, ಎಲ್ಲೋ ಒಂದು ಕಡೆ ಒಂದು ಅನಿಶ್ಚಿತತೆ ಇದ್ದೇ ಇರುತ್ತಲ್ವಾ. ನಮ್ಮ ಕಮಿಟ್ಮೆಂಟ್ಸ್ ಇದೆ. ಈ ರಿಯಾಲಿಟಿ ಶೋಸ್ ಒಂದು 4-5 ಮಂತ್ಸ್ ಆಮೇಲೆ ಏನು ಅನ್ನೋ ಕ್ವೆಶನ್ ಮಾರ್ಕ್ ಬರ್ತಾ ಇತ್ತು. ಸೊ ಹಾಗಾಗಿ ನನಗೆ ಆ ಧೈರ್ಯ ಸಾಲ್ತಾ ಇರಲಿಲ್ಲ, ಬೇಡ ಅಂತ. ಮತ್ತು ನನ್ನ ಹಿತೈಷಿಗಳು ಅಷ್ಟೇ, ಬಿಡಬೇಡ, ಇದೆಲ್ಲ ರಿಯಾಲಿಟಿ ಶೋ ಮುಗಿದ ಮೇಲೆ ಏನು ಮಾಡ್ತೀಯಾ, ಅದೊಂದು ಕ್ವೆಶನ್ ಮಾರ್ಕಿಂದ ಮುಂದಕ್ಕೆ ಹೋಗ್ತಾನೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಇನ್ನರ್ ವಾಯ್ಸು, ಇಲ್ಲ ಬಿಡು, ದೇವ್ರಿದ್ದಾನೆ ನನ್ನ ಮೇಲೆ, ನನಗೆ ನಂಬಿಕೆ ಸರ್. ಯಾಕಂದರೆ ನಾನು ಲೈಫಲ್ಲಿ ಕಲ್ತಿರೋದು, ನಾನು ಯಾರನ್ನೂ ನಂಬಲ್ಲ, ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನನ್ನ ಮೇಲೆ ನಾನು ಡಿಪೆಂಡ್ ಆಗ್ತೀನಿ. ಈಗ ಇನ್ಕಮ್ ವೈಸ್ ಇರ್ಬೋದು, ಕಷ್ಟಪಡೋದಿರ್ಬೋದು, ಯಾವುದೇ ಒಂದು ಕೆಲಸ ಕೈ ಹಾಕೋದಿರ್ಬೋದು, ನಿನಗಾಗತ್ತಾ, ನೀನು ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀಯ ಅಷ್ಟೇ. ಇನ್ಯಾರ ಮೇಲೂ ನಾವು ಡಿಪೆಂಡ್ ಆಗಿ ಕೆಲಸ ಮಾಡಬಾರ್ದು ಅನ್ನೋದೊಂದನ್ನು ನಾನು ಕಲಿತೆ. ಸೊ ತುಂಬ ಕಷ್ಟಪಡ್ತೀನಲ್ಲ, ನೋಡೋಣ, ಒಂದು ಚಾನ್ಸ್ ತೊಗೊಳ್ಳೇಬೇಕಲ್ಲ ಸರ್. ಯಾವಾಗಲೂ ಕಂಫರ್ಟ್ ಝೋನಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ರಿಸ್ಕ್ ತೊಗೊಂಡಾಗಲೇ ರಸ್ ತಿನ್ನೋಕ್ಕಾಗೋದು ಅಂತ ಹೇಳ್ತಾರಲ್ಲ. ಸೊ ನೋಡೋಣ, ಬಿಟ್ಟರು ನಾನು ಮತ್ತೆ ಚಾನಲ್ಗಳಿಗೆ ಹೋಗೋ ಅವಕಾಶ ಇದೆಯಲ್ಲ ಅಂತ ಬಿಟ್ಟಿದ್ದು. ಆದರೂ ಅವಾಗ ನನಗೆ ವೀರೇಂದ್ರ ಉಪ್ಪುಂದ ಸರ್, ಮಹೇಶ್ ವಿಕ್ರಮ್ ಹೆಗ್ಡೆ ಅವರ TV ವಿಕ್ರಮಕ್ಕೆ ಕರೆದ್ರು. ಸೊ ಮಂತ್ಲಿ ಸ್ಯಾಲ್ರಿ ಒಂದು ಬರ್ತಾಯಿತ್ತು ಅವಾಗ ನನಗೆ. TV ವಿಕ್ರಮ ಇದೆ, ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಗಿಲಿ ಮುಗಿದು ಆ ಗ್ಯಾಪ್ ತೊಗೊಂಡ್ರು ನಾನು ಹೆಂಗೋ ಸರಿದೂಗಿಸ್ಕೊಬೋದು ಅಂತ ಹೇಳಿ ನನಗೆ ಅಲ್ಲಿ ಒಂದು ಧೈರ್ಯ ಸಿಕ್ತು. ಸೊ ನಮ್ಮ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ಗೆ, ವೀರೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಇಂಡೈರೆಕ್ಟಾಗಿ ಎಲ್ಲರೂ ಕಾರಣ ಆಗ್ತಾರಲ್ವ ಸರ್. ನಾವೇನೋ ಒಂದು ಮಾಡ್ತೀವಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಅದು ಟೈಮು, ಸಿಚುವೇಶನ್ನು ಎಲ್ಲನೂ ಕರೆಕ್ಟಾಗಿ ಬರಬೇಕು. ಸೊ ಅದಾದಮೇಲೆ ನಂದು ಓನ್ ಪ್ರೊಡಕ್ಷನ್ನು, ಸನ್ರೈಸ್ ಪ್ರೊಡಕ್ಷನ್ಸು. ಹೌದು ಸರ್, ಸನ್ರೈಸ್ ಪ್ರೊಡಕ್ಷನ್ಸ್. ಏನು ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಈಗ? ನಾವು ಆ್ಯಕ್ಚುಲಿ ಆ್ಯಡ್ ಶೂಟ್ ಮಾಡಿದ್ವಿ. ಮೂಡಬಿದ್ರೆಯಲ್ಲಿ SKF ಅಂತ ಒಂದು ಕಂಪ್ನಿ ಇದೆ, SKF ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವಾಟರ್ ಪ್ಯೂರಿಫೈಯರ್. ಅದ್ರದ್ದು ಒಂದಷ್ಟು ಆ್ಯಡ್ ಮಾಡಿದ್ವಿ. ಅಂದರೆ ಪ್ರೊಡಕ್ಷನ್ ಕಂಪನಿ. ಹೌದು ಸರ್, ಹೌದು. ಅದಾದ್ಮೇಲೆ ಈಗ ಗೋಧಾಮ ಅಂತ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಸರ್. ಅದು ಮುನಿಯಾಲಲ್ಲಿ ನಡೀತಾ ಇದೆ. ನಮ್ಮ ಟೀಮ್ ಎಲ್ಲ ಅಲ್ಲೇ ಇದ್ದಾರೆ, ನಮ್ಮ ಡೈರೆಕ್ಟರ್ ವಿಕ್ಕಿ ಆ್ಯಂಡ್ ಟೀಮ್ ಅಲ್ಲೇ ಇದು ಮಾಡ್ತಾ ಇದ್ದಾರೆ. ನಂದು ಇದೊಂದು ಸ್ವಲ್ಪ ಲೂಡೋದು ಆ್ಯಂಕರಿಂಗ್ ಇದೆ, ಅದನ್ನು ಮುಗಿಸಿ ನಾನು ಜಾಯ್ನ್ ಆಗ್ತೀನಿ. ಮಗಂಗೆ ರಜೆ ಬರುತ್ತೆ, ಅದು 2ನೇ ಪ್ರಾಜೆಕ್ಟ್. ಬೇಸಿಗೆ ಅಲ್ಲ ಸರ್, ಕ್ರಿಸ್ಮಸ್ ರಜೆ. ಅವಾಗ ನಾವು ಅಲ್ಲೇ ಹೋಗ್ತೀವಿ. ಅವನು ಇದ್ದಾನೆ ಈ ಆ್ಯಡಲ್ಲಿ, ನಾನು ಇದ್ದೀನಿ. ಒಂದಷ್ಟು ಕಲಾವಿದ್ರನ್ನು ಲೈನಪ್ ಮಾಡಿದ್ದೀವಿ. ಅದಂದರೆ ಒಂದು 30 ಎಕರೆನಲ್ಲಿ ಅವರು ಗಿರ್ತಳಿ ಹಸುಗಳು, ಆಸ್ಟ್ರಿಚ್ ಪಕ್ಷಿ, ಎಲ್ಲ ಥರದ್ದಿದೆ ಸರ್. ನೀವೊಂದು ಝೂಗೆ ಹೋಗಿ ನೋಡಿದಾಗ ಹೆಂಗಿರುತ್ತೋ ಹಂಗಿದೆ. ಸೊ ಮುನಿಯಾಲ್, ಮೂಡಬಿದ್ರೆ, ಕಾರ್ಕಳ ಸರ್, ಆ ಸೈಡ್. ಅಂದರೆ ಅವರ ಉದ್ದೇಶ ಇರೋದು ಒಂದು ಏನ್ಷಂಟ್ ಲೈಫು, ಅದು ತುಂಬ ಚೆನ್ನಾಗಿತ್ತು, ಅದು ಕ್ವಾಲಿಟಿ ಲೈಫು. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದಾರೆ.
ನಾವು ಪ್ರಕೃತಿ ನಮ್ಗೆ ಅಷ್ಟೆಲ್ಲ ಕೊಟ್ಟಿದೆ, ನಾವು ಅದಕ್ಕೆ ಏನಾದರೂ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು 10 crores ಅವರು ವಿತೌಟ್ ಏನು ಎಕ್ಸ್ಪೆಕ್ಟೇಷನ್ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿ ಹೋದ್ರೆ ಖುಷಿ ಆಗುತ್ತೆ ಸರ್. ನಾಗಬನ ಇದೆ, ಬಹುಶಃ ನಮಗೆಲ್ಲ ಅಷ್ಟು ಒಳ್ಳೆ ಗಾಳಿ ಉಸಿರಾಡೋಕ್ಕಾಗುತ್ತೋ ಇಲ್ವೋ, ಅಲ್ಲಿ ಕೂತ್ರೆ ಒಳ್ಳೆ ಗಾಳಿ, ಯಾಕಂದರೆ ಎಲ್ಲ ಗಿಡಮೂಲಿಕೆ ಗಿಡಗಳನ್ನ ಹಾಕಿದ್ದಾರೆ, ಅದಕ್ಕೆ ನಾಗಬನ ಅಂತ ಇಟ್ಟಿದ್ದಾರೆ. ಮತ್ತು ಅಲ್ಲೇ ಕಾಟೇಜ್ ಇದೆ, ಮತ್ತು ಅಲ್ಲಿ ದನದ ಒಂದು ವೇಸ್ಟೇಜಿಂದ ಗೊಬ್ಬರ ಇದು ಕಾಂಪೋಸ್ಟನ್ನ ಇದು ರೆಡಿ ಮಾಡ್ತಿದ್ದಾರೆ, ಪನ್ನೀರೆಲ್ಲ ಮಾಡ್ತಾ ಇದ್ದಾರೆ ಸರ್. ಅದು ಕೆನೆ ಎಲ್ಲ ಗೋ ಉತ್ಪನ್ನಗಳು ಆ ಉತ್ಪನ್ನಗಳನ್ನ ಬಳಸಿ, ಅಂದ್ರೆ ಅದು ಒಂಥರ ಖುಷಿ ಆಗುತ್ತೆ ಅವರ ಒಂದು ಐಡಿಯಾಸ್ ನೋಡಿದ್ರೆ. ಸೊ ಅದೊಂದು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸವಿರುಚಿ ನನಗೆ ರೀಸೆಂಟಾಗಿ ಮುಗೀತು, ಅದು ಸ್ವಲ್ಪ ಬೇಜಾರಿದೆ. ಸೊ ಅದಕ್ಕೆ ಅದರ ಹೋಸ್ಟ್ ನೀವು ಹೌದೌದು. ಎಷ್ಟು ಎಪಿಸೋಡ್ ಮಾಡಿದ್ರೆ? 220 ಎಪಿಸೋಡ್. ನಮಸ್ಕಾರ ವೀಕ್ಷಕರೇ, ಸವಿರುಚಿ ಸೀಸನ್ 3ಗೆ ಸ್ವಾಗತ, ಸುಸ್ವಾಗತ. ಈಗ ನೀವು ಬರೋ ಮುಂಚೆ ನಮ್ಮ ರಾಜೇಶ್ ಸರ್ ಜೊತೆನೆ ನಾನು ಮಾತಾಡ್ತಾ ಇದ್ದೆ, ಅದೇ ಹೇಳ್ತಾ ಇದ್ರು, ಇಲ್ಲ ಪ್ರಶಾಂತ್ ನಾಯಕ್ ಸರ್ ಸಿಕ್ಕಿದ್ರು, ಪ್ರಕಾಶ್ ಸರ್ ಸಿಕ್ಕಿದ್ರು, ತುಂಬಾ ಚೆನ್ನಾಗಾಯ್ತು ಸರ್. ನಾವು ಸ್ಲಾಟ್ ಲೀಡರ್ ಆಗಿದ್ವಿ ಸವಿರುಚಿ ಸೀಸನ್ 3. ಕಳೆದ ಬಾರಿ ಎಲ್ಲ 60 ಎಪಿಸೋಡ್ ಮೇಲ್ ಮಾಡಕ್ ಆಗಿರ್ಲಿಲ್ಲ, 220 ಎಪಿಸೋಡ್ ಮಾಡಿದಿರಾ, ಅದು ಗ್ರೇಟ್. ಆಕ್ಚುಲಿ ಅದು ಕಂಟಿನ್ಯೂ ಆಗ್ಬೇಕಾಗಿತ್ತು, ಯಾವುದೋ ಒಂದು ಕಾರಣಾಂತರದಿಂದ ಅದು ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಡನ್ ಆಗಿ ಇಲ್ಲ, ನಾಳೆಯಿಂದ ಶೂಟ್ ಇಲ್ಲ ಅಂತ ಅಂದ್ಬಿಟ್ರು. ಸೊ ಇಟ್ ಹ್ಯಾಪನ್ಸ್ ಇನ್ ಟಿವಿ. ಹೌದು, ಅದಕ್ಕೆ ಹೇಳಿದೆ ಸರ್ಪ್ರೈಸ್ಗಳಿಗೆ ರೆಡಿ ಇರ್ಬೇಕಾ, ನಿಶ್ಚಿತತೆನ ಸರ್ಕಾರಿ ನೌಕರಿ ತರ ಗ್ಯಾರಂಟಿಡ್ ಅಲ್ಲ. ಇಲ್ಲ ಅದಕ್ಕೋಸ್ಕರ ನಾವು ನಾನು ಅದಕ್ಕೆ ಸರ್ ಒಂದಕ್ಕೆ ಡಿಪೆಂಡ್ ಆಗಿಲ್ಲ. ಈಗ ಹೇಳ್ತಾ ಇದೀನಲ್ಲ, ಪ್ರೊಡಕ್ಷನ್ ಹೌಸ್ ಅಲ್ಲಿ ಆಡ್ಸ್ ಮಾಡ್ತೀನಿ, ಮತ್ತೆ ಸವಿರುಚಿ ಹೋಸ್ಟ್ ಮಾಡ್ತಿರ್ತೀನಿ, ಆಮೇಲೆ ಸ್ಟೇಜ್ ಆಂಕರಿಂಗ್ ಗಳನ್ನ ಮಾಡ್ತೀನಿ. ಅದ್ರ ಜೊತೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಜಾನ್ವಿ ಚಾನಲ್ ಅಂತ ಶುರು ಮಾಡಿದೀನಿ. ಹೆಸರು ಹೇಳಿ ನಿಮ್ಮ ಚಾನಲ್ ಹೆಸರು? ನಮ್ಮ ಚಾನಲ್ ಜಾನ್ವಿ ಚಾನಲ್. ಹಬ್ಬ ಕಲಾ ಮಾಧ್ಯಮಕ್ಕೆ ಕೋಟ್ಯಾಂತರ ಜನ ವ್ಯೂವರ್ಸ್ ಇದ್ದೀರಾ. ಸೊ ನಿಮ್ಮಲ್ಲಿ ಒಂದು ಕಾಲು ಭಾಗ ನಮ್ಮ ಚಾನಲ್ನ ನೋಡಿದ್ರೆ ನಮ್ಮ ಚಾನಲ್ ಸಕ್ಸಸ್ ಆಗುತ್ತೆ. ಹಾಗಾಗಿ ಜಾನ್ವಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜಾಲಿ ವಿತ್ ಜಾನ್. ಜಾಹ್ನವಿ ಅವರ ಯೂಟ್ಯೂಬ್ ಪೇಜ್ ಇದೆ, ಜಾಹ್ನವಿ ಚಾನಲ್ ಅಂತ ಹೇಳಿ. ದಯವಿಟ್ಟು ಎಲ್ಲರೂ ಹೋಗಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಅವರು ನೀವು ಟಿವಿಗಳಲ್ಲಿ ನೋಡಿರ್ತೀರಿ. ಸೊ ಇನ್ನೂ ಅನೇಕ ಹೊಸ ವಿಷಯಗಳು ನಿಮ್ಗೆ ತಂದು ಕೊಡ್ತಾರೆ. ನಿಮ್ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ ಅನ್ನೋದು ನನ್ನ ಭರವಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಮನೆ ನೋಡ್ಲೇ ಇಲ್ಲ, ಜನ ಎಲ್ಲ ಬರ್ತಾರೆ. ಇವ್ನ ಬಗ್ಗೆ ಹೇಳಿದ್ರಿ, ಇವ್ನ ಪರಿಚಯ ಮಾಡಿಸ್ಬಿಡಿ. ಈಗ ಬನ್ನಿ ಸರ್, ಇವನೇ ನನ್ನ ಮಗ ಫ್ರೆಂಡು ಏನಂತಾದ್ರೂ ಹೇಳ್ಬೋದು ಅವನ್ನ. ನೆಕ್ಸ್ಟ್ ಇಯರ್ ನಿಮ್ ದಾಟ್ತಾನ ಅವನು. ಹೌದು, ನನ್ನಿಂತ ಉದ್ದ ಆಗ್ತಾನೆ. ಈಗಲೇ ನಾವು ಶೂ ಹಾಕೊಂಡ್ಬಿಟ್ರೆ, ನಾನು ಸ್ಲಿಪ್ಪರ್ ಹಾಕಿರೋದ್ರಿಂದ ಸ್ವಲ್ಪ ಹೈಟ್ ಆಗಿದ್ದೀನಿ, ಬಿಟ್ರೆ ನೋಡೋಣ ಎಷ್ಟಿದಾನೆ. ಎಷ್ಟು ಏಜ್ ಅವನಿಗೆ? ಅವನಿಗೆ ಇವಾಗ 13 ಕಂಪ್ಲೀಟ್ ಆಯ್ತು ಸರ್. ಮೊನ್ನೆ December 1ಗೆ 13ನೇ ವರ್ಷದ ಬರ್ಡೇ ಮಾಡಿದ್ವಿ. 2011 ಡಿಸೆಂಬರ್ ಬಾರ್ನ್. ಹೆಂಗೆ ಅಂದ್ರೆ ತುಂಬಾ ಅರ್ಜೆಂಟ್, ಸೀಮಂತ ದಿವಸನೇ ಹುಟ್ಟಿರೋದು ಇವನು. ಸೀಮಂತ ಮಾಡ್ತಾರೆ ಅವತ್ತೇ ಹುಟ್ಬಿಟ್ಟ. ಎಷ್ಟು ಹೇಳ್ಬಿಡ್ತೀವೋ? ಇಲ್ಲ, ಆಕ್ಚುಲಿ 7ನೇ ತಿಂಗಳು ಸೀಮಂತ ಮಾಡ್ತಾರಲ್ವಾ? ಇಲ್ಲ, ನನಗೆ 9ನೇ ತಿಂಗಳಿಗೆ ಮಾಡಿದ್ರು ಸರ್. 9ಕ್ಕೆ ಅವತ್ತು ಬಿದ್ದಿತ್ತು, ಅವತ್ತೇನೆ ಡೆಲಿವರಿ ಆಗೋಯ್ತು. 4ನೇ ತಾರೀಕು ಡೇಟ್ ಕೊಟ್ಟಿದ್ರು ನನಗೆ, ಇವನು 1ನೇ ತಾರೀಕು ಹುಟ್ಬಿಟ್ಟ ಅರ್ಜೆಂಟ್. 3 ಡೇಸ್ ಮುಂಚೆ ಹುಟ್ಟಿದ್ರು? 3 ಡೇಸ್ ಮುಂಚೆ ಅಲ್ಲ ಸರ್, ನನಗೆ ಜನವರಿ 1st ವೀಕಿಗೆ ಡೇಟ್ ಕೊಟ್ಟಿದ್ರು, ಡಿಸೆಂಬರ್ 1ಗೆ ಹುಟ್ಟಿದ. 1 ಮಂತ್. ಏನು ಓದ್ತಿದ್ದಾನೆ? ಹೇಳು. ನಾನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಯಾವ ಸ್ಕೂಲು? ಪೂರ್ಣ ಪ್ರಜ್ಞಾ. ಎಲ್ಲಿದೆ ಅದು? ಯಲಹಂಕ. ಓಕೆ. ಅವನು ಕಲಾವಿದ? ಹೌದು ಸರ್, ಅವನು ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ಇದ್ದ, ಫೈನಲಿಸ್ಟ್. ಆಕ್ಚುಲಿ ಅಲ್ಲಿಗೆ ಬಂದ್ಮೇಲೆ ಇವನ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ, ಯಾಕಂದ್ರೆ ಅವನು ಯಾರ ಮಾತು ಕೇಳಲ್ಲ, ಹಠಮಾರ, ಅದು ಅಷ್ಟೇ ಇತ್ತು ಗ್ರಂಥ ಅಂದ್ರೆ ನನಗೆ. ಬಟ್ ಅಲ್ಲಿ ಗ್ರಂಥ, ಹೌದು, ಗ್ರಂಥ ಪುಸ್ತಕ. ಎಷ್ಟು ಪುಸ್ತಕ ಓದಿದಾನೆ ಕೇಳಿ ಸರ್? ಎಷ್ಟು ಓದಿದ್ಯಾ? ಒಂದೇ ಇಲ್ಲ. ಅವ್ನು ಸ್ಕೂಲಲ್ಲಿ ಓದಿದ್ರೇನೆ ಚೆನ್ನಾಗಿದೆ. ಹೆಸರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರಲ್ಲ, ಹಂಗೆ. ಬಟ್ ಬಹುಶಃ ಮುಂದೆ ಬದಲಾಗ್ಬೋದೇನೋ, ಯಾಕಂದ್ರೆ ಹೆಸರುಗಳು ಅವ್ರ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೇಳಿದೀನಿ. ನೋಡೋಣ ಫ್ಯೂಚರ್ ಅಲ್ಲಿ ಸರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಜಾಹ್ನವಿ? ಜಾಹ್ನವಿ ಅಂತಂದ್ರೆ ಗಂಗೆ ಸರ್. ಜಾಹ್ನವಿ ಅಂದ್ರೆ ಈಗ ನಾಟ್ ಜಾನಕಿ. ಜಾನಕಿ ಸೀತೆ. ಜಾಹ್ನವಿ ಅಂತ ಅಂದ್ರೆ ಗಂಗೆ. ಭಗೀರಥ ಗಂಗೆನ ಭೂಮಿ ಕರ್ಕೊಂಡ್ ಬರ್ತಾ ಇರ್ತಾನೆ. ಅವಾಗ ಜಹ್ನು ಋಷಿ ತಪಸ್ ಮಾಡ್ತಾ ಇರ್ತಾರೆ. ಹರ್ಕೊಂಡು ಹೋಗೋವಾಗ ಜಹ್ನು ಋಷಿ ತಪಸ್ಸಿಗೆ ಭಂಗ ಆಗುತ್ತಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಆ ಗಂಗೆನ ಕುಡಿದು ಬಿಡ್ತಾರೆ, ನಾನು ತಪಸ್ಸಿಗೆ ಭಂಗ ಮಾಡಿದೆ ಅಂತ. ಆಮೇಲೆ ತಪಸ್ಸೆಲ್ಲ ಆದ್ಮೇಲೆ ಶಾಂತ ಆದ್ಮೇಲೆ ಆ ಗಂಗೆನ ಕಿವಿಯಿಂದ ಬಿಡ್ತಾರೆ ಅವರು. ಸೊ ಜಹ್ನು ಋಷಿಯ ಹೊಟ್ಟೆಗೆ ಹೋಗಿ ಬಂದಿದ್ರಿಂದ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬರುತ್ತೆ ಸರ್. ಹಾಗಾಗಿ ಗಂಗೆ. ಹೌದು. ನೈಸ್. ಸ್ಕೂಲ್ ಟೈಮ್ ಸಿಗುತ್ತಾ ಸ್ಕೂಲ್ಗೆ ಹೋಗಕ್ಕೆ? ಆಕ್ಚುಲಿ ಅವನಿಗೆ ಇವತ್ತು ಪ್ರಾಕ್ಟೀಸ್ ಇತ್ತು, ಸ್ಕೂಲ್ ಡೇ.
ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಇದ್ದಾನೆ. ಅಮ್ಮ ಕೂಡ ಊರಿಗೆ ಹೋದ್ರು. ತಾಯಿ ಇವನ್ ಮಗ ಇದೆ. ನಮ್ಮಮ್ಮ ನನ್ನ ಜೊತೆಲೆ ಇದ್ರು. ಮೊನ್ನೆ ಹೋದ್ರು. ಅವ್ರದ್ದು ಗೊತ್ತಲ್ಲ ಸರ್, ಸಂಘ ಅದು ಇದು ಮಾಡ್ಕೊಂಡಿದ್ದಾರೆ. ನನ್ನ ಸವಿರುಚಿ ಮುಗೀತಲ್ಲ, ಸವಿರುಚಿ ಇದ್ರೆ ನನ್ಗೆ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಸವಿರುಚಿ ಸದ್ಯಕ್ಕೆ ಮುಗ್ದಿದೆ, ಇನ್ನೊಂದು 2 months ಆದ್ಮೇಲೆ ಶುರು ಆಗುತ್ತೆ. ಅಮ್ಮಂದು ಸಂಘ ಎಲ್ಲ ಗೊತ್ತಲ್ಲ, ಹೆಂಗಸ್ರದ್ದು ಊರುಗಳಲ್ಲಿ, ಅದ್ರದ್ದೇನೋ ಸೈನ್ ಆಗ್ಬೇಕಿತ್ತು ಅಂದ್ರು. ಜೊತೆಗೆ ನಮ್ಮ ಅಣ್ಣನ ಮಗಂದು ಬರ್ಡೇ ಇತ್ತು, ರಿಗ್ವೇದ್ ಅಂತ. ಅದನ್ನ ಮುಗಿಸ್ಕೊಂಡು ಬರ್ತಾರೆ. ಅವ್ರು ಬರ್ತಾರೆ ಅನ್ನೋಕ್ಕಿಂತ ನಾವೇ ಮೂಡ್ಬಿದ್ರೆ ಹೇಳಿದ್ನಲ್ಲ ಪ್ರಾಜೆಕ್ಟ್, ಸಕಲೇಶ್ಪುರದ ಮೇಲೆ ಹೋಗ್ಬೇಕು. ಅಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಅಮ್ಮಂಗೆ ಇಷ್ಟ ಆಗುತ್ತೆ. ಹೌದು ಸರ್, ಸಕಲೇಶ್ಪುರ. ಮಾತಾಡೋಣ, ಸಕಲೇಶ್ಪುರದ ಊರೆಲ್ಲ ಮಾತಾಡೋಣ. ಬನ್ನಿ ಮನೆ ನೋಡ್ಕೊಂಡ್ ಬರೋಣ. ಮನೆ ನೋಡೋ ಬನ್ನಿ ಸರ್. ಎಲ್ಲಿಂದ ಹಾಲ್ ತುಂಬಾ ಚೆನ್ನಾಗಿದೆ ಇದು, ಅಂದ್ರೆ ಫುಲ್ಲಿ ಫರ್ನಿಶ್ಡ್. ಸರ್ ಹೌದು. ಅದೇ 8 ವರ್ಷದಿಂದ ನಿಮ್ಗೆ ಸಮಸ್ಯೆ ಇತ್ತಲ್ಲ, ಅವಾಗ ಇವೆಲ್ಲ ಇಲ್ಲ? ಇಲ್ಲ ಸರ್, ಕೇಳಿ, ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು ಅಂತಾರಲ್ಲ, ಆ ಪರಿಸ್ಥಿತಿ ಎಲ್ರು ಬೈಯೋರು. ಒಂದ್ ಕಡೆ 42 ಲಕ್ಷ ಲೋನ್, ಯಾಕಂದ್ರೆ ಇದು ಬರೀ ಖಾಲಿ ಗೋಡೆ. ಅಪಾರ್ಟ್ಮೆಂಟ್ ಅಂತಂದ್ರೆ ಬರೀ ಖಾಲಿ ಗೋಡೆ ಇರುತ್ತೆ. ನಾವೇ ಸಾಲ ಮಾಡಾದ್ರೂ ಫುಲ್ ಎಲ್ಲ ಬೇರೆ ಇತ್ತು, ವಾಲ್ಪೇಪರು ಇದೆಲ್ಲ. ಸಾಲ ಮಾಡಾದ್ರೂ ನಾವೆಲ್ಲ ಮಾಡ್ಸಿದ್ವಿ. ಇದು ಅಡ್ಗೆ ಮನೆ, ನನ್ಗೆ ಸಮೀವುಲ್ಲಾ ಸರ್ ಅಂತ ಇದ್ದಾರೆ ನಮ್ಮ ಗುರುಗಳು ಉದಯ ನ್ಯೂಸ್ ಅಲ್ಲಿ. 1-2 ಲಕ್ಷ ಖರ್ಚು ಮಾಡಿ ಏನ್ ಅನಿವಾರ್ಯತೆ ಇದೆ, ಅಡ್ಗೆ ಮನೆದ್ ಮಾಡ್ಕೊಳ್ಳಿ, ಇದೆಲ್ಲ ಬೇಡ ಅಂದ್ರು. ಇದಕ್ಕೂ ಸಾಲ ಮಾಡಿದ್ವಿ ಸರ್, ಬಡ್ಡಿಗೆ ಸಾಲ ತಗೊಂಡು. ಅಂದ್ರೆ ಸಾಲದ ಮೇಲೆ ಸಾಲ. ಸೊ ಇದೆಲ್ಲ ಈಗ ಸ್ವಲ್ಪ ವಾಲ್ಪೇಪರ್ ಚೇಂಜ್ ಮಾಡಿದ್ದೀನಿ ಬಿಟ್ರೆ ಇದೆಲ್ಲ ಅವಾಗ್ಲೇ ಮಾಡಿದ್ವಿ 1 ವರ್ಷದಲ್ಲಿ. ಅಂದ್ರೆ ಮ್ಯೂಚುವಲಿ ಡಿಸ್ಕಸ್ ಬೈ ಯು ಅಂಡ್ ಯುವರ್ ಹಸ್ಬೆಂಡ್. ಅದೇನಾಗುತ್ತೆ ಅಂದ್ರೆ ಅವ್ರದೇ ಮೇಲ್ಗೈ ಆಗ್ತಿತ್ತು. ನನಗೆ ಇಷ್ಟ ಇರ್ಲಿಲ್ಲ ಸರ್, ಯಾಕಂದ್ರೆ ಸಾಲ ಆಗಿಲ್ಲ ಅಂತೆಲ್ಲ ಅಂದಾಗ. ಬಟ್ ಅವರು ಇಲ್ಲ ಮಾಡೋಣ, ಬಂದವ್ರಿಗೆ ಬರೀ ಖಾಲಿ ಗೋಡೆ ಥರ ಆಗತ್ತೆ ಅಂತ ಹೇಳಿ ರಿಸ್ಕ್ ತಗೊಂಡು ಮಾಡಿ ಅದು ಅದೇ ನಾನು ಅದಕ್ಕೆ ಪ್ಲಾನಿಂಗ್ ಅನ್ನೋದು. 1 ರೂಪಾಯಿನೂ ಸಾಲ ಮಾಡಬಾರ್ದು. ನಮಗೆ ಮಂತ್ಲಿ ಇನ್ಕಮ್ ಅಷ್ಟಿದೆ, ನಾನು ಸರಿದೂಗಿಸ್ತೀನಿ ಅಂದ್ರೆ ಮಾತ್ರ ಅದು ಏನೋ ಒಂಥರ, ಅದು ಒಂಥರ ಲೋಕದಲ್ಲಿ ತಗೊಂಡ್ಬಿಡ್ಬೋದು. ಹೌದು ಹೌದು ಹೌದು, ಅವ್ರು ಮೆಚ್ಚಿಸ್ಬೇಕು, ಇವ್ರು ಮೆಚ್ಚಿಸ್ಬೇಕು. ಅದಾಯ್ತು ನಿಜವಾಗ್ಲೂ. ಹಂಗೆ ನೋಡಿದ್ರೆ ಮನೆ ತಗೊಂಡಿದ್ದೆ ದೊಡ್ಡದು, ಅಂಥದ್ರಲ್ಲಿ ಇಂಟೀರಿಯರು ಅದು ಇದು ಅನ್ಕೊಂಡೆ ಒಂದು 10 ಲಕ್ಷ ದೊಡ್ಡದಲ್ವಾ ಸರ್? ಅವಾಗಿಂದ ದೊಡ್ಡ ಅಮೌಂಟು ಅದು. ಸೊ ಹಾಗಾಗಿನೇ. ಬಟ್ ಫೈನಲಿ ಏನೇ ಮಾಡಿದ್ರು ಒಂದು 8-10 ವರ್ಷ ಆಯ್ತು ಆ ಜಂಜಾಟದಿಂದ ಹೊರಗಡೆ ಬರೋದಕ್ಕೆ. ಇವಾಗ ಒಂದು ಪೀಸ್ ಅನ್ಸುತ್ತೆ ಸರ್ ಮನೆಗೆ ಬಂದ್ರೆ. ಇದೆಲ್ಲ ಡಿಸ್ಕಸ್ ಮಾಡ್ಕೊಂಡೇ ಮಾಡಿದ್ದು. ಇಲ್ಲೆಲ್ಲ ಅವಾರ್ಡ್ಸ್ಗಳೇ ಇದೆ ಸರ್. ಇದು BBMP ಇಂದ ಕೊಟ್ಟಿರುವಂಥ ಅವಾರ್ಡು, ಅದಾದ್ಮೇಲೆ ಇದು ವುಮೆನ್ಸ್ ಅಚೀವರ್ಸ್ ಅವಾರ್ಡು. ಇದು ನನಗೆ ಭಾಳ ಇಷ್ಟ, ಯಾಕಂದ್ರೆ ಇದು ನನ್ನಮ್ಮ ಸೂಪರ್ ಸ್ಟಾರ್. ಇದು ಯಾವತ್ತೂ ನಮಗೊಂಥರ ತುಂಬಾ ಚೆರಿಶ್ ಮಾಡುವಂಥ ಒಂದು ಮೊಮೆಂಟ್ ಅಲ್ಲ, ಅಮ್ಮ ಮಗಂದು. ನೀವು ವಿನ್ನರ್ಸ್? ಇಲ್ಲ, ಫೈನಲಿಸ್ಟ್. ನಾವು ಫೈನಲಿಸ್ಟ್ ಅಲ್ಲಿ ಇದ್ವಿ. ಸೂಪರ್ ಸ್ಟಾರ್. ಹೌದು, ಗ್ರಾಂಡ್ ಸನ್ ಜಾಹ್ನವಿ. ಹೌದು. ಅದೊಂಥರ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಚಿಕ್ಕವರಿದ್ದಾಗ ಇವ್ರ ಜೊತೆ, ಅದೆಲ್ಲ ಒಂದು ಮೆಮೊರಿ ಅಲ್ಲ ಸರ್. ಖಂಡಿತ. ಅದು ನಾವು ಗೆಲ್ತೀವೋ ಬಿಡ್ತೀವೋ ಆ ಮೆಮೊರಿ. ಅದಕ್ಕೆ ಅನ್ಸುತ್ತೆ GCನಲ್ಲೆಲ್ಲ ನಾವು ಯಾಕಷ್ಟು ಕನೆಕ್ಟ್ ಆಗ್ತೀವಿ ಅಂದರೆ ಎಮೋಷ್ನಲಿ ಕನೆಕ್ಟ್ ಆಗ್ಬಿಡ್ತೀವಿ. ಅವ್ರು ಮಾಡುವಂಥ ಸ್ಕ್ರಿಪ್ಟು, ಕಾನ್ಸೆಪ್ಟು, ಅದು ಎಮೋಷ್ನಲಿ ನಮ್ಮನ್ನು ಅಷ್ಟು ಕನೆಕ್ಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಒಂದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆ ಬಾಂಧವ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ರಿಯಾಲಿಟಿ ಶೋಗೆ ಹೋದರೆ ಹಾಗಾಗತ್ತೆ ಹಿಂಗಾಗತ್ತೆ ಅಂತಾರೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಬಾಂಧವ್ಯಗಳು ಅದು ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ಮೋರ್ ಎಕ್ಸ್ಪ್ರೆಸಿವ್ ಇರಬೇಕಾಗುತ್ತೆ ಚಾನೆಲ್ ಅಂತ ಬಂದಾಗ. ನಾವು ಮನೇಲಿದ್ದಾಗ ಮಾತಾಡ್ತೀವೋ ಬಿಡ್ತೀವೋ, ಸೊ 4 ಜನದ್ರ ಮುಂದೆ, ಪ್ರಪಂಚದ ಮುಂದೆ ನಾವು ಮಾತಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಅದು ನಂಗೆ ಅನ್ಸುತ್ತೆ, ಅಲ್ಲಿ ಸಿಗೋವಂಥ ಫ್ರೆಂಡ್ಸ್ ಎಲ್ಲ ಯಾಕಷ್ಟು ನಮಗೆ ಗಟ್ಟಿಯಾಗಿ ಸ್ನೇಹ ಬೆಳೆಯುತ್ತೆ ಅಂತಂದರೆ ಅವ್ರು ಮಾಡುವಂಥ ಕಾನ್ಸೆಪ್ಟ್ಗಳು, ಕೊಡುವಂಥ ಸ್ಕಿಟ್ಟು, ಅದೆಲ್ಲ ನಮ್ಮನ್ನು ಗಟ್ಟಿ ಮಾಡುತ್ತೆ. ಜೊತೆಗೆ ಡೇ ಆ್ಯಂಡ್ ನೈಟ್ ನಾವು ಅಲ್ಲೇ ಇರ್ತೀವಿ, ಪ್ರಾಕ್ಟೀಸು ಅದು ಇದು ಅಂತ. ಅವಾಗ ನನ್ನ ಮಗಂಗೆ ಯಾರೋ ಊಟ ಮಾಡಿಸ್ತಾರೆ, ಅವ್ರ ಮಕ್ಳಿಗೆ ನಾವು. ಸೊ ಹಾಗಾಗಿ ಜಾಸ್ತಿ ಅದು. ಸೊ ನಾನು ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಕಲರ್ಸ್ ಕನ್ನಡ. ಯಾಕಂದರೆ ನಾವು ಒಂದು ರಿಯಾಲಿಟಿ ಶೋ ಹೋದಾಗ ನಮ್ಮನ್ನು ಗುರುತಿಸಿ, ಇಲ್ಲ ಇವರಲ್ಲಿ ಇನ್ನೂ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅವಕಾಶಗಳನ್ನ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ನಾನು ಇವತ್ತು ಜನ ಸ್ವಲ್ಪ ಗುರುತಿಸ್ತಾ ಇದ್ದಾರೆ ನನ್ನನ್ನು. ಜಾನ್ವಿ ಅಂದರೆ 4 ಜನ ಗೊತ್ತಾಗಿದ್ದೀನಿ. ಸವಿರುಚಿ ಮೂಲಕ ಪ್ರತಿ ಹೆಣ್ಮಕ್ಳಿಗೂ ನಾನು ಕನೆಕ್ಟ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ಕಲರ್ಸ್ ಕನ್ನಡ ಕಾರಣ, ಜೊತೆಗೆ ಪ್ರಕಾಶ್ ಸರ್ ಕಾರಣ. ಸೊ ನಾನು ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗಬೇಕಾಗಿತ್ತು ಸರ್ ಈ ವರ್ಷ. ಹೌದು, ಬಟ್ ಸವಿರುಚಿ ಇತ್ತಲ್ಲ, ಹೋಗಕ್ಕಾಗ್ಲಿಲ್ಲ. ಮುಂದಿನ ವರ್ಷ ಹೋಗ್ತೀನಿ. ಬಟ್ ಬೇಜಾರು ಏನಂದ್ರೆ ಸುದೀಪ್ ಸರ್ ಇರಲ್ಲ ಅನ್ನೋದು. ಬಟ್ ಸುದೀಪ್ ಸರ್ಗೂ ಹೇಳ್ತೀನಿ, ಯಾಕಂದ್ರೆ ಪ್ರತಿ ಒಂದು 5-6 ಸೀಸನ್ ಇಂದ ಯಾರ್ಯಾರು ಹೋಗ್ತಾರೆ ಅನ್ನೋರ್ ಪಟ್ಟಿಯಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ. ಸೊ ಈ ವರ್ಷನೂ ಅಷ್ಟೇ ನಾನು ಹೋಗ್ಬೇಕಾಗಿತ್ತು, ಬಟ್ ನಮ್ಮ ಸವಿರುಚಿ ಟೀಮ್ ಬಿಟ್ಕೊಡ್ಲಿಲ್ಲ. ಅದೊಂದು ಪಾಸಿಟಿವ್ ಟೀಮ್ ಸರ್. ನಾನಿರ್ಬೋದು, ಎಂಟೈರ್ ಸೆಟ್ಟು ನಾವು ಒಟ್ಟಿಗೆ ಕೆಲಸ ಮಾಡಿ ಅವ್ರ ಜೊತೆ, ನಾನು ಅದೇ ಹೇಳ್ತಾ ಇದ್ದಲ್ಲ, ಒಂದು ಎಮೋಷನಲ್ ಬಾಂಡಿಂಗ್ ಬೆಳೆದಿದೆ ನಾವೆಲ್ಲ. ಅದು ಲಾಸ್ಟ್ ದಿವಸ ಅಯ್ಯೋ ಇದೇನಾ ಇದು ಲಾಸ್ಟು ಸೆಟ್ಟಿಗೆ ಬರಲ್ವಾ ಅಂತ ಹೇಳಿ ಎಮೋಷನಲ್ ಆಗ್ತೀವಿ ಅಂದರೆ
ಎಲ್ಲ ನಾನು ಹೋದ ಕಡೆ ಎಲ್ಲ ಒಳ್ಳೆ ಟೀಮ್ ಸಿಗುತ್ತೆ ಸರ್, ಪಾಸಿಟಿವ್. ಸವಿರುಚಿನಲ್ಲೂ ಹಾಗೆ. ಸೊ ಈ ಎಂಟೈರ್ ಸೆಟ್ನ ನಾನು ಮಿಸ್ ಮಾಡ್ಕೊಳ್ತೀನಿ. ಆದಷ್ಟು ಬೇಗ ಸೀಸನ್ 4 ಬರಲಿ. ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ, ಈ ಸಲ ಹೋಗ್ಬೇಕಾಗಿತ್ತು, ಬಟ್ ಈ ಟೀಮ್ ಅವ್ರು ಇಲ್ಲ. ಜಾನ್ವಿ ಅವರು ಚೆನ್ನಾಗಿ ಸೂಟ್ ಆಗಿದ್ದಾರೆ, ಕಾರ್ಯಕ್ರಮ ಕೂಡ ಅವ್ರಿಗೆ ಅಂದ್ರೆ ಅವ್ರು ಅದನ್ನ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಬೇಡ ಬಿಗ್ ಬಾಸ್ಗೆ ಅಂತ ಹೇಳಿ ನಾನು ಹೋಗೋಕ್ಕಾಗಲಿಲ್ಲ. ಅದಾದ್ಮೇಲೆ ಸುದೀಪ್ ಸರ್ ಇದೇ ಲಾಸ್ಟ್ ಹೋಸ್ಟ್ ಮಾಡೋದು ಅಂದಾಗ ನಿಜವಾಗ್ಲೂ ಬೇಜಾರಾಯ್ತು. ನಾನು ಕಾಯ್ತಾ ಇದ್ದೆ. ನಾವು ಇಂಟರ್ವ್ಯೂನಲ್ಲಿ ಸುದೀಪ್ ಸರ್ನ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡ್ತೀವಿ, ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ. ಸುದೀಪ್ ಸರ್ರೇ ನಮ್ಮನ್ನ ಹೆಸರು ಕರೆದು ಇಂಟ್ರೊಡಕ್ಷನ್ ಕೊಡ್ತಾರಪ್ಪ, ಬಿಗ್ ಬಾಸಿಗೆ ಹೋಗ್ಬೇಕು, ಅದನ್ನ ನಾನು ಕಾಯ್ತಾ ಇದ್ದೆ ಸರ್. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋದು ವೀಕೆಂಡಲ್ಲಿ, ಅದಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ. ಯಾಕಂದರೆ ಸುದೀಪ್ ಸರ್ ದೊಡ್ಡ ಫ್ಯಾನ್ ನಾನು ಅನ್ನೋದು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಬಟ್ ಅವರೇನೋ ಇಲ್ಲ ಅಂತ ಅಂದಾಗ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನಾವೆಲ್ಲ ಬಿಗ್ ಬಾಸಿಗೆ ಹೋಗ್ಬೇಕು ಅಂತಿದ್ದೀವಿ, ಅದು ನಿಮಗೋಸ್ಕರ ಕೂಡ. ಹಾಗಾಗಿ ನೀವೇ ಇರಬೇಕು ಆ ಜಾಗದಲ್ಲಿ. ನಿಮ್ಮನ್ನು ಬಿಟ್ಟು ಯಾರನ್ನೂ ಕೂಡ ಇಮ್ಯಾಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು. ಅದು ಅವ್ರಿಗೂ ಹೇಳಿದ್ದೀನಿ ಸರ್, ಯಾಕಂದ್ರೆ ಆ ಲ್ಯಾಂಗ್ವೇಜ್ ಅಲ್ಲಿ ಇರೋ ಹೋಲ್ಡ್ ಇರ್ಬೋದು, ಆ ಆಟಿಟ್ಯೂಡ್ ಇರ್ಬೋದು, ಮತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು, ಆ ಸ್ಪಾಂಟೇನಿಟಿ, ಅಲ್ಲೇನೋ ಜಗಳ ಆಗ್ತಾ ಇರುತ್ತೆ, ಅದನ್ನ ಟಕ್ಕಂತ ಅವರು ಆ ಕೌಂಟ್ರು ಕೊಡೋದು, ಆ ತಪ್ಪನ್ನು ಕಂಡು ಹಿಡಿದು ಹೇಳೋದು, ಅದು ಎಲ್ರಿಗೂ ಸಾಧ್ಯ ಇಲ್ಲ. ಆ್ಯಕ್ಟಿಂಗು ನಾವು ರೀಟೇಕ್ಸ್ ತೊಗೊಂಡು ಮಾಡ್ಬಿಡ್ಬೋದು, ಅಥವಾ ಫೈಟ್ ಸೀನಲ್ಲಿ ರೀಟೇಕ್ ತೊಗೊಂಡು ಮಾಡ್ಬಿಡ್ಬೋದು. ಅದು ಯಾವುದು ರೀಟೇಕ್ ಅಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾರಲ್ಲ ಬಿಗ್ ಬಾಸ್ ನೋಡ್ತಾರಲ್ಲ ವೀಕೆಂಡು, 5 hours ಕಂಟಿನ್ಯೂಸ್ ಶೂಟ್ ಆಗುತ್ತೆ. ಸೊ EPL ಯಾರೂ ಅದನ್ನು ಹೇಳೋಕ್ಕಾಗಲ್ಲ. ಅವ್ರು ಸ್ಪಾಂಟೇನಿಯಸ್ ಆಗಿ ಅದನ್ನು ತೊಗೊಂಡು ಅಲ್ಲೇ ಜಡ್ಜ್ಮೆಂಟ್ ಕೊಟ್ಟು ಆ ಬಾಡಿ ಲ್ಯಾಂಗ್ವೇಜ್, ಆ ಭಾಷೆ, ನೋ ಒನ್ ಕ್ಯಾನ್ ರೀಪ್ಲೇಸ್. ಹಾಗಾಗಿ ಸರ್ ನಾವು ಬಿಗ್ ಬಾಸ್ ಬರಬೇಕು, ನೀವೇ ಹೋಸ್ಟ್ ಆಗಿರಬೇಕು. ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ ಸರ್, ಅಟ್ಲೀಸ್ಟ್ ನಮಗೋಸ್ಕರ. ತುಂಬಾ ತರಲೆ ಮಾಡ್ತಾ ಇದ್ರಾ ನೀವು? ಈ ಚಕ್ರವರ್ತಿ ಇವತ್ತಿಗೂ ಮಾಡ್ತಾರೆ, ನಾನು ಅವಾಗ ಮಾಡ್ತೇನೆ. ಸೊ ಹಾಲಲ್ಲೇ ಡೈನಿಂಗ್ ಸೆಟಪ್ ಇದೆ? ಹೌದು ಸರ್, ಹಾಲಲ್ಲೇ ಇದೆ. ಯಾಕಂದ್ರೆ ಇದು 3 BHK ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇದಕ್ಕೆ ಡೈನಿಂಗ್ ರೂಮ್ ಏನು ಸಪ್ರೇಟ್ ಇಲ್ಲ. ಹಾಗಾಗಿ ಇಲ್ಲಿ ರಿಲೇಟಿವ್ಸ್ ಎಲ್ಲ ಬಂದಾಗೆಲ್ಲ ಇಲ್ಲೇ ಎಲ್ಲ ಅರೇಂಜ್ ಮಾಡ್ತೀವಿ ಊಟಕ್ಕೆಲ್ಲ. ಇನ್ನ ನಾವಿದ್ರೆ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಸರ್, ಟಿವಿ ಹಾಕೊಂಡು. ಅದು ಬಿಟ್ಟರೆ ದೇವ್ರ ಮನೆ ನೋಡೋಣ. ಹಾಂ ಸರ್, ದೇವ್ರ ಮನೆ. ವಾವ್, ಜಾಹ್ನವಿ ದೇವರು ಏನೋ ತುಂಬ ಚೆನ್ನಾಗಿದೆಯಲ್ಲ, ಏನು ವಿಶೇಷ? ಏನು ದೇವರದು ಮುಖ ಇಟ್ಟಿದ್ದೀವಿ? ಅದು ಲಕ್ಷ್ಮೀ ಮುಖವಾಡ ಸರ್. ಅದು ಯೂಶಲಿ ಯಾವಾಗಲೂ ಇಟ್ಟಿರ್ತೀವಿ. ಯಾವಾಗಲೂ ಇಟ್ಟಿರ್ತೀವಿ. ವಾರಕ್ಕೆ 1 ಸಲ ಮಾತ್ರ ಆ ಕಳಸ ಎಲ್ಲ ತೆಗೆದು ಚೇಂಜ್ ಮಾಡೋದು. ಯೂಶಲಿ ಅಮ್ಮ ಇದ್ದಾಗೆಲ್ಲ ಈ ಡಿಪಾರ್ಟ್ಮೆಂಟ್ ಅಮ್ಮಂದು, ನಾನು ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ. ಸೊ ಅಮ್ಮ ಇಲ್ದಿದಾಗ ಕಂಪ್ಲೀಟ್ ನಾನೇ ಅಲ್ವಾ, ಹಾಗಾಗಿ ಜಿಮ್ ಟೈಮಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ತೀವಿ. ಆ ದೇವರು ಪೂಜೆ ಭಕ್ತಿ ಎಲ್ಲ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿದೆ. ಈಗ ಆಕ್ಚುಲಿ ಧನುರ್ಮಾಸ ನಾನು ಯಾವತ್ತೂ ಮಿಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನಮಗೆ ಶೂಟಿಂಗ್ ಇರುತ್ತಲ್ಲ, ಒಂದಿನ ಹೋದ್ರೆ ಒಂದಿನ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ದೇವ್ರ ಮನೆ ಪೂಜೆ ಅದು ಯಾವಾಗಲೂ ನಿರಂತರವಾಗಿರುತ್ತೆ ಸರ್, ಬೆಳಗ್ಗೆ ಸಾಯಂಕಾಲ. ನಾನು ದೇವ್ರ ಮೇಲೆ ತುಂಬ ಭಕ್ತಿ ಇದೆ. ಮಂಗಳಗೌರಿ ಪೂಜೆಗಳನ್ನ ಮಾಡ್ತೀನಿ. 14 ವರ್ಷದಿಂದ ಮಂಗಳಗೌರಿ ಪೂಜೆ ಮಾಡ್ತೀನಿ. ಬೆಳಗ್ಗೆ 2 ಗಂಟೆಗೆ ಎದ್ದು, ಯಾಕಂದ್ರೆ ಅದು ಸೂರ್ಯೋದಯ ಆಗೋ ಅಷ್ಟರಲ್ಲಿ. 2 ಗಂಟೆಗೆ? ಹೌದು ಸರ್, ಹೌದು. ಯಾಕಂದ್ರೆ ನಾನು ಚಾನಲ್ಗೆ ಹೋಗ್ಬೇಕಾಗಿರುತ್ತೆ. ಮುಂಚೆ ಎಲ್ಲ ಫಸ್ಟ್ ಶಿಫ್ಟ್ ಎಲ್ಲ ಇರ್ತೈತಲ್ಲ, ಸೂರ್ಯ ಉದಯ ಆಗೋ ಮುಂಚೆ ಅದನ್ನ ಇದು ಮಾಡ್ಬೇಕು ಸರ್. ಮಲಗ್ತಾ ಇದ್ದೆಲ್ಲ 1 ಗಂಟೆಗೆನೆ. ಯಾಕಂದ್ರೆ ಮಂಗಳಗೌರಿ ಪೂಜೆ ಅಂದ್ರೆ ಅದಕ್ಕೆ ತುಂಬಾ ಪ್ರಿಪ್ರೇಷನ್ ಬೇಕು. 16 ಥರದ ದೀಪ ಮಾಡ್ಕೊಳ್ಬೇಕು. ಮತ್ತೆ ಅರಿಶಿಣದಲ್ಲಿಯೂ ಕೂಡ ನಾವು ಗಣಪತಿ ಮತ್ತೆ ಗೌರಿನ ಮಾಡ್ಕೊಳ್ಬೇಕು. ಆಮೇಲೆ ತಾಯಿಗೆ ದೃಷ್ಟಿ ತೆಗಿಯಕ್ಕಿರ್ಬೋದು. ಮತ್ತೆ ಈ ತೋರಣ ಎಲ್ಲ ಕಟ್ಟೋದು, ಬಾಳೆಕಂದು, ಬಾಳೆ ದಿನ, ಅದು ಒಂಥರ ಅದು ಭಾಳ ಸಿದ್ಧತೆಗಳು ಜಾಸ್ತಿ ಇರುತ್ತೆ. ಸೊ ಅದನ್ನು ನಾನು ತುಂಬ ಎಂಜಾಯ್ ಕೂಡ ಮಾಡ್ತೀನಿ. ಪೂಜೆ ಎಲ್ಲ ಆದಮೇಲೆ ಹಬ್ಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಪೂಜೆ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ನಡೆಯುತ್ತೆ ಸರ್. ದೇವಸ್ಥಾನಗಳಿಗೆ ಹೋಗೋದು ಅದೆಲ್ಲ ಇದೆ. ಏನೋ ಟೋಪಿ ಇಟ್ಟಿದ್ರಿ ಮೇಡಮ್ ಅಲ್ಲಿ? ಟೋಪಿ ಮತ್ತು ಘೋಡೆ ಏನಿಟ್ಟಿದ್ರಿ ಏನದು? ಸರ್ ಟೋಪಿ ಅದು ಆ್ಯಕ್ಚುಲಿ ನನ್ನಮ್ಮ ಸೂಪರ್ ಸ್ಟಾರಲ್ಲಿ ನಮಗೆ ಸೂಪರ್ ಸ್ಟಾರ್ ಸರ್, ಖಂಡಿತ ಇದು ಸೂಪರ್ ಸ್ಟಾರ್ ಆಫ್ ದ ವೀಕ್ ಬರ್ತಾ ಇದ್ದಾಗ ಟೋಪಿ ಹಾಕ್ತಾ ಇದ್ರು. ಅಂದ್ರೆ ನಮಗೆ ಸೂಪರ್ ಸ್ಟಾರ್ ಆಫ್ ದ ವೀಕ್ ಕಿರೀಟ ತರ ಹಾಕ್ತಾ ಇದ್ರು ಕಣ್ಣಿಗೆಲ್ಲ. ಸೊ ನನಗೆ ಅದು ಏನಾದರೂ ಅನ್ಕೊಳ್ಳಿ ಸರ್, ಅದೆಲ್ಲ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ನಂಗೆ ತುಂಬ ಖುಷಿ. ಮಗ ಜೊತೆಗಿದ್ದ ಸೂಪರ್ ಸ್ಟಾರ್ ಆಫ್ ದ ವೀಕು. ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ರಿಯಾಲಿಟಿ ಶೋಗೆ ಹೋಗಿ ನಾವು ಅಷ್ಟೆಲ್ಲ ಶೈನ್ ಆಗ್ತೀವಿ ಅಂತ. ಸೊ ನನಗದು ತುಂಬ ಖುಷಿ. ಹಾಗಾಗಿ ಅವಾಗಿಂದ ಇವಾಗ ತನಕ ಒಂದು 3.5 ವರ್ಷ ಆಯ್ತು ಅದು ಮುಗಿದು. ಸೀಸನ್ 3 ಕಂಪ್ಲೀಟ್ ಆಗಿದೆ. ಅವಾಗ್ಲಿಂದ ಇವಾಗ ತನಕ ದೇವ್ರ ಮುಂದೆನೇ ಇಟ್ಟು ನಾನು ಪೂಜೆ ಮಾಡ್ತೀನಿ. ನನಗೊಂಥರ ಖುಷಿ. ಅವ ಚಿಕ್ಕ ವಯಸ್ಸಲ್ಲಿ ಇದಾಗಿದ್ದಾನೆ. ಮುಂದೆ ಇವನು ಈ ಫೀಲ್ಡಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಅವನು ದೊಡ್ಡ ಕಲಾವಿದನಾಗ ಬೆಳಿಬೇಕು. ಅವ್ನು ದೊಡ್ಡ ಒಳ್ಳೆ ಕ್ರಿಕೆಟರು, ಒಳ್ಳೆ ಫುಟ್ಬಾಲ್ ಆಡ್ತಾನೆ, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಸುದೀಪ್ ಸರ್ ಥರ ಆಗ್ಬಿಡ್ತಾನೆ ಅವನು. ಹೌದಾ? ಹಂಗೆ ಅನ್ಸುತ್ತೆ ಸರ್? ಖಂಡಿತ. ಯಾಕಂದ್ರೆ ಇವನನ್ನ ಈ ಪ್ಯಾಂಟ್ ಹಾಕ್ತಾನೆ ನೋಡಿ, ಇದು ಮೊನ್ನೆ ನಾವು ಊರಿಗೆ ಹೋದಾಗ ಹಾಕೊಂಡಿದ್ದ. ದೇವರನೇಗ್ಲು ನಮ್ಮ ಅತ್ತಿಗೆ ಎಲ್ಲ ಕಿಚ್ಚ 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 ಸುದೀಪ್ ಸರ್ ಥರ ಇದು ಪ್ಯಾಂಟ್ ಇದು.
ಅಂತ ಹೇಳಿ ನಿಜವಲ್ಲ ರೇಗಿಸ್ತಾ ಇರ್ಲಿಲ್ವ ನಿನ್ಗೆ? ಇವನಿಗೆ ರೇಗಿಸ್ತಾ ಇದ್ರು ಈ ಪ್ಯಾಂಟ್. ಅದನ್ನೇ ಹೇಳ್ತಾ ಇದಾರೆ ಅವ್ನಿಗೆ. ಇನ್ನೊಂದಿಬ್ರು ಹೇಳಿದಾರೆ ಇವನು ಸ್ವಲ್ಪ ಸುದೀಪ್ ಸರ್ ತರ ಇದ್ದಾನೆ ಅಂತ. ನಾವು ಫೋಟೋ ಫೀಚರ್ಸ್ ನನ್ನಮ್ಮ ಸೂಪರ್ ಸ್ಟಾರ್ಗೆ ಹೋದಾಗ್ಲೂ ಅಷ್ಟೇ ಸುದೀಪ್ ಸರ್ ತರ ಇದ್ದಾನಲ್ವಾ ಅಂತ ಹೇಳಿ ಫೋಟೋ ಶೂಟ್ ಮಾಡೋರು ಹೇಳ್ತಾ ಇದ್ರು. ಗೊತ್ತಿಲ್ಲ ಸರ್, ದೊಡ್ಡವ್ರಾಗ್ತಾ ಹೇಗಾಗ್ತಾರೆ ಗೊತ್ತಿಲ್ಲ. ಬಟ್ ಇದು ನೆನಪಿಗೆ. ಹಾ ಸರ್, ಆ ನೆನಪಿಗೆ ನಾನು ದಿನ ಪೂಜೆ ಮಾಡ್ತೀನಿ. ಇದು ಯಾವ ದೇವರು ಅಂತ ಕೇಳ್ತಾರೆ, ಅದನ್ನ ಟೋಪಿ ನೋಡ್ಬಿಟ್ಟು ಟೋಪೇಶ್ವರ. ಇದು ನಮ್ಮ ಅಡ್ಗೆ ಮನೆ. ಅಡಿಗೆ ಮನೆ ಫುಲ್ ಮುಕ್ತ ಬನ್ನಿ ಇಲ್ಲಿ ಸರ್. ಇಲ್ಲಿ ಆಕ್ಚುಲಿ ಗೋಡೆ ಇತ್ತು, ನಾವು ಗೋಡೆ ಹೊಡೆದ್ಬಿಟ್ಟು ಓಪನ್ ಕಿಚನ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಗೋಡೆ ಇತ್ತು. ಸೊ ಗೋಡೆ ಇತ್ತು, ಈ ಕಡೆ ಬರ್ಬೇಕಿತ್ತು ಸಂಧಿಯಿಂದ. ಹೌದೌದು, ಆ ಕಡೆಯಿಂದ ಬರ್ಬೇಕಾಗಿತ್ತು. ನಾವು ಓಪನ್ ಕಿಚನ್ ಮಾಡ್ಕೊಂಡ್ವಿ, ಇಲ್ಲೆಲ್ಲ ಫ್ರಿಡ್ಜ್ ಇಡ್ಬೋದು ಅಂತ. ಒಳ್ಳೇದು ಹೌದು. ಅವಾಗ ಇಡೀ ಮನೆಗೆ ಗೋಡೆಗಳೇ ಕಮ್ಮಿ ಆಗುತ್ತೆ. ಹೌದೌದು. ಇದು ಅಡ್ಗೆ ಮನೆ ಸರ್ ನಮ್ದು. ಓಕೆ, ಟೈಮ್ ಸಿಗುತ್ತಾ ನಿಮ್ಗೆ ಅಡುಗೆ ಮಾಡೋಕೆ? ಮಾಡ್ತೀನಿ ಸರ್. ಇವತ್ತು ಬೆಳಿಗ್ಗೆ ನೀವೆಲ್ಲ ಬರ್ತೀರಾ ಅಂತ ನಾನು ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದೀನಿ, ನೀವು ತಿನ್ಕೊಂಡು ಹೋಗ್ಬೇಕು. ಅಯ್ಯೋ ಇಲ್ಲ ಹೌದು, ನಾನು ಫಸ್ಟ್ ಟೊಮೆಟೊ ಬಾತ್ ಮಾಡೋಣ ಅನ್ಕೊಂಡೆ. ಇಲ್ಲ, ಆಮೇಲೆ ಬೆಳಿಗ್ಗೆ ಎದ್ಮೇಲೆ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದೀನಿ ಸರ್. ಅಡ್ಗೆ ಮಾಡ್ತೀನಿ ಸರ್. ಎಲ್ರು ನನ್ನ ನೋಡಿದ್ರೆ ಅಡ್ಗೆ ಮಾಡ್ತಾಳ ಕೆಲಸ ಮಾಡ್ತಾಳ ಅನ್ಬೋದು. ನನ್ಗೆ ಮಿತ್ತಿದೆ, ಒಂದು ಜನ ತಾವೇ ಅನ್ಕೊಂಡ್ಬಿಡ್ತಾರೆ. ಈಗ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು, ಅಥವಾ ಈಗ ನೋಡಿ ನೀವು ಮೋರ್ ಕಾನ್ಸಂಟ್ರೇಟ್ ಆನ್ ಮೇಕಪ್ ಇತ್ಯಾದಿ ಇಲ್ಲ, ಸೊ ಇವ್ರಿಗೆಲ್ಲ ಅಡಿಗೆ ಬರಲ್ಲ, ಕುಟುಂಬ ನೋಡ್ಕೊಳ್ಳೋ ಇಚ್ಛೆ ಮಾಡಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಇವನ್ ನನಗೆ ನ್ಯೂಸ್ ಅಲ್ಲಿ ಇರೋವಾಗ್ಲೂ ಅಷ್ಟೇ, ನಾನು ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಹೂವು ಮುಡ್ಕೊಂಡು ನೀವು ಪೂಜೆನೂ ಮಾಡ್ತೀರಾ ಅನ್ನೋರು. ನಾನು ಪೂಜೆ ಬಿಟ್ಟೇ ಇಲ್ಲ ಯಾವಾಗಲೂ, ಚಿಕ್ಕ ವಯಸ್ಸಿಂದ ನೋಡಿ. ಮತ್ತೆ ನಾನು ಬೆಳೆದಿದ್ದೇ ಟ್ರೆಡಿಷನಲ್ ಫ್ಯಾಮಿಲಿ ಸರ್. ನಮ್ಮ ಮನೆಯಲ್ಲಿ ಹೋದ ಮನೇಲಿ ಏನ್ ಮಾಡ್ತೀಯಾ ಅಂತ ಹೇಳಿ 4th ಸ್ಟ್ಯಾಂಡರ್ಡಲ್ಲೇ ನಾನು ಕಡಲೆಕಾಳು ಸಾರು ಒಗ್ಗರಣೆ ಹಾಕಿದ್ದೆ. ಅದು ನಂಗೆ ಇನ್ನೂ ಜ್ಞಾಪಕ ಇದೆ. ನಂಗೆ ಕಲಿಸ್ಬಿಟ್ಟಿದ್ರು ಹೋದ ಮನೆ ಅಂತ ಹೇಳಿ. ಬಟ್ ಅದೆಷ್ಟು ಒಳ್ಳೇದು ನೋಡಿ ಸರ್. ನಾವು ಎಷ್ಟು ಡಿಪೆಂಡೆಂಟ್ ಅಂದರೆ, ನಾವು ಪ್ರೊಫೆಷ್ನಲಿ ಆಗಲಿ ಪರ್ಸನಲಿ ಯಾವುದಕ್ಕೂ ಯಾರನ್ನೂ ಡಿಪೆಂಡ್ ಆಗಲ್ಲ. ಇವತ್ತು ನಾನು ಅಡುಗೆ ಬರಲ್ಲ ಅಂತ ಹೇಳಿ ಮೇಡನ್ನ ಡಿಪೆಂಡ್ ಆಗೋದು, ಮೇಡ್ ಬರಲಿಲ್ಲ ಅಂತಂದರೆ ಹೋಟ್ಲು ಡಿಪೆಂಡ್, ಅದು ಯಾವುದು ಇಲ್ಲ. ನಾನು ಮಾಡ್ತೀನಿ, 5 ನಿಮಿಷಕ್ಕೆ ಮಾಡ್ತೀನಿ, ಸ್ವಲ್ಪ ಫಾಸ್ಟಾಗೂ ಮಾಡ್ತೀನಿ. ಕೇಳಿ ಇವನಿಗೆ ನಾನು ಮಾಡೋ ಅಡುಗೆ ಯಾವ್ದು ಇಷ್ಟ ಅಂತ. ರೊಟ್ಟಿ ಚೆನ್ನಾಗಿರುತ್ತೆ ಮಾಡಿದ್ರೆ. ಯಾವ್ದು, ರಾಗಿ ರೊಟ್ಟಿನ ಅಕ್ಕಿ ರೊಟ್ಟಿನ? ರಾಗಿ ರೊಟ್ಟಿ. ಅಕ್ಕಿ ರೊಟ್ಟಿ. ಓಕೆ, ಅಕ್ಕಿ ರೊಟ್ಟಿಗೆ ಯಾವುದು? ಬದನೆಕಾಯಿ ಪಚ್ಚಡಿ. ಅವ್ನ ಫೇವ್ರೇಟ್. ಪಚ್ಚಡಿ ನೀ ಸಾಫ್ಟ್ ಆಗಿ ಮಾತಾಡ್ತಾನೆ ಅನ್ಕೊಂಬಿಡಿ, ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಗೊತ್ತಾ? ದೊಡ್ಡ ಬ್ಲ್ಯಾಕ್ ಮೇಲರ್. ಅದು ಮಾಡಿ ನಾನು ಊಟ ಮಾಡಲ್ಲ, ಅವನಿಗೆ ಗೊತ್ತು. ಈಗ ನೋಡಿ ಹಿಂಗ್ ಮಾಡ್ತಾ ಇದ್ದಾನೆ, ಏನು ಹೇಳ್ಬಿಡ ನನ್ನ ಬಗ್ಗೆ. ಸೊ ವೆಜ್, ನಾನ್ ವೆಜ್? ಸರ್ ನಾನ್ ವೆಜ್ ಇಲ್ಲ, ನಾವು ಲಿಂಗಾಯತರಾಗಿರೋದ್ರಿಂದ ವೆಜ್ಜೇ. ಹೊರಗಡೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ ಸರ್ ನಾನ್ ವೆಜ್. ಅದೇ ಜಗಳ ಮನೆಯಲ್ಲಿ, ಅಬ್ಬಾ ನಿಮ್ಮ ಮನೆಗಂತೂ ಬರಲ್ಲ, ನಾನ್ ವೆಜ್ ಎಲ್ಲ ತರ್ತೀರಾ ಆಚೆಯಿಂದ ಅಂತ ಅಮ್ಮ ಬೈತಾರೆ. ಸೊ ಹಂಗಾಗಿ ಇವನ್ನೇ ಆಚೆ ಕರ್ಕೊಂಡು ಹೋಗಿ ತಿನ್ನಿಸ್ಬಿಡ್ತೀನಿ. ಏನು ಮಾಡಕ್ಕಲ್ಲ ಸರ್, ನಾನು ಅವ್ರವ್ರ ಇಷ್ಟ. ಆಹಾರ ಅದೊಂದು ಧರ್ಮ ಕಟ್ಟಾಕೋ ಬದಲು ಫುಡ್ ಇಸ್ ದೇರ್ ಟೇಸ್ಟ್. ಕರೆಕ್ಟ್ ಸರ್. ಊಟ ಅವ್ರ ಇಷ್ಟ ಅಂತ ಗಾದನೆ ಮಾಡಿದ್ರು. ಹೌದು, ಆಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಅಕ್ಕಪಕ್ಕದವ್ರ ಮನೆಯವ್ರು ಕರ್ಕೊಂಡು ಹೋಗಿ ತಿನ್ಸ್ಬಿಟ್ಟಿದ್ರು. ಹಂಗಾಗಿ ಸವಿರುಚಿನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಅದು ಆಗಿತ್ತು ಸರ್. ಆಕ್ಚುಲಿ ನಮ್ಮ ಊರಲ್ಲೆಲ್ಲ ಒಂದು ದೊಡ್ಡ ಸುದ್ದಿ, ನಾನು ಎಲ್ಲೂ ಹೇಳಿಲ್ಲ. ಆಮೆಲ್ಲ ಅಂದ್ರೆ ನಾನು ಹೇಳೋದಲ್ಲ, ಲಿಂಗಾಯತು ನಾನ್ ವೆಜ್ ತಿನ್ನಲ್ಲ. ಫಸ್ಟ್ ಎಲ್ಲ ನಮ್ಮ ಭಾನುಮತಿ ಮಗಳು, ರಾಜಣ್ಣನ ಮಗಳು ಟಿವಿನಲ್ಲಿ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಳ್ತಾ ಇದ್ರಂತೆ. ನಾನು ಯಾವಾಗ ಬ್ಯಾಟಿಂಗ್ ಶುರು ಮಾಡೋದ್ನೋ, ನಾವು ನೋಡೋದೇ ಬಿಡಿ, ನಮಗೆ ಬೇಜಾರಾಗತ್ತಾ ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ಅಮ್ಮ ಅಂದರು, ಇಲ್ಲ ನೋಡಿ ಎಲ್ಲರೂ ಕದ್ದು ಮುಚ್ಚಿ ತಿಂತಾರೆ ಇವಾಗ, ಎಲ್ಲ ಕಡೆನೂ ರುಚಿಯಾಗಿರುತ್ತೆ ಅಂತ ಹೇಳಿ ಕದ್ದು ಮುಚ್ಚಿ ತಿಂತಾರೆ. ಅದೊಳ್ಳೆ ಪ್ರೊಫೆಷನ್ನು. ಅದಲ್ಲದೆ ನಾನು ಅಲ್ಲಿ ಹೋಗಿ ನಾನು ಕಲ್ತಿದ್ದಲ್ಲ. ನಾನು ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿರುವಾಗ ನಮ್ಮ ಆಪಿ ಅಂತ ಇದ್ರು, ನಾವು ಮುಸ್ಲಿಂ ಮನೇಲಿ ಬಾಡಿಗೆಗಿದ್ದು. ಅವ್ರು ಕರ್ಕೊಂಡೋಗಿ ಚೆನ್ನಾಗಿ ರುಚಿ ತೋರಿಸ್ಬಿಟ್ಟಿದ್ರು. ಪ್ರತಿ ರಂಜಾನಿಗೆ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಸೊ ಆಮೇಲೆ ನಾನು ಬಿಟ್ಬಿಟ್ಟಿದ್ದೆ ಪೂಜೆಗಳನ್ನೆಲ್ಲ ಮಾಡುವಾಗ. ಈ ಶೋ ಬಂದಾಗಲೂ ಸವಿರುಚಿ ನಾನು ತಿಂತಾ ಇರಲಿಲ್ಲ. ಅವಾಗ ಅವ್ರಿಗೂ, ಅಯ್ಯೋ ನೀವು ನಾನ್ ವೆಜ್ ತಿನ್ನಲ್ಲ, ನಾವೇನು ಮಾಡೋದು, ಅದು ಅಲ್ಲಿ ತಿಂದು ಟೇಸ್ಟ್ ಹೇಳಲಿಲ್ಲ ಅಂದರೆ ಅದು ನ್ಯಾಚುರಲ್ ಆಗಿ ಬರಲ್ಲ, ಏನು ಮಾಡೋದು ಅಂತ ಇದ್ರು. ಆವಾಗ ಅಯ್ಯೋ ಶೋ ಬಿಡೋಕ್ಕಾಗುತ್ತೆ, ಇದಕ್ಕೋಸ್ಕರ ನಾನು ತಿಂದು ರೂಢಿ ಇದೆ, ಅಲ್ಲಿ ತಿಂತೀನಿ, ಮತ್ತು ನಾನು ಹೊರಗಡೆ ತಿನ್ನಲ್ಲ ಸರ್. ಅಲ್ಲಿ ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ಪ್ರೋಗ್ರಾಮ್ ಬಿಡೋಕ್ಕಾಗಲ್ಲ ಸರ್. ಅದೊಂದಕ್ಕೆ ನನಗೆ ಆಶ್ಚರ್ಯ ಆಗ್ತಿರೋದು, ವೃತ್ತಿ ಇಂಪಾರ್ಟೆಂಟ್. ಹೌದು, ಕರೆಕ್ಟ್ ಸರ್. ಯಾಕಂದ್ರೆ ಅದೊಂದು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಶೋ. ಈಗ ನಾನು ರಿಯಾಲಿಟಿ ಶೋ ಮಾಡಿರ್ಬೋದು, ಆಮೇಲೆ ಮಜಾ ಕೆಫೆ ಮಾಡ್ತಾ ಇದ್ದೆ, ಕಲರ್ಸ್ ಕನ್ನಡ ಸಿನಿಮಾದಲ್ಲಿ ಮಾಡ್ತಿದ್ದೆ. ಕಲರ್ಸ್ ಕನ್ನಡ ಅದು ಟಾಪ್ ಚಾನಲ್ ಅಂತ ಒಂದು ಚಾನಲ್ ಅಲ್ಲಿ ಎವ್ರಿ ಡೇ ನಾವು ಮನೆಗೆ ರೀಚ್ ಆಗ್ತೀವಿ ಅಂದಾಗ, ನಾನು ನಾನ್ ವೆಜ್ಗೋಸ್ಕರ ಅಥವಾ ಯಾರೋ ನಮ್ಮ ನೆಂಟರು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ ಅಂತ ಹೇಳಿ ಆ ಶೋನ ನಂಗೆ ಬಿಡೋಕ್ಕಾಗಲ್ಲ ಸರ್. ಮತ್ತೆ ಎಲ್ರೂ ಅಲ್ಲಿ ಇಲ್ಲಿ ಹೋಗಿ ತಿಂತಾರೆ, ನಾನು ಒಂದು ಪೀಸು ನಾನು ತಿಂದಿದ್ದೀನಿ, ನನಗೆ ಅದರಲ್ಲಿ ಏನು ಇದಿಲ್ಲ. ಯಾಕಂದ್ರೆ ನಮ್ಮ ಮನೇಲೆಲ್ಲ ಗೊತ್ತು, ಯಾಕಂದ್ರೆ ನಾನು ಅಲ್ಲಿ ಹೋಗಿ ತಿಂದಿರೋದಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ರೂಢಿ ಇತ್ತು, ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಪ್ರೋಗ್ರಾಮ್ನ ಬಿಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಪ್ರೊಫೆಷನ್ಗೋಸ್ಕರ ನಾನು ತಿಂದಿದ್ದೀನಿ. ಆಮೇಲೆ ನಾನು ಹೊರಗಡೆ ತಿನ್ನಲ್ಲ. ಸ್ಮೆಲ್ ಅಂತೂ ಘಮ ಘಮ ಘಮ.
ಚಿಕನ್ ಲಿವರ್ ಗುಂಡ್ಕಾಯಿ ಪಲಾವ್ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ಮೇಡಮ್ ಇಲ್ಲ ನಂಗೆ ಹೊಸದು ಹೇಳಿ ಮೇಡಮ್ ಇಲ್ಲಿ ಸರ್ ಗಿಚ್ಚಿಗಿಲಿಗಿಲಿ 2 ಸೀಸನ್ 2 ನ ರನ್ನರ್ ಅಪ್ಪ ನೀವು. ಹೌದು ಸರ್, ಹೌದು. ಗಿಚ್ಚಿಗಿಲಿ ಇಸ್ ಕಾಮಿಡಿ ಪ್ರೋಗ್ರಾಮ್. ಕಾಮಿಡಿ ಪ್ರೋಗ್ರಾಮ್. ಹೇಗೆ ಕಲ್ತ್ರಿ ಕಾಮಿಡಿ? ಯಾಕಂದ್ರೆ ನೀವು ನ್ಯೂಸ್ ಆಂಕರ್ ಆಗಿದ್ರಿ, ಅಂದ್ರೆ ಆಕ್ಟಿಂಗ್ ತರಬೇತಿ ಇತ್ಯಾದಿ ಇಲ್ಲ, ಹೇಗೆ? ನಿಜ ಸರ್, ಅದು ಆಕ್ಚುಲಿ ಅಲ್ಲಿ ಒಂದು ಫುಲ್ ಎಲ್ಲ ಮೆಂಟರ್ಸ್ ಇರ್ತಾರೆ, ಅವರೆಲ್ಲ ದೇ ಆರ್ ಪ್ರೂವ್ಡ್ ಆರ್ಟಿಸ್ಟ್. ಇನ್ನ ನಾವೆಲ್ಲ ಹೊಸದಾಗಿ ಹೋಗೋರು, ನಮ್ಮನ್ನ ಅವ್ರು ಟ್ರೈನ್ ಮಾಡಿ ಆ ಥರದ ಒಂದು 2 ವರ್ಗ ಇರುತ್ತೆ. ಆ 2 ವರ್ಗದಲ್ಲಿ ಒಂದು ನ್ಯೂಸ್ ಆಂಕರ್ಸ್ ಇರ್ತಾರೆ, ಬೇರೆ ಬೇರೆ ಫೀಲ್ಡ್ ಅವ್ರನ್ನ, ಹೌಸ್ ವೈಫ್ನ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋರ್ನ, ಇವ್ರನ್ನ ಎಲ್ಲ ಹುಡುಕಿ ತರೋದು. ಸೊ ಗಿಚ್ಚಿಗಿಲಿಗಿಲಿ ಬಂದಾಗ್ಲೂ, ನಾನು ಅದಕ್ಕೆ ಹೋದಾಗ್ಲೂ ಕೂಡ ಒಂದು ಸ್ವಲ್ಪ ಅಣ್ಣ ಅಸಿಸ್ಟೆಂಟ್ ಇಂಜಿನಿಯರು ಸಕಲೇಶ್ಪುರದಲ್ಲಿ, ನಿರಂಜನ್ ಅಂತ. ಸರ್ಕಾರಿ ನೌಕರ. ಅವನ ಅಸಿಸ್ಟೆಂಟ್ ಇಂಜಿನಿಯರ್ ಅವನು. ನಾನು ಅಲ್ಲಿ ಸ್ವಲ್ಪ ಡಬಲ್ ಮೀನಿಂಗ್ ಇದ್ದೇ ಇರುತ್ತೆ. ಗಿಚ್ಚಿಗಿಲಿಗಿಲಿ ಕಾಮಿಡಿ ಪ್ರೋಗ್ರಾಮ್, ಅದಕ್ಕೆ ಏನು ಬೇಕೋ ಅದು ಮಾಡ್ತಾರೆ, ಅದೆಲ್ಲ ಗೊತ್ತು ನನಗೆ ರೂಲ್ಸು. ಸ್ಟಾರ್ಟಿಂಗ್ ಹೋದಾಗ ನೀನು ನ್ಯೂಸ್ ಆ್ಯಂಕರ್ ಆಗಿದೆ, ಅವನ ಡಿಗ್ನಿಟಿ ಮೇಂಟೈನ್ ಮಾಡಬೇಕಿತ್ತಲ್ವ, ಯಾಕೋ ನನಗೆ ಇದು ಅಷ್ಟೊಂದು ಸರಿ ಅನಿಸ್ಲಿಲ್ಲ ಅಂತ ಅಣ್ಣನೇ ಅನಿಸ್ತಾ ಇದ್ದು. ಡಬಲ್ ಮೀನಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಅದು ಇಷ್ಟ ಆಗಲ್ಲ ಅಂತ. ಬಟ್ ಹೋಗ್ತಾ 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 ಅಲ್ಲಿ ಎಮೋಷ್ನಲ್ ಸ್ಕಿಟ್ಗಳಾದವು. ಎಮೋಷ್ನಲ್ ಸ್ಕಿಟ್ ಆದಾಗ ಅದು ಆ್ಯಕ್ಚುಲಿ ಅದೇ ನನಗೆ ಅಲ್ಲಿಂದಾನೇ ಸರ್ ಒಂಥರ ಟರ್ನ್ ಅಂತ ಅನ್ಸಿದ್ದು. ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ ಈ ಮನೆಯಲ್ಲಿ ಹುಟ್ಟೋದಕ್ಕೆ. ಮಾತಿಗೋ ಬೈತನ್ ಕಡೆ ಹೋದಾಗ ಅನಿಸ್ತು ನನಗೆ, ಒಂದು 2 ಡೈಲಾಗ್ ಎಲ್ಲ ಸಿಗ್ತಾ ಇತ್ತು ಸ್ಟಾರ್ಟಿಂಗು. ಬಿಟ್ಟು ಬೇರೆ ಬಂದಿದ್ದೀನಿ. ಒಂದು ಮ್ಯಾಟರ್ ಆಫ್ ಪ್ರೆಸ್ಟೀಜ್ ಅಲ್ವಾ, ಚಾನಲ್ ಬಿಟ್ಟು ಬಂದಿದ್ದಾಳೆ, ಏನ್ ದಬ್ಬಾಗ್ತಾಳೆ ನೋಡೋಣ ಅನ್ನೋದೊಂದು ಇದ್ದೇ ಇರುತ್ತೆ. ಜೊತೆಗೆ ನಿಮ್ಮ ಅಸ್ತಿತ್ವದ ಪ್ರಶ್ನೆ ಕೂಡ. ಹೌದು, ಫ್ಯಾಮಿಲಿ ಕಮಿಟ್ಮೆಂಟ್. ಹೌದು, ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕೆಲಸ, ಸಂಪಾದನೆ, ದುಡ್ಡು, ಪ್ರತಿಯೊಂದು. ಹೌದು, ಸ್ಟಾರ್ಟಿಂಗ್ ಬೇಜಾರು ಆಗಿದ್ದಿದೆ ಪಾಪ. ಅದೆಲ್ಲ ಸ್ಕಿಟ್ ಬರೆಯೋವಾಗ ಒಂದು ಸ್ಕಿಟ್ಟಲ್ಲಿ 5-6 ಜನ ಇರ್ತೀವಿ, ಎಲ್ರೂ ಸರಿ ದೂಗಿಸ್ಬೇಕು ಅಥವಾ ತುಂಬ ಚೆನ್ನಾಗಿ ಮಾಡೋರಿಗೆ ಪ್ರಿಫರೆನ್ಸ್ ಕೊಡಲೇಬೇಕು. ನಾವಿನ್ನೂ ಅವಾಗ ಪ್ರೂವ್ ಮಾಡ್ಕೊಂಡಿರಲಿಲ್ಲ. ಅವಾಗ 2 ಡೈಲಾಗ್ ಬರ್ತಿತ್ತು. ಅಯ್ಯೋ, ಈ 2 ಡೈಲಾಗ್ ನಾನೊಂದು ವಾರ ಪೂರ್ತಿ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನ, ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದು ಸ್ವಲ್ಪ ಭಯ ಇದ್ದೇ ಇತ್ತು. 2 ವೀಲರಲ್ಲಿ ಓಡಾಡ್ತಾ ಇದ್ದೆ, ಅವಾಗ ತಾನೇ ನಾವು ಸ್ವಲ್ಪ ಸಪ್ರೇಟ್ ಆಗಿದ್ವಿ. ಆ ಭಯ ಇತ್ತು. ಹೋಗ್ತಾ ಹೋಗ್ತಾ ನನಗೆ ಎಮೋಷನಲ್ ಸ್ಕಿಟ್, ಅಜ್ಜಿ ಮೊಮ್ಮಗಳ ಸ್ಕಿಟ್ ಬಂತು. ಸೊ ಅಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿದೆ. ಅವತ್ತಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ನನಗೆ, ಶ್ರುತಿ ಮ್ಯಾಮು, ಸಾಧು ಸರ್, ಎಂಟೈರ್ ಡೈರೆಕ್ಷನ್ ಟೀಮು. ಚಂದ್ರಪ್ರಭಾ ಇದಾನಲ್ಲ, 2 ಪೆಟ್ಟಿಟ್ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ನನ್ನ ಕರ್ಕೊಂಡು ಹೋಗಿ. ಅದಾದ್ಮೇಲೆ ಅಪ್ಪ ಮಗಳು ಸ್ಕಿಟ್ ಆಯ್ತು. ಅದಂತೂ ಆಕ್ಚುಲಿ ನಾನು ನಮ್ಮ ತಂದೆನ ನೆನಪು ಮಾಡ್ಕೊಂಡೆ ನಾನು ಸ್ಕಿಟ್ಟನ್ನ ಮಾಡಿದೀನಿ. ಅವತ್ತು ನಮ್ಮ ಅಣ್ಣ ಕಾಲ್ ಮಾಡಿದಾಗ ಅಳ್ತಾ ಇದ್ದ. ಹತ್ತು ಅವನು ಆಚೆ ಕೂತ್ಕೊಂಡ್ಬಿಟ್ಟಿದ್ದ ಆ ಸ್ಕಿಟ್ ನೋಡ್ಬಿಟ್ಟು. ಇಲ್ಲ ಕಣೋ, ನಾನು ನಿಂಗೆ ಹೇಳಿದ್ದೆ ಯಾಕೆ ಹೋದೆ ಅಂತ, ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀನು ಹೋಗಿದ್ದು ಒಳ್ಳೇದಾಯ್ತು. ನನಗೆಲ್ಲೂ ನೀನು ಅಲ್ಲಿ ಆ್ಯಕ್ಟ್ ಮಾಡಿದೆ ಅನಿಸ್ಲಿಲ್ಲ, ಪುಣ್ಯ ಕಳ್ಕೊಂಡಿರೋ ಥರ ನನಗೆ ಅನ್ನಿಸ್ತು ಅಂತ. ಅವ್ನು ಫುಲ್ ಅಳ್ತಾ ಇದ್ದಾನೆ. ಅವ್ನು ಯಾವತ್ತೂ ಒಂದು ಸ್ಟೇಟಸ್ ಹಾಕಿದಾಗಲೇ, ಯಾಕಂದ್ರೆ ಅವನು ಅಸಿಸ್ಟೆಂಟ್ ಇಂಜಿನಿಯರ್, ಅವನದೇ ಬೇರೆ ಥರ. ಅದನ್ನೆಲ್ಲ ಅವನು ಸ್ಟೇಟಸ್ಗೆ ಹಾಕ್ಕೊಂಡಿದ್ದ ನನ್ನ ಆ್ಯಕ್ಟಿಂಗು. ಒಂದು ಅರ್ಧ ಗಂಟೆ ಮಾತಾಡ್ದ, ಫುಲ್ ಹತ್ತಿದ್ದಾನೆ. ಅವತ್ತಿಗೆ ಅಂದರೆ ಆ ಒಪಿನಿಯನ್ ಚೇಂಜ್ ಆಗುತ್ತೆ. ಆ ಚೇಂಜ್ ಮಾಡೋದು ಕೂಡ ಆ ಶಕ್ತಿ ನಮ್ಮ ಹತ್ರ ಇರುತ್ತೆ. ಅದಕ್ಕೆ ನಾವು ಎಫರ್ಟ್ ಹಾಕಬೇಕಷ್ಟೆ. ಪಾಪ ಅವ್ನು ಬೇಡ ಅಂದವನು, ಅವನು ಇಲ್ಲ ನೀನು ಹೋಗಿದ್ದು ಒಳ್ಳೇದಾಯಿತು, ಖುಷಿ ಆಯಿತು ಅಂತ ಅಂದ. ಸೊ ಹಾಗೆ ಚೇಂಜ್ ಆಗಿ ಕೊನೆಗಿದ್ದು ಸರ್ ನನ್ನ ಮೊದಲ ಗೆಲುವೆ ಅದು, ಗಿಚ್ಚಿಗಿಲಿಗಿಲಿ. ಸರ್ ಲಾಸ್ಟ್ ಇಯರ್ ಸೀಸನ್ 2 ಸೀಸನ್ 2 ರನ್ನರ್ ಅಪ್ಪು. ತುಂಬ ಖುಷಿ ಆಯಿತು ಸರ್. ಯಾಕಂದರೆ ಘಟಾನುಘಟಿಗಳು, ಅಪ್ಪ ಅಲ್ಲಿ ಇರೋರಂತೂ ಘಟಾನುಘಟಿಗಳು. ಅವ್ರ ಮಧ್ಯ ನಾನು ಕೆಲಸ ಬಿಟ್ಟು ಹೋಗಿದ್ದಕ್ಕೂ ನನಗೆ ಸಾರ್ಥಕ ಅನಿಸಿದ್ದು ಆ ಮೊಮೆಂಟು ಸರ್. ನಿಜ, ಅದೊಂದು ಬಹಳ ಖುಷಿಯಾದಂಥ ಮೊಮೆಂಟ್ ಸರ್ ನನಗೆ. ಅದೇ ಹೇಳೋದು, ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಪ್ರಯತ್ನ ಪಡ್ತೀವಿ, ಶ್ರಮ ಹಾಕ್ತೀನಿ, ಕನ್ಸಿಸ್ಟೆಂಟಾಗಿ ಪ್ರಯತ್ನ ಪಡ್ತೀನಿ ಅಂತ ಹೊರಟ್ರೆ, ನಾವು ನಮಗೆ ಕಡಿಮೆ ತರಬೇತಿ ಇದ್ರು ಅಥವಾ ಆ ವಿಷಯದ ಅರಿವು ನಮ್ಗೆ ಇಲ್ಲದೆ ಇದ್ರು ಪ್ರೋಸೆಸ್ಸಲ್ಲಿ ಕಲಿತೀವಿ ಅನ್ನೋದಕ್ಕೆ ಜಾಹ್ನವಿ ಮೇಡಮ್ ಒಂದು ಉದಾಹರಣೆ. ಯಾಕಂದರೆ ಅವರು ಫಾರ್ಮಲ್ ಅಭಿನಯ ತರಬೇತಿ ಇತ್ಯಾದಿ ಪಡೆದವರಲ್ಲ, ಆದರೆ ಮಾಡ್ತಾ ತರಬೇತಿಯಲ್ಲಿ ಶ್ರದ್ಧೆಯಿಂದ ತೋರಿಸ್ಕೋತಾರೆ. ನೋಡಿ, ರನ್ನರ್ ಅಪ್ ವರೆಗೂ ಬಂದಿದ್ದಾರೆ. ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್. ಗ್ರೇಟ್. ಥ್ಯಾಂಕ್ ಯು ಸರ್. ಏನು ಮಾಡ್ತಾವ್ರಿ ಮೀನುಗಳು? ಅಯ್ಯೋ ನೋಡಿ ಸರ್, ಇಬ್ಬರೇ ಇದ್ದಾರೆ. ಕರಿತಾವ ನಿಮ್ಮ ಬನ್ನಿ, ಬೈಲ್ ಕರಿತಾವ. ಬೆಳಗ್ಗೆ ಹಾಕಿದ್ದೀನಿ ಫುಡ್ಡು, ಪಾಪ ಅವ್ರು ಯಾವಾಗ್ಲೂ ಹಂಗೇನೆ ಅಲ್ಲ. ಸೊ ನೈಟ್ ಹಾಕಬೇಕು. ನಮ್ಮನ್ನ ಆಚೆ ಬಿಡ್ರು ಅಂತಾರೆ, ಆಚೆ ಬಿಡ್ರೆ ಸತ್ತಾಬಿಡ್ತು. ಅದೇ ಹೇಳೋದು, ಸ್ವತಂತ್ರಕ್ಕಾಗಿ ಹಂಬಲ. ಹೌದೌದು. ಆಕ್ಚುಲಿ ಫಿಶ್ಗಳನ್ನ ಇನ್ನೊಂದಷ್ಟು ಚೇಂಜ್ ಮಾಡ್ಕೊಡ್ತೀನಿ ಅಂತ ಅಂದ್ರು. ವಾಸ್ತು ಫಿಶ್ ಎಲ್ಲ ಫಸ್ಟಿಗೆ ಗೋಲ್ಡ್ ಫಿಶ್ ಕೊಟ್ಟಿದ್ರು. ಸೊ ಈಗ ವಾಸ್ತು ಫಿಶ್ ಕೊಡ್ತೀನಿ ಅಂತ ಅಂದ್ರು. ಇಬ್ಬರೇ ಇದ್ದಾರೆ ಸರ್. ಏನೋ ಮನೇಲಿ ವಾಸ್ತು ಚೆನ್ನಾಗಾಗತ್ತೆ ಅಂತ ಹೇಳಿ ಆ ವಾಸ್ತು ಫಿಶ್ಶೇ ಬರುತ್ತೆ. ಅದು ಬಂದರೆ ಒಳ್ಳೇದಾಗುತ್ತೆ. ಈಗ ನಾವು ಶೃಂಗೇರಿಗೆಲ್ಲ ಹೋಗ್ಬಿಟ್ಟು ಫಿಶ್ಗೆ ಫುಡ್ ಹಾಕ್ತೀವಿ, ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ, ಜ್ಯೋತಿಷಿಗಳೇ ಹೇಳ್ತಾರೆ. ಸೊ ಅದೇನೋ ಮನೆಯಲ್ಲಿ ಸಾಕಿದ್ರೆ ಅದಕ್ಕೆಲ್ಲ ಫುಡ್ ಹಾಕಿದ್ರೆ ಒಳ್ಳೇದು, ಒಂದು ವೈಬ್ ಸೆಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ತಗೊಂಡಿದ್ದೀವಿ ಸರ್. ಇವನ್ ಫುಡ್ ಹಾಕ್ತಾನೆ. ಅಷ್ಟು ಗೊತ್ತಿಲ್ಲ ನನಗಂತೂ, ನೋಡಕ್ಕಂತೂ ತುಂಬ ಸುಂದರವಾಗಿ ಕಾಣುತ್ತೆ. ಹಾಂ ಸರ್, ಬನ್ನಿ ಸರ್ ದಯವಿಟ್ಟು ಬನ್ನಿ. ಮೇಡಮ್ ರೂಮು. ಹೌದು ಸರ್. ವಾವ್,
ತುಂಬ ಚೆನ್ನಾಗಿ ಆರ್ಟಿಸ್ಟಿಕ್ ಆಗಿದೆ ಮೇಡಮ್. ಹೌದು ಸರ್. ವೆರಿ ನೈಸ್. ನಿಮಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟನಾ? ಬ್ಲ್ಯಾಕ್ ಇಷ್ಟ. ಆಕ್ಚುಲಿ ನನಗೆ ವೈಟ್ ಆಗಿ ಬರುತ್ತೆ. ಓಕೆ. ಬ್ಲ್ಯಾಕ್ ಇಷ್ಟ. ಬಿಕಾಸ್ ನೀವು ವೈಟ್ ಇದ್ದೀರಾ, ಹಂಗಲ್ಲ ಸರ್. ಬೆಳ್ಳಿಗಿರೋದು ಮಂಗ್ ಕರ್ರಗಿರೋದು ಕಪ್ಪಗಿರೋದು. ವೈಟ್ ಕಾರ್ ತಗೊಂಡಿದ್ದೀನಿ ಅದಕ್ಕೆ. ವೈಟ್ ಇದು 2 ವೀಲರ್. ನಾನು ಆಕ್ಚುಲಿ ಬ್ಲ್ಯಾಕ್ ಇಷ್ಟ. ಬ್ಲ್ಯಾಕ್ ಬುಕ್ ಮಾಡಿದ್ದೆ 2 ವೀಲರ್ ಎಲ್ಲ. ಇಲ್ಲ, ಜ್ಯೋತಿಷಿಗಳು ಹೇಳಿದ್ರು ಇಲ್ಲ ನಿಮಗೆ ಬ್ಲ್ಯಾಕ್ ಆಗಲ್ಲ, ನಿಮಗೆ ವೈಟೇ ಅಂತ. ಅದಕ್ಕೆ ವೈಟ್. ಸೊ ಈ ತರ ಕರ್ಟನ್ಸ್ ಅದೆಲ್ಲ ಎಲ್ಲ ಕಲರ್ ಇದೆ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಸರ್. ಇವನು ನಾನು ಅಮ್ಮ ಎಲ್ಲ ಇಲ್ಲೇ ಮಲ್ಗೋದು. ಇವನ್ಗೊಂದು ರೂಮ್ ಇದೆ, ಅವನು ಎಲ್ಲ ಅಲ್ಲಿ ಮಲ್ಗೋದೇ ಇಲ್ಲ. ನನ್ನ ಜೊತೆನೆ ಮಲಗ್ತಾನೆ. ಮೋಸ್ಟ್ಲಿ ಕಾಲೇಜ್ಗೆ ಹೋದ್ಮೇಲೆ ಅವ್ನು ಅಲ್ಲಿ ಮಲಗ್ಬೋದೇನೋ. ಹೊಸ ಲೋಕ ಶುರು ಆಗುತ್ತಲ್ಲ. ಹೌದೌದು, ಗರ್ಲ್ ಫ್ರೆಂಡ್ಸ್ ಎಲ್ಲ ಶುರು ಆಗ್ತಾರೆ, ಅವಾಗೆಲ್ಲ ಚಾಟ್ ಮಾಡ್ಬೇಕಾಗತ್ತೆ. ಏನಲ್ಲ ಸರ್, ನಾವ್ ಏನೇ ಪರ್ಮಿಟ್ ಕೊಡ್ಲಿಲ್ಲ ಅಂದ್ರೂ ಆ ಏಜ್ ಅಲ್ಲಿ ಏನೇನ್ ಆಗ್ಬೇಕು ಅದು ಆಗ್ಲೇಬೇಕು. ಅವ್ರನ್ನ ನಾವು ಹಿಡ್ದಿಡಕ್ಕಂತೂ ಆಗಲ್ಲ. ಅದನ್ನ ನಾವು ಪಾಸ್ ಆಗಿ ಬಂದಿರೋರಲ್ವಾ. ನಾವೆಲ್ಲ ಒಂದು ಏಜ್ ಅಲ್ಲಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಎಂಜಾಯ್ ಮಾಡ್ಬಿಟ್ಟು ಇವ್ರಿಗೆ ರಿಸ್ಟ್ರಿಕ್ಟ್ ಮಾಡೋದು ತಪ್ಪಾಗತ್ತೆ. ಅದೆಲ್ಲ ಆದ್ಮೇಲೆ ಅವ್ರಿಗೆ ಮೆಚುರಿಟಿ ಬರುತ್ತೆ. ಇದೆಲ್ಲ ಅಲ್ಲ, ಲೈಫ್ ಬೇರೆನೇ ಇದೆ ಅಂತ. ಹಾಗಾಗಿ ಅವರೇ ಆ ಆರ್ಗ್ಯಾನಿಕ್ ಪ್ರಾಸೆಸ್ ಒಳಗಾಗಿ ಅವರೇ ಅರ್ಥಕೊಂಡು ಅವರೇ ಬೆಳಿಬೇಕು. ಕರೆಕ್ಟ್ ಸರ್, ಕರೆಕ್ಟ್. ನಾವು ಮಾಡಿದ್ದೇನು ನೀನ್ ಮಾಡಬೇಡ ಅಂತ ಕಟ್ ಹಾಕಿದ್ರೆ ಡಬಲ್ ಸ್ಟ್ಯಾಂಡರ್ಡ್ಸ್ ತಪ್ಪಾಗತ್ತೆ ಅದು. ಹೌದಲ್ವಾ? ಫುಲ್ ಖುಷಿ ಆಗ್ತವೆ ನಾನು. ಯಾವ ಕಾಲೇಜ್ ಬರುತ್ತೆ ಅಂತ ಫುಲ್ ಟೆನ್ಷನ್ ಆಗ್ತದೆ. ಇಲ್ಲ, ಆಕ್ಚುಲಿ ನಾನು ನಿನ್ಗೆ ಹೇಳ್ತಾ ಇರ್ತೀನಿ, ಊಟ ತಿಂಡಿ ಅದು ಹೇಳಿದ್ನಲ್ಲ, ಬ್ಲ್ಯಾಕ್ ಮೇಲ್ ಸ್ವಲ್ಪ ಚೆನ್ನಾಗಿ ತಿಂದು ದಪ್ಪ ಆಗು, ಒಳ್ಳೆ ಗರ್ಲ್ ಫ್ರೆಂಡ್ಸ್ ಹಿಂದೆ ಬರ್ತಾರೆ ನಿನ್ಗೆ. ಹಂಗಾದ್ರೂ ತಿನ್ಲಿ ಅಂತ ಸರ್, ನನಗೆ ಹಂಗಾಗೋಗ್ಬಿಡುತ್ತೆ ಎಲ್ಲ. ಏನಪ್ಪ ನಿಮ್ಮ ಮಗ ಸಣ್ಣ, ಹಂಗೆ ಹೇಳಿದ್ರು ತಿನ್ನಲ್ಲ. ಇವನಿಗೆ ಯಾವ್ದು ಸ್ವಲ್ಪ ಮೊಬೈಲ್ ಇಂಟ್ರೆಸ್ಟು, ಫ್ರೆಂಡ್ಸು, ಆಟ ಅಷ್ಟೇ. ಅದು ಚೆನ್ನಾಗಿ ತಿನ್ನು, ಒಳ್ಳೆ ಪರ್ಸನಾಲಿಟಿ ಮಾಡ್ಕೊ ಅಂತ. ಹಂಗಾದ್ರೂ ಸ್ವಲ್ಪ ತಿನ್ಲಿ ಅಂತ ಹೇಳ್ತೀವಿ, ಅವನ್ ಕೇರೇ ಮಾಡಲ್ಲ. ಅವನಿಗೆ ಒಂದು ಸ್ವಲ್ಪ ಆದ್ಮೇಲೆ ಜಿಮ್ ಹೋಗ್ತಾನಲ್ಲ, ಒಳ್ಳೆ ಹೈಟ್ ಆಗ್ತೀಯಾ. ನಿಮ್ ಬಾಲ್ಕನಿ ಇದೆ, ಒಳ್ಳೆ ಬಾಲ್ಕನಿ. ಹೌದು ಸರ್, ಹೋಗೋಣ. ಇದು ಬಾಲ್ಕನಿ. ವಾವ್ ಸರ್, ತುಂಬಾ ಚೆನ್ನಾಗಿದೆ ಮೇಡಮ್. ಮತ್ತೆ ತುಂಬಾ ಅಗಲವಾದ ಬಾಲ್ಕನಿ ನಿಮಗೆ. ಹೌದು, ಗ್ರೇಟ್. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ವ್ಯೂ ಇದೆ. ಹೌದು ಹೌದು ಸರ್, ಸೂಪರ್. ಪಾರಿವಾಳ ಬರಬಾರ್ದು ಅಂತ ನೆಟ್ ಹಾಕಿದೆ. ಸರ್ ಹೌದು. ಅಯ್ಯೋ, ಪಾರಿವಾಳಗಳು ಬಂದು ಇಲ್ಲಿ AC ಇದೆಯಲ್ಲ, ಇಲ್ಲೆಲ್ಲ ಕುತ್ಕೊಂಡ್ಬಿಡೋದು, ಇಲ್ಲೆಲ್ಲ ಗೂಡು ಕಟ್ಟೋದು, ಅಲ್ಲಿ ಕೆಳಗಡೆ ಎಲ್ಲ ಹುಲ್ಲೆಲ್ಲ ಉದುರಿರೋದು. ಸೊ ಒಂಥರ ಕೆಲವರು ಹೇಳ್ತಾರಲ್ಲ, ಪಾರಿವಾಳಗಳು ಕೂಡ ಬರಬಾರ್ದು ಮನೆಗೆ. ಪಾರಿವಾಳ ಆಕ್ಚುಲಿ ಅಸ್ತಮಾ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಪಾರಿವಾಳ ರೆಕ್ಕೆ ಬಡಿಯುತ್ತಲ್ಲ, ಅದು ಹೌದೌದು ಅಸ್ತಮಾ ಕ್ರಿಯೇಟ್ ಆಗುತ್ತೆ. ಹೌದು, ಬಟ್ ತುಂಬಾ ಇದೆ ಪಾರಿವಾಳಗಳು. ಈ ನಮ್ಮ ಬಿಲ್ಡಿಂಗ್ ಅಲ್ಲೇ ಸುತ್ತಮುತ್ತ ತುಂಬಾ ಪಾರಿವಾಳಗಳಿದೆ. ಸೊ ಹಾಗಾಗಿ ಇದು ಬಟ್ಟೆ ಒಣಗ ಹಾಕೋದು ಎಲ್ಲ. ನಾವ್ ಇನ್ನೊಂದಷ್ಟು ಗಿಡಗಳು ಮಾಡೋಣ ಅಂದ್ರೆ ಬೆಳಕು ಬರಲ್ಲ ಬಟ್ಟೆ ಒಣಗ ಹಾಕೋದಕ್ಕೆಲ್ಲ. ಪಶ್ಚಿಮದ ಬೆಳಕು ಮಾತ್ರ ಬರುತ್ತೆ. ಹೌದು, ಕಷ್ಟ ಆಗುತ್ತೆ. ಆದ್ರೆ ಮಳೆ ಬಂದಾಗ ನಿಮ್ಗೆ ನೋಡಕ್ ಒಳ್ಳೆ ವ್ಯೂ ಇದು. ಕಾಫಿ ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವು ಸಲ ಇಲ್ಲ ಚೇರ್ ಎಲ್ಲ ಹಾಕೊಂಡು ಇಲ್ಲಿ ಆಚೆನೆ ಕುತ್ಕೊಂಡ್ ಬಿಡ್ತೀವಿ. ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇನ್ನೂ ತಂಪೊತ್ನಲ್ಲಿ ಸಂಜೆ ಆಗ್ತಾ ಭಾಳ ಖುಷಿ ಆಗುತ್ತೆ. ಫುಲ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಮನೆಯವ್ರದ್ದು ಮಾತು ಕೇಳ್ಬೋದು, ಅಲ್ಲಿ ಅಂಗಡಿ ಹತ್ರ ಯಾರೋ ಬಂದಿರ್ತಾರೆ. ಸೊ ಇಲ್ಲೇ ಪ್ರಪಂಚ ಕಂಡುಬಿಡುತ್ತೆ ನಮಗೆ. ಇಲ್ಲೇ ಅಮ್ಮನ ಕೈಲಿ ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋದು ಅದೆಲ್ಲ ಇಲ್ಲೇ. ಇಲ್ಲಿ ಕುತ್ಕೊಂಡು ಎಣ್ಣೆ ಹಾಕ್ಸ್ಕೊಡ್ತಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಮೆಹಂದಿ, ವೈಟ್ ಹೇರ್ ಬ್ಲ್ಯಾಕ್ ಮಾಡೋದು ಅದೆಲ್ಲ ಇಲ್ಲೇ ನಡೆಯುತ್ತೆ ಸರ್. ಮಗಳ ಲೋಕ. ಇಲ್ಲಿ ಅವ್ರು ಏನೇ ಆದ್ರೂ ತಲೆಗೆ ಎಣ್ಣೆ ಹಾಕ್ಸ್ಕೊಳ್ಳೋ ಮಾಡೋ ಅಂದ್ರೆ ಇಲ್ಲ, ಹಂಗಾಗಿ ಬೈತಿರ್ತಾರೆ, ತಲೆಗೆ ಎಣ್ಣೆ ಹಾಕ್ಸ್ಕೋಬೇಕು ನೀನು ಅಂತ ಎಲ್ಲ. ಸೊ ಇಲ್ಲಿ ಮಾಡ್ತೀವಿ ಸರ್ ಅದೆಲ್ಲ. ಈ ಕಡೆ ಸರ್ ನೋಡಿ, ನಮ್ಮ ಸೂಪರ್ ಸ್ಟಾರ್ದು ಕಾಲೇಜು, ಫೋಟೋ ಕಾಲೇಜು. ಹೌದು, ತಾಯಿ ಮಗ. ಅದು ಟಿಣಿಂಗು ಮಿಣಿಂಗು ಟಿಶ್ಯಾ ಅಂತ. ಸರ್, ಅದಕ್ಕೆ ಫುಲ್ಲು ಗೋಲ್ಡನ್ ಬಜಾರು ಫುಲ್ ಅಪ್ರಿಸಿಯೇಷನ್ ಸಿಕ್ಕಿತ್ತು ಇವನಿಗೆ. ಅನು ಮ್ಯಾಮು, ತಾರಾ ಮ್ಯಾಮು, ಸೃಜನ್ ಸರ್ ಎಲ್ಲ ಸಖತ್ತಾಗಿ ಮಾಡಿದ್ದ ಅದು. ಅದೆಲ್ಲ ಒಂದು ಬೇರೆದೇ ಮೆಮೊರೀಸ್ ಸರ್. ನಿಮ್ಮ ತಾಯಿ, ಇವರು ನಿಮ್ಮ ತಾಯಿನಾ? ಹೌದು, ನಮ್ಮ ಅಮ್ಮ ಇವರು. ಭಾನುಮತಿ. ಇನ್ನು ಈ ಕಡೆ ಮನೆ ಎಷ್ಟೇ ದೊಡ್ಡದಿದ್ರು ನೋಡಿ ಎಲ್ಲಿಡೋದು, ಎಲ್ಲ ಬೀರುಗಳು ತೆಗಿರಿ, ಎಲ್ಲ ಕ್ಲೋಸು. ಹಂಗಾಗಿ ಕೆಲವೊಂದೆಲ್ಲ ಅಲ್ಲಿ ಹಾಕಿದ್ದಾರೆ. ಇದು ಮಗನ್ ರೂಮು ಸರ್. ನೋಡ್ಬೋದು ನೀವು, ಇಲ್ಲಿ ಡೋರು ಗ್ರಂಥ ಅಲ್ವಾ, ಅದಕ್ಕೆ ನೋಡಿ ಗ್ರಂಥ. ಇದು ವಾಲ್ ಪೇಪರ್ ನೋಡಿ. ಬಾಗಿಲಿಗೆ ಪುಸ್ತಕಗಳು ನೋಡೋಣ, ಮುಂದೆ ಓದ್ತಾನ ಬುಕ್ಸ್ ಅಂತ. ನೀವು ಲೈಬ್ರರಿ ಸೆಟ್ ಮಾಡಕ್ಕೆ ಹೋಗ್ರಿ, ಚಿಕ್ಕದು ಕ್ಯೂಟ್. ಇಲ್ಲ, ಒಂದು ಮಾಡಬೇಕು ಸರ್, ಮಾಡಿಲ್ಲ. ಇದು ಅವನ ರೂಮ್ ಅಷ್ಟೇ. ಇಲ್ಲಿ ಏನಾದಿದ್ರೆ ಹೋಮ್ವರ್ಕು ಅದು ಇದು ಮಾಡ್ಕೊತಾನೆ. ಒಂದೊಂದ್ಸಲ ಇಲ್ಲಿ ನಮ್ಮ ಅಣ್ಣನ ಮಗ, ಅವನು ಇಲ್ಲಿ ಮೇಲೆ ಕೆಳಗೆ ಮಲಗ್ತಾ ಇದ್ರು. ಸೊ ಅವನು ಸಣ್ಣ ಪಾಪು ಇದ್ದ, ಹಾಗಾಗಿ ಎಲ್ಲ ಈ ಥರದ್ದೆಲ್ಲ ನಾವು ಸೆಲೆಕ್ಟ್ ಮಾಡಿದ್ವಿ ಅವಾಗ. ಹೌದು, ಅವನ ಬಟ್ಟೆ, ಅವನ ಬಾಲು ಅಲ್ಲಿ ಮೇಲೆ ಹೋದ್ರೆ ಎಲ್ಲ ಬ್ಯಾಟ್ ಅದೆಲ್ಲ ಅಲ್ಲಿದೆ ಸರ್.
ಇದು ಒಂದು ಕಾಮನ್ ಬಾತ್ರೂಮು, ಮತ್ತು ಇದು ನಮ್ಮ ಅಮ್ಮನ ರೂಮು, ಭಾನುಮತಿ ಅವ್ರ ರೂಮ್. ಭಾನುಮತಿ ಅವ್ರ ರೂಮು. ಇಲ್ಲಿ ಬಂದಾಗ ರಿಲೇಟಿವ್ಸ್ ಯಾರಾದರೂ ಮಲ್ಗೋದು, ನನ್ನ ಫ್ರೆಂಡು ಬಂದಾಗೆಲ್ಲ ಇಲ್ಲೇ ಇರ್ತೀವಿ ಸರ್. ನೀವು ಬಹಳ ವಸ್ತ್ರಪ್ರಿಯರು ನೀವು. ಹೌದು ಸರ್. ಯಾಕಂದ್ರೆ ನೀವು ಯಾವುದೇ ಫೋಟೋ ಗಮನಿಸಿದ್ರು ಹೌದು, ನೀವು ಬಹಳ ಔಟ್ಲುಕ್ ಬಹಳ ಮಹತ್ವ ಕೊಡ್ತೀರಿ. ಹೌದು ಸರ್. ಮೇಕಪ್ ಅಂಡ್ ಯಾಕೆ ಅಂದ್ರೆ ಸರ್ ನಂಗೆ ತುಂಬಾ ಇಷ್ಟ. ಹೌದು, ಒಂದು ನಾವಿರೋದು ಅದೇ ಫೀಲ್ಡ್, ಸೊ ಹಾಗಾಗಿ ಹೇಗೆ ಕಾಣಿಸ್ಕೋತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಂಗೆ ಚಿಕ್ಕ ವಯಸ್ಸಿಂದನೂ ಕೂಡ ಚೆನ್ನಾಗಿ ಕಾಣಿಸ್ಕೋಬೇಕು, ಒಳ್ಳೊಳ್ಳೆ ಬಟ್ಟೆಗಳು ತಗೋಬೇಕು, ಹೋದ್ ಕಡೆ ಎಲ್ಲ ಜನ ನಮ್ಮನೆ ನೋಡ್ಬೇಕು ಅನ್ನೋದಿದೆ. ಅದು ಆಮೇಲೆ ಈ ಫೀಲ್ಡ್ ಬಂದ್ಮೇಲೆ ಇನ್ನ ಸರ್ ಅದು ಅಬ್ಸರ್ವ್ ಮಾಡದೆ ಹಂಗಲ್ಲ, ಅವ್ರು ಹೆಂಗ್ ಬಂದ್ರು, ಏನ್ ಔಟ್ಫಿಟ್ ಹಾಕಿದ್ದಾರೆ, ಏನ್ ಬ್ಯಾಗ್ ಹಿಡ್ಕೊಂಡಿದ್ದಾರೆ, ಏನ್ ಸ್ಲಿಪ್ಪರ್ ಹಾಕೊಂಡಿದ್ದಾರೆ, ಏನ್ ಮೇಕಪ್, ಅವ್ರ ಹೇರ್ ಸ್ಟೈಲು, ಸೊ ನೋಡ್ತೀವಿ. ನಾವು ಇಂಟರ್ವ್ಯೂಸ್ ಎಲ್ಲ ಹೋದಾಗ ಒಂದ್ಸಲ ಹಾಕಿ ಡ್ರೆಸ್ ಇನ್ನೊಂದ್ಸಲ ಹಾಕಕ್ಕಾಗಲ್ಲ. ಈಗ ಒಂದು ಕೊಲಾಬ್ ಅಂತ ಬಂದಿದೆ, ಇಲ್ಲ ಅಂದಿದ್ರೆ ನಮ್ಮದೆಲ್ಲ ದುಡ್ಡು ಅದಕ್ಕೆ ಹೋಗ್ತಾ ಇತ್ತೇನೋ. ಕೊಲಾಬ್ರೇಷನ್ ಲೈಕ್ ವಾರ್ಡ್ರೋಬ್ ಕರ್ಟೀಸ್ ಅಂತೆಲ್ಲ ಹಾಕ್ತಾರಲ್ಲ, ಬಟ್ಟೆ ಸ್ಪಾನ್ಸರ್ ಮಾಡ್ತಾರೆ. ಸೊ ಆ ತರ ಬಟ್ಟೆಗಳನ್ನ ತಗೊಂಡು ಮತ್ತೆ ಅವ್ರಿಗೆ ವಾಪಸ್ ರಿಟರ್ನ್ ಮಾಡ್ತೀವಿ. ಅದು ತುಂಬಾ ಎಲ್ಲ ಡಿಸೈನರ್ಸು, ಈ ಮೇಕಪ್ ಸ್ಟುಡಿಯೋಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕಲಾವಿದ್ರಿಗೆ ಅದೊಂದು ಪ್ಲಸ್. ಇಲ್ಲಾಂದ್ರೆ ವಾಪಸ್ ಕೊಡ್ಬೇಕದು, ವಾಪಸ್ ಕೊಡ್ಬೇಕು. ಅಯ್ಯೋ ನಾನು ಖುಷಿ ಆಗಿದೆ ಗೊತ್ತಾ, ಈ ಆಂಕರ್ ಅನುಶ್ರೀ ಅವ್ರಿಗೆಲ್ಲ ವಾರ್ಡ್ರೋಬ್ ಕಟ್ಟಿಸಿ ಅಂತ. ಅನುಶ್ರೀ ಅವ್ರ ಹತ್ರ ಎಷ್ಟು ಬಟ್ಟೆ ಇರ್ಬೇಕು ಅಂತೆಲ್ಲ ಸ್ಕೀಮ್ ಆಗ್ತದೆ, ವಾಪಸ್ ಕೊಡ್ಬೇಕು ಸರ್. ಒಂದ್ಸಲ ಹಾಕಿ ವಾಪಸ್ ಅವರಿಂದ ಬೇರೆಯವ್ರಿಗೆ ರೆಂಟ್ ಎಲ್ಲ ಕೊಟ್ಕೊಂತಾರೆ ಅದನ್ನ. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟ್ ಸರ್. ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಹೋಗ್ತೀನಿ, ಅಮ್ಮ ಬೈತಾ ಇರ್ತಾರೆ. ಆದ್ರೆ ಯಾವ್ದಾದ್ರು ಒಂದು ಡ್ರೆಸ್ ಇಲ್ಲ ಅಂದ್ರೂ ನಿಂಗೆ ಗೊತ್ತಾಗಲ್ಲ, ಅಳ್ತಾ ಇದ್ರೆ ಗೊತ್ತಾಗುತ್ತೆ, ಅಳತೆ ಇಲ್ದೇ ಇದ್ರೆ ಹಿಂಗೆ ಆಗೋದು. ಬಟ್ಟೆ ಇರುತ್ತೆ ಇನ್ನೂ ತಗೊಂಬರ್ತೀಯ ಅಂತ ಅವ್ರು ಬೈತಾರೆ ಅಂದ್ಬಿಟ್ಟು ನಾನು ಕೆಲವು ಸಲ ಫುಲ್ಲು ಜಾಸ್ತಿ ಶಾಪ್ ಮಾಡಿರ್ತೀನಿ. ಅಮ್ಮಂಗೆ ಅಮ್ಮ ಅದೆಲ್ಲ ಕೊಲಾಬ್ ಅಂತ ಹೇಳಿರ್ತೀನಿ, ಬೈದ್ಬಿಡ್ತಾರೆ ಅಂತ. ಎಲ್ಲ ಕೊಲಾಬಿ ಕೊಟ್ಟಿರೋದಮ್ಮ ಅಂತ. ಅವಾಗ ಅವ್ರು ಸುಮ್ಮಾಗ್ತಾರೆ, ಹೌದಾ ಇಷ್ಟು ಕೊಟ್ರಾ ಅಂತಾರೆ. ಹೂನಮ್ಮ ಅಂತ ಹೇಳ್ತೀನಿ, ನನಗಿಷ್ಟ. ಅಮ್ಮ ಬೈತಾರೆ. ಖರ್ಚು ಮಾಡ್ತೀರಿ ತಿಂಗಳಿಗೆ ಬಟ್ಟೆಗೆ? ತುಂಬಾ ಏನ್ ಮಾಡಲ್ಲ ಸರ್. ನಾನಂದ್ರೆ ನನಗೆ ಬ್ರ್ಯಾಂಡೇ ಬೇಕು ಆ ಥರ ಏನಿಲ್ಲ. ನನಗೆ ಚೆನ್ನಾಗಿ ಕಂಡ್ರೆ ಎಲ್ಲಾದ್ರೂ ತಗೋಬೋದು. ಈಗ ಸ್ವಲ್ಪ ನಾನು ಆಕ್ಚುಲಿ ಕಡಿಮೆನೆ, ನಾನು ಹೇಳಿದಲ್ಲ ಕೊಲಾಬ್ ಬಂದಿರೋದ್ರಿಂದ ಕಡಿಮೆ. ಅದು ಬಿಟ್ರೆ ಈಗ ರೆಗ್ಯುಲರ್ ಮನೆಯಲ್ಲಿ ಯೂಸ್ ಮಾಡೋದು ಇಂತಿಷ್ಟು ಅಂತ ಏನಿಲ್ಲ. ನನಗೇನಾದ್ರು ಈಗ ಮೊನ್ನೆ ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ದೆ, ಅಲ್ಲೊಂದಷ್ಟು ಏನೋ ಇಷ್ಟ ಆಯ್ತು ತಗೊಂಡ್ ಬಂದೆ. ಇಲ್ಲ ಅಂದ್ರೆ ನಾವು ಪ್ರತಿ ಸಲ ಈಗ ನಾವೆಲ್ಲೋ ಫ್ಯಾಮಿಲಿ ಜೊತೆ ಹೋಗ್ತೀವಿ ಅಂತ ಅಂದಾಗ್ಲೆಲ್ಲ ನಾವು ಇಸ್ಕೊಂಡು ಹೋಗೋಕ್ಕಾಗಲ್ಲ. ಏನೋ ಪ್ರೋಗ್ರಾಮ್ ಮಾಡಿದಾಗ ಮಾತ್ರ ಕೊಡ್ತಾರೆ. ಮಾಡ್ತೀನಿ ಸರ್, ಒಂದು ಸ್ವಲ್ಪ ಕಡಿಮೆಗೆ ಎಲ್ಲಿ ಸಿಗುತ್ತೋ ಅಲ್ಲೇ ಹೋಗ್ತೀನಿ ನಾನು. ಯಾಕೆಂದರೆ ಬಟ್ಟೆಗೆಲ್ಲ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಿ ಒಂದ್ಸಲ ಹಾಕ್ತೀವಿ, ಮತ್ತೆ ಅದನ್ನು ಹಾಕೋದೇ ಇಲ್ಲ. ಅಂದ್ರೆ ಯಾಕೆ ಅಂದ್ರೆ ಸರ್ ಈಗ ನೋಡ್ಬಿಟ್ಟಿರ್ತಾರ ಒಂದು ಇಂಟರ್ವ್ಯೂನಲ್ಲಿ ಹಾಕಿದ್ರೆ, ಅಂದ್ರೆ ಉದಾಹರಣೆಗೆ ಈ ಬಟ್ಟೆ ಹಾಕೊಂಡಿದ್ದೀರಿ, ನೆಕ್ಸ್ಟ್ ಅಂದ್ರೆ ಇದು ತುಂಬಾ ಸಲ ಹಾಕಕ್ಕಾಗಲ್ಲ ಸರ್. ಈಗ ನಾ ಕಲಾ ಮಾಧ್ಯಮದಲ್ಲಿ ಹಾಕಿರ್ತೀನ, ಅಂದ್ರೆ ಫ್ಯಾಮಿಲಿ ಜೊತೆ ಹೋದಾಗ ಹಾಕೊಂಡು ಹೋಗ್ತೀನಿ, ಕಾಣಿಸ್ಕೊಳ್ಳೋ ಇಲ್ಲ ಇಲ್ಲ ಅವಾಗ ಬಂದಿದೆ. ತುಂಬಾ ಜನ ನೋಡಿರ್ತಾರೆ, ಸೊ ಇದು ಮತ್ತೆ ರಿಪೀಟ್ ಮಾಡ್ರೆ ಇದು ಮೇಡಮ್ ಹಾಕೊಂಡಿದ್ದಾರೆ ನೋಡಿದೀನಿ ನೋಡ್ತಾರೆ ಸರ್. ಹಾಗಾಗಿ ಇದೇನ್ ಅದೇ ಬಟ್ಟೆ ಅಂತಾರೆ ಅಂದ್ಬಿಟ್ಟು ಫ್ಯಾಮಿಲಿ ಜೊತೆ ಹೋಗುವಾಗ ಹಾಕೋತೀನಿ, ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ನೋಡ್ತಾ ಇರ್ತಾರಲ್ವಾ ಏನ್ ಡ್ರೆಸ್ ಹಾಕ್ತಾರೆ ಏನು ಎತ್ತ ಅಂತ. ಹಾಗಾದ್ರೆ ನಿಮ್ ವಾರ್ಡ್ರೋಬ್ ನೋಡ್ಬೇಕು ನಾವು ಆಕ್ಚುಲಿ ಎಷ್ಟು ಬಟ್ಟೆ ಇದೆ ಅಂತ ತೋರಿಸ್ತೀರಾ? ಬಟ್ ನಾನು ಹೆಂಗ್ ಚೆನ್ನಾಗಿ ಜೋಡಿಸಿದೀನೋ ಇಲ್ವೋ ಮೇಡಮ್, ಅದು ಎಷ್ಟು ಸಾವಿರ ಬಟ್ಟೆ ಇದೆ? ಇಲ್ಲ ಆಕ್ಚುಲಿ ಕೆಲವೊಂದೆಲ್ಲ ನಾವು ಟ್ಯಾಗೆ ಓಪನ್ ಮಾಡ್ರೆ ನಮ್ಮಮ್ಮ ಬೈತಾ ಇರ್ತಾರೆ. ಸೊ ಇದೆಲ್ಲ ಸರ್, ಇದು ಸೀರೆಗಳು ಇಲ್ಲಿ ಕೆಲವೊಂದೆಲ್ಲ ಹಂಗೆ ಸರ್, ಮೇಲೇನಿರುತ್ತೋ ಅದನ್ನ ಹಾಕೊಂಡ್ಬಿಡ್ತೀನಿ, ಒಳಗ್ ತನಕ ಹೋಗಲ್ಲ. ಸೊ ಕೆಳಗಡೆ ಇರೋದು ಕೆಳಗಡೆನೇ ಇರುತ್ತೆ, ಕೆಳಗಡೆ ಮುಚ್ಚೋಗ್ತಾ ಇರುತ್ತೆ. ಇಲ್ಲಿ ಒಂದೇ ಕಡೆ ಅಲ್ಲ ಸರ್, 6 ಇದೆ ಬಟ್ಟೆ ಇದು. ಅದು ಬಿಟ್ರೆ ಇನ್ನ ಈ ಕಡೆ ಸೀರೆಗಳು ಸೀರೆಗಳು ಅದು ಇದು ಎಲ್ಲ. ಇನ್ನು ಅಲ್ಲಿ ತೆಗಿರಿ ಸರ್, ಅಲ್ಲೂ ಬನ್ನಿ ನೀವೇ ತೆಗಿರಿ. ತೆಗಿತೀನಿ ಇಂತೆಲ್ಲ ಬಟ್ಟೆನೇ ಅವರು ನೋಡಿ ಸರ್. ಎಲ್ಲ ನೀವು ಕಾಲ ಹತ್ರನೂ ಅಲ್ಲೂ ಬಟ್ಟೆಗಳೇ ನಮ್ದು. ಇಲ್ಲೂ ಇದಾವೆ ಇಲ್ಲೆಲ್ಲ ಇದಾವೆ ಕಾಲ ಹತ್ರ ಎಲ್ಲ ನೋಡಿ, ಇಲ್ಲಿ ಇಟ್ಬಿಟ್ಟಿದ್ದಾರೆ ಮೇಡಮ್ ಎಲ್ಲ ತಂದು. ಇದು ಸರ್ ಇಲ್ಲಿ ಬಟ್ಟೆಗಳು. ಬೈತಾರೆ ನಮ್ಮಮ್ಮ, ನಾನು ನೀಟಾಗಿ ಜೋಡಿಸಿರ್ತೀನಿ, ಎಲ್ಲ ಹೇಳ್ಕೊಂಡು ಹಾಕ್ಬಿಡ್ತೀಯ ಅಂತ. ಸೊ ಇಲ್ಲಿ 3 ರೋ ಇದೆ ಸರ್, 3 ಸ್ಟೆಪ್ಪಲ್ಲಿ ಇಟ್ಟಿರ್ತೀನಿ. ತೆಗೆದ್ರೆ ಬೇಜಾನ್ ಬಟ್ಟೆಗಳೇ ಸರ್. ಇಲ್ಲೂ ಇದೆ ಸರ್, ಸೊ ಇಲ್ಲೂ ಬಟ್ಟೆಗಳು. ಆ ಕಡೆ ಗ್ರಂಥ ರೂಮ್ ನೋಡಿದ್ವಲ್ಲ, ಅದ್ರಲ್ಲೂ ಅಲ್ಲಿ ನನ್ನ ಬಟ್ಟೆಗಳೇ ಇದೆ. ಇನ್ನು ಈ ಕಡೆ ಹೋದ್ರೆ ಇಲ್ಲೂ ಸ್ವಲ್ಪ ಇಟ್ಟಿರ್ತೀನಿ ಸರ್, ನಮ್ಮ ಅಮ್ಮನ ರೂಮು, ಭಾನುಮತಿ ರೂಮು. ಸೊ ಹಂಗಾಗಿ ಬಟ್ಟೆ. ಇನ್ನು ಆ ಕಡೆ ರೂಮ್ ಹೋದ್ರೆ ಕೆಲವೆಲ್ಲ ಚೀಲದಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ, ಮೂಟೆ ಕಟ್ಟಿಟ್ಬಿಟ್ಟು. ಎಲ್ಲಿ ಎಷ್ಟಂತ ಜೋಡಿಸೋದಕ್ಕೆ ಏನಾಗುತ್ತೆ ಅಂದ್ರೆ ಮೇಲೆ ಏನ್ ಕಾಣಿಸುತ್ತೋ ಅದನ್ನೇ ತಗೊಂಡು ಹಾಕೊಂಡ್ತಾ ಇರ್ತೀವಿ. ಅಡಿಲಿರೋದು ಹಂಗೇ ಇರುತ್ತೆ. ಈಗ್ಲೂ ಎಷ್ಟೋ ಒಂದ್ ನಮ್ಮಮ್ಮ ಹೇಳ್ತಿರ್ತಾರೆ, ಎಲ್ಲ ಜೋಡಿಸಿಟ್ಟಿದೀನಿ ನಿಂದು, ಕೆಲವೆಲ್ಲ ಟ್ಯಾಗೇ ತೆಗ್ದಿಲ್ಲ ಹಂಗಿದೆ, ಒಂದ್ಸಲ ನೀನ್ ನವೀನ್ ಕರ್ಕೊಂಡ್ ಬಂದು ಇಬ್ರು ಕುತ್ಕೊಳ್ಳಿ, ಯಾವ್ಯಾವ್ದಿದೆ ಅದನ್ನ ಹಾಕೊಂಡ್ ಹೋಗು, ಅಲ್ಲೇ ಇದ್ರು ಮತ್ತೆ ಹೊಸ ತರ್ತೆ ಅಂತ ಬೈತಾ ಇರ್ತಾರೆ.
ಹೆಣ್ಮಕ್ಳೇ ನೀವು ವಸ್ತ್ರಪ್ರಿಯರವರು. ಹೌದೌದು ಸರ್. ವೆರಿ ನೈಸ್. ಸೊ ಮೇಡಮ್ ಅವರ ಮನೆ ನೋಡಿದ್ವಿ ನಾವು, ಭಾಳ ಸಂತೋಷ ಆಯಿತು. ನಿಮಗೂ ಅವ್ರ ಅಭಿಮಾನಿಗಳು ತುಂಬ ಜನ ಇದ್ದೀರಿ, ಖುಷಿಯಾಗಿರುತ್ತೆ. ಆ್ಯಕ್ಚುಲಿ ಅವ್ರು ನಡೆದು ಬಂದ ಹಾದಿ ಒಂದಷ್ಟು ಕೇಳೋಣಂತೆ, ಅವ್ರ ಊರು ಇತ್ಯಾದಿ ಎಲ್ಲ ನಾನು. ಸೊ ಹಾಗಾಗಿ ನೀವು ಅವ್ರ ತೆರೆ ಮೇಲೆ ನೋಡಿರ್ತೀರಿ, ತೆರೆ ಹಿಂದೆ ಅವರ ಹೋರಾಟ ಇದೆಯಲ್ಲ, ಬದುಕಿನ ಹೋರಾಟ, ಅದನ್ನು ಕೇಳೋಣ. ಮೇಡಮ್ ಸ್ವಾಗತ ಕಲಾಮಾಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಿಮ್ಮ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡಿದ್ದೀನಿ, 20 ಲಕ್ಷ 30 ಲಕ್ಷ ವ್ಯೂಸ್. ಸೊ ನೀವು ಬಂದಿರೋದು ಇಟ್ಸ್ ಮೈ ಪ್ಲೆಷರ್ ಸರ್. ಕಲಾ ಮಾಧ್ಯಮದ ಜೊತೆಗೆ ನಾನು ಮಾತಾಡ್ತಾ ಇರೋದು, ಯಾಕಂದರೆ ಈ ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆ ಇರ್ಬೋದು, ಪ್ರಿಯಾಂಕಾ ಮೇಡಮ್, ಅಂದರೆ ಎಷ್ಟೆಷ್ಟೆಲ್ಲ ರೀಚ್ ಆಗಿದೆ. ಜನ ಮಾತಾಡ್ತಾ ಇರ್ತಾರೆ ಕಲಾ ಮಾಧ್ಯಮದಲ್ಲಿ ನೋಡಿದ್ವಿ ಅವ್ರ ಮನೆ ಅಂತ ಹೇಳಿ. ಸೊ ನೀವು ಬಂದಿದ್ದೆ ನನಗೆ ಭಾಳನೇ ಖುಷಿ ಆಯಿತು ಸರ್. ಬನ್ನಿ ಕೇಳೋಣ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ನಮ್ದು ಸಕಲೇಶ್ಪುರ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೆ. ಅಪ್ಪ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು, ಬಟ್ ಅವರು ಡಿ ಗ್ರೂಪ್ ನೌಕರ ಆಗಿದ್ರು. ಅಮ್ಮ ಹೌಸ್ ವೈಫು. ನಾನು ನಮ್ಮ ಅಣ್ಣನ ಹೆಸರು ನಿರಂಜನ್, ಅವನು ಇವಾಗ ಅಸಿಸ್ಟೆಂಟ್ ಇಂಜಿನಿಯರು. ಅಮ್ಮ ಭಾನುಮತಿ, ಅಪ್ಪ ರಾಜಶೇಖರ್ ಅಂತ. ಸೊ ಮೂಲತಃ ನಮ್ದು ಕೆರಗೋಡು, ನಮ್ಮ ಅಪ್ಪನೂರು ಕೆರಗೋಡು, ಅರ್ಕಲ್ಗೂಡು ಹತ್ರ ಕೆರಗೋಡು, ಲಕ್ಕೂರ್ ಕೆರಗೋಡು, ಅದು ಅಲ್ಲಿ ಅವರು ಹುಟ್ಟಿ ಬೆಳೆದಿದ್ದು. ಬಟ್ ಅವ್ರಿಗೆ ಮದ್ವೆ ಆದ್ಮೇಲೆ ಬಂದ್ರು ಸಕಲೇಶ್ಪುರಕ್ಕೆ. ಆಮೇಲೆ ಅವ್ರಿಗೆ ಅಲ್ಲಿ ಕೆಲಸ ಸಿಕ್ಕಿದ್ದು. ಅಮ್ಮನ್ನೆಲ್ಲ ಮದ್ವೆ ಆದ್ಮೇಲೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು. ನಾವು ಅಲ್ಲೇ ಸರ್ ಸಕಲೇಶ್ಪುರದಲ್ಲಿ ಚಿಕ್ಕ ಮನೆಗಳಿದ್ವಿ. ಮೊನ್ನೆ ಊರಿಗೆ ಹೋದಾಗ್ಲೂ ನನ್ನ ಮಗನ ತೋರಿಸ್ತಾ ಇದ್ದೆ. ತುಂಬ ಚಿಕ್ಕದು ಸರ್, ಯಾಕಂದರೆ ನಮಗೆ ಆರ್ಥಿಕವಾಗಿ ಅಷ್ಟೊಂದೇನು ಇರಲಿಲ್ಲ, ಒಂದು ಬಡ ಕುಟುಂಬ ಅಂತಲೇ ಹೇಳ್ಬೋದು. ಬಟ್ ನಮಗೆ ಬಟ್ಟೆ, ಊಟ, ತಿಂಡಿ ಅದು ಯಾವುದು ಲೆಕ್ಕ ಇರಲಿಲ್ಲ. ಇವಾಗಲೂ ನಾವು ಅಷ್ಟು ತಿಂತೀವೋ ಇಲ್ವೋ ಈ ವರ್ಕ್ ಬ್ಯುಸಿನಲ್ಲಿ. ಅಪ್ಪ ಅದಕ್ಕೆಲ್ಲ ಫುಲ್ ಧಾಮ್ ಧೂಮ್ ಅಂತ ನೋಡ್ಕೊಳ್ಳೋರು. ಒಳ್ಳೆ ಅಡುಗೆ ತಿಂಡಿ ಎಲ್ಲ ಆಯಿತು. ಬಟ್ ಸ್ವಂತ ಮನೆ, ಸ್ವಂತ ವೆಹಿಕಲ್ಲು, ಆಡಂಬರ ಅದ್ಯಾವುದೂ ಇರಲಿಲ್ಲ ನಮಗೆ. ಇದರಲ್ಲಿ ಹೊಟ್ಟೆ ಬಟ್ಟೆಗೆ, ಎಜುಕೇಷನ್ಗೆ ಯಾವುದಕ್ಕೂ ಕಮ್ಮಿ ಮಾಡ್ದಲೇ ನಮ್ಮನ್ನ ಸಾಕಿದ್ದಾರೆ. ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಅಪ್ಪ ಅಮ್ಮ ತುಂಬ ಸ್ವಾಭಿಮಾನಿಗಳು, ತುಂಬ ಹಾರ್ಡ್ ವರ್ಕರು. ಸೊ ನಾವು ಅವ್ರ ಹೊಟ್ಟೆನಲ್ಲಿ ಹೊಟ್ಟೋದಕ್ಕೆ ನಾನು ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ಪುಣ್ಯ ಮಾಡಿರಬೇಕು. ಅವರಿಂದನೇ ನಮಗೆ ಈ ಹಾರ್ಡ್ ವರ್ಕ್ ಎಲ್ಲ ಟ್ರಾನ್ಸ್ಫರ್ ಆಯಿತು ಅನ್ಸುತ್ತೆ. ಬಹುಶಃ ಅವರಷ್ಟು ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರ ದಿನ 4 ಗಂಟೆಗೆ ಹೇಳೋದು, ಕೆಲಸ ಮಾಡೋದು. ನಾವು ಕ್ವಾರ್ಟರ್ಸಲ್ಲೂ ಇದ್ವಿ, ಗಿಡಗಳೆಲ್ಲ ಬೆಳೆಸಿದ್ರು, ನೀರು ಹಾಕೋದು. ಅಲ್ಲಿ ನಾನು ನಮ್ಮಣ್ಣ ಇಬ್ಬರು ಚೆನ್ನಾಗಿ ಓದ್ತಾ ಇದ್ವಿ, ಅದೊಂದು ಪ್ಲಸ್. ನಮ್ಮ ಅಮ್ಮ ಅಪ್ಪ ಅದೇ ಹೇಳೋರು, ದೇವ್ರು ನಮ್ಗೆ ಏನು ಕೊಡಲಿಲ್ಲ ಅಂದರೂ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಇಬ್ಬರು ಚೆನ್ನಾಗಿ ಓದ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ ಇವತ್ತಿಗೆ, ಖುಷಿ ಅಂತ. ತುಂಬ ಪ್ರೀತಿ ತುಂಬಿದ ಕುಟುಂಬ ಸರ್. ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ನಾನೇ ಕ್ಲಾಸಿಗೆ ಫಸ್ಟು, ಮತ್ತು 1 to 10th ನಾನೇ ಕ್ಲಾಸಿಗೆ ಫಸ್ಟು. 10th ಸ್ಕೂಲ್ ಪ್ಯೂಪಿಲ್ ಲೀಡರ್ ಆಗಿದ್ದೆ, ಓಟೆಲ್ಲ ಹಾಕಿ ಗೆಲ್ಲೋದು. ಸೊ ಅವಾಗಲೇ ಒಂದು ಸಂಭ್ರಮ, ಎಲ್ಲ ಓಟ್ ಹಾಕಿ ಬಹುಮತದಿಂದ ಗೆದ್ದಿದ್ದೆ, ಸ್ಕೂಲ್ ಪ್ಯೂಪಿಲ್ ಲೀಡರ್. ಅದು ಬಿಟ್ಟರೆ ಹೂವು ಕಟ್ತಾ ಇದ್ವಿ ನಾವು. ಏನೋ ಒಂದಕ್ಕಾಗತ್ತಲ್ಲ, ಹಾಲಿಗೆ ಅಥವಾ ಏನೋ ಒಂದು ಖರ್ಚು ಸರಿದೂಗಿಸ್ಕೋಬೋದಲ್ಲ ಅಂತ ಹೇಳಿ ನಾನು ಅಲ್ಲಿ ಗೋಷ್ಠಿಗೆ ಹೂವು ಅಂತೆಲ್ಲ ನಮ್ಮ ಮನೆ ಹತ್ರ ಬಿಡೋದು, ಅದನ್ನು ಕಟ್ಟಿ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ. ಬೈಯೋರು ನಮ್ಮಮ್ಮ, ಏನು ಕಟ್ತಿ, ಎಲ್ಲ ವೇಸ್ಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಬಟ್ ಅದು ಕಟ್ಟಕ್ಕೆ ಕಲ್ತ ಮೇಲೆ ಅವ್ರಿಗಿಂತ ಫಾಸ್ಟಾಗಿ ಕಟ್ತಾ ಇದ್ವಿ. ಸೊ ಒಂದು 10 ಪಟ್ನ ಹೂವು ಕಟ್ತಾ ಇದ್ದೆ ಸರ್ ನಾನು. ನಮ್ಮ ಅಣ್ಣನೂ ಕಟ್ಟೋನು, ನಮ್ಮ ಅಪ್ಪ ಕಟ್ಟೋರು ಹೂವು, ನಮ್ಮ ಕಟ್ಟೋರು. ಬೆಳಗ್ಗೆ 5 ಗಂಟೆ 4 ಗಂಟೆಗೆಲ್ಲ ಇದು ಹೂವು ಕಟ್ತಾ ಇದ್ವಿ. ಅದು ಒಂದು ಪಟ್ನ ಕಟ್ಟಿದ್ರೆ 4 ರೂಪಾಯಿ ಕೊಡೋರು, ನನಗಿನ್ನ ಜ್ಞಾಪಕ ಇದೆ. ಸೊ 10 ಪಟ್ನಕ್ಕೆ 40 ರೂಪಾಯಿ. ಅವಾಗೆಲ್ಲ ಅದೇ ದೊಡ್ಡದಲ್ಲ. ಸೊ ಆ ಥರದ್ದು ಒಂದು ಕುಟುಂಬ. ಆಮೇಲೆ ಹೋಗಿ ಹೂವು ಎಲ್ಲ ಕೊಟ್ಟು ಬರ್ತಿದ್ವಿ ನಾನು ನಮ್ಮಣ್ಣ ಬಸ್ ಸ್ಟಾಪಿಗೆ. ಹೂವೆಲ್ಲ ಕಟ್ಟಾದ್ಮೇಲೆ ಕೊಡಬೇಕಲ್ಲ ಅಂಗಡಿಗೆ, ಬೆಳಗ್ಗೆ ಕೊಟ್ಟು ನಮಗೆ ಕಟ್ಟಕ್ಕೆ ಕೊಡೋರು, ನಮ್ಮ ಮನೆಗೆ ತಂದು ಕೊಡೋರು. ಅವರು ಕಟ್ಬಿಟ್ಟು ವಾಪಸ್ ನಾವು ಅವರಿಗೆ ಕೊಡ್ತಾ ಇದ್ವಿ. ಅವ್ರನ್ನ ಮಾರೋರು ಅದನ್ನು. ನಮಗೊಂದು ಪಟ್ನ ಕಟ್ಟಿದ್ರೆ 4 ರೂಪಾಯಿ. ಸೊ ಅದೆಲ್ಲ ಒಂದು ಮೆಮೊರೀಸು. ಮತ್ತು ಅಲ್ಲೊಂದು ತೋಟಗಾರಿಕಾ ಇಲಾಖೆ ಅಂತ ಇತ್ತು, ಅಲ್ಲಿ ಮಣ್ಣು ತುಂಬೋದು ಗಿಡಕ್ಕೆ. ಹಾಂ ಸೊ ಅದಕ್ಕೆ ಹೋಗ್ತಾ ಇದ್ವಿ. ಅದು ಅಷ್ಟೇ, ಒಂದು 50 ತುಂಬಿದ್ರೆ 100 ರೂಪಾಯಿನೋ ಏನೋ ಆ ಥರದ್ದೆಲ್ಲ ಬರೋದು. ನಮ್ಗೆ ಅದೆಲ್ಲ ಒಂದು ದುಡ್ಡು ಸೆಕೆಂಡ್ರಿ. ಎಲ್ಲ ಅಕ್ಕಪಕ್ಕದ ಮಕ್ಕಳೆಲ್ಲ ಸೇರ್ಕೊಂಡ್ಬಿಡ್ತಾ ಇದ್ವಿ, ಅಮ್ಮಂದರು ಎಲ್ಲ. ಅಲ್ಲಿಗೆ ಹೋಗ್ತಾ ಇದ್ವಿ ಮಣ್ಣು ತುಂಬೋದಕ್ಕೆ, ಎಲ್ಲ ಹಾಕಿ ತುಂಬೋದು. ಅದನ್ನು ಗಿಡದ ಸಮೇತ ಹಿಂಗೆ ಎತ್ತಿದಾಗ ಅದು ಬೀಳಬಾರ್ದು, ಅಷ್ಟು ಗಟ್ಟಿಗೆ ತುಂಬಬೇಕು. ನಾ ಹಿಂಗೆ ಎತ್ತದಾಗ ಕೆಲಸ ಲಟ್ಟಿಸ್ ಅಂತ ಕೆಳಗೆ ಬಿದ್ದು ಹೋಗೋದು. ಸೊ ಅದೆಲ್ಲ ಮೆಮೊರೀಸ್. ಗಿಡ ಹಿಡ್ಕೊಂಡು ಚೀಲ ತುಂಬಿರೋ ಮಣ್ಣು ಬಿದ್ದೋಗ್ದಿದ್ರೆ ಅವಾಗ ಕರೆಕ್ಟಾಗಿ ತುಂಬಿದೀವಿ. ಅದಕ್ಕೆ ಪ್ರೆಸ್ ಮಾಡಿ ತುಂಬ್ತಾ ಇದ್ವಿ. ಸೊ ಅದೆಲ್ಲ ಮೆಮೊರೀಸ್. ಸಕಲೇಶ್ಪುರ ಅಂತ ಅಂದಾಗ ಬಾಬಿ ಮನೇಲಿ ಬಾಡಿಗೆಗಿದ್ವಿ. ಅವರೆಲ್ಲ ನಮ್ಗೇನಿಸಂದ್ರೆ ನೆಂಟ್ರಿಷ್ಟ್ರು ಅದೆಲ್ಲ. ಈಗ ನಾವೆಲ್ಲರೂ ಎಲ್ಲರ ಜೊತೆ ಕ್ಲೋಸ್ ಆಗಿದ್ದೀವಿ, ಬಟ್ ಅವಾಗ ನಮ್ಗೆ ಅವರೇ ನೆಂಟರು. ನಾನು ಹೇಳಿದ್ನಲ್ಲ, ಆಪಿ ಬಾಬಿ ಅಂತ ಎಲ್ಲ, ರಿಹಾನಾ ಆಪಿ, ಫಜಾನಾ ಆಪಿ, ಬಾಬಿ ಅವರೇ ನಮ್ಮನ್ನೆಲ್ಲ ಆಡಿ ಬೆಳೆಸಿದ್ದು.
ಅದಾದಮೇಲೆ ಮನೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾನೆ ಇದ್ವಲ್ಲ, ಅಲ್ಲಿ ಇಂದ್ರಮ್ಮ, ರತ್ನಾಕಾಂತ ಎಲ್ಲ ಇದ್ದರು. ಸೊ ಅಲ್ಲೊಂದಷ್ಟು ಮೆಮೊರೀಸು ಎಲ್ಲ ಒಂದೇ ವಠಾರದಲ್ಲಿ ಇರ್ತಾ ಇದ್ವಿ. ಅದಾದಮೇಲೆ ಕಾಲೇಜಿಗೆ ಹಾಸನ ಹೋಗ್ತಾ ಇದ್ದೆ, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ವಿ, ಬರ್ತಿದ್ವಿ. ಒಟ್ಟು ಹುಟ್ಟಿ ಬೆಳೆದಿದ್ದು ಎಲ್ಲ ಸಕಲೇಶ್ಪುರ ಸರ್. ಆಮೇಲೆ ನಾನು ಡಿಪ್ಲೊಮಾ ಜಾಯ್ನ್ ಆಗಿದೆ. ಅವಾಗ ನನಗೆ ಆಕ್ಸಿಡೆಂಟ್ ಆಯಿತು, ಅಂದರೆ ಕಾರ್ ಆಕ್ಸಿಡೆಂಟು. ಉಪ್ಪಿನಂಗಡಿ ಹತ್ರ ಕಾರ್ ಪಲ್ಟಿ ಆಗೋಯ್ತು. ಸೊ ಇಲ್ಲೊಂದು ಸಣ್ಣ ಮಾರ್ಕ್ ಇದೆ ಅಂದರೆ ಅದು ಅದೇ ಮಾರ್ಕು. ಸ್ವಲ್ಪ ಇದಾಗುತ್ತೆ. ಹೌದೌದು ಇದು. ಮತ್ತು ನಂದು ಕಾಲರ್ ಬೋನ್ ಕಟ್ಟಾಗಿದೆ ಲೆಫ್ಟ್ ಸೈಡು. ಸೊ ಆವಾಗ ಒಂದು ಆಕ್ಸಿಡೆಂಟು, ವೆಹಿಕಲ್ ಫೋಬಿಯಾ ಶುರು ಆಗಿಬಿಟ್ಟಿತ್ತು ನನಗೆ. ಒಂದು ಎಲ್ಲೋ ಒಂದು ಆಟೋದಲ್ಲಿ ಕೂರಲಿ, ಒಂದು ಕಾರಲ್ಲಿ ಕೂರಲಿ, ಅಯ್ಯೋ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಂತ ಅದೊಂದು ಭಯ ಶುರು ಆಗಿಬಿಡ್ತು ನನಗೆ ಅವಾಗ. ಯಾಕಂದರೆ ಅದು ಅನುಭವಿಸ್ಬಿಟ್ಟಿದ್ನಲ್ಲ, ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ. ಒಂದು 3 months ನಾನು ಯಾರಾದರೂ ಹಿಡಿದು ಎಬ್ಬಿಸ್ಬೇಕಾಗಿತ್ತು. ಸ್ನಾನ ಒಬ್ಬರು ಮಾಡಿಸ್ತಾಯಿದ್ರು. ಬಾತ್ರೂಮ್ಗೆ ಹೋದರೆ ಅದೂ ಕಷ್ಟ, ಯಾಕಂದರೆ ಲೆಫ್ಟ್ ಕೈ ಹಿಂಗೆ ಎತ್ತಕ್ಕಾಗ್ತಾ ಇರಲಿಲ್ಲ ನನಗೆ. ಈಗಲೂ ಸ್ವಲ್ಪ ಕಷ್ಟ ಇದೆ. ಜಿಮ್ಮಲ್ಲೆಲ್ಲ ರೈಟ್ ಹ್ಯಾಂಡ್ ಚೆನ್ನಾಗಿ ಎತ್ತುತ್ತೀರಾ, ಎತ್ತಿ ಅಂತಿರ್ತಾರೆ. ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಚೂರು ಅಷ್ಟು ಬಿಟ್ಟರೆ ಫೈನ್ ನಾನು. ಸೊ ಅದೊಂದು ಆಯಿತು ಆಕ್ಸಿಡೆಂಟ್. ಪಲ್ಟಿ ಆಯಿತು. ನಾವು ಆಲ್ಟೋ ಕಾರಲ್ಲಿ ಹೋಗ್ತಿದ್ವಿ. ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಅಲ್ಲಿನ ಯಾರೋ ಮೀಟ್ ಆಗಬೇಕು ಅಂತ ಹೇಳಿ ಉಪ್ಪಿನಂಗಡಿಗೆ ಹೋಗಿದ್ವಿ. ಅಂದರೆ ನಮ್ಮ ಅತ್ತೆ ಮಾವ ಇದ್ದಾರೆ, ನಮ್ಮ ಅಪ್ಪನ ಸೋದರ ಮಾವನ ಮಗ ಲಿಂಗರಾಜು ಮಾವ ಅಂತ. ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರು, ಸಕಲೇಶ್ಪುರದಲ್ಲಿದ್ದರು. ಅವ್ರು ನಮ್ಮನೆಯಲ್ಲೇ ಇದ್ದರು. ಸೊ ಅವರ ಮಗಳು ಅಳಿಯ ಜೊತೆ ಹೋಗುವಾಗ ಆನ್ ದ ವೇ ಸಕಲೇಶ್ಪುರಕ್ಕೆ ಬಂದು ಕರ್ಕೊಂಡು ಹೋದರು ಧರ್ಮಸ್ಥಳ. ಸೊ ಅದು ಅನ್ಫಾರ್ಚುನೇಟ್. ಪಾಪ ನಮ್ಮ ಅತ್ತೆಗೂ ಅವಾಗ ಹೆಡ್ ಇಂಜುರಿ ಆಗಿ ಇಲ್ಲೆಲ್ಲ ಓಪನ್ ಆಗಿಬಿಟ್ಟಿತ್ತು. ಅವರಿಗೆ ರೈಟ್ ಕಾಲರ್ ಬೋನ್ ಫ್ರ್ಯಾಕ್ಚರ್ ಆಗೋಗಿತ್ತು. ಸೊ ಅದಂತೂ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಜೂನ್ ಮಂತಲ್ಲೇ ಆಗಿದ್ದು. ಆಕ್ಸಿಡೆಂಟ್ ಆಗಿ 4 ಪಲ್ಟಿ ಆಗಿ ಬಿದ್ದಿದ್ದೀವಿ. ಬಿದ್ಮೇಲೆ ಎಲ್ಲ ಆಯಿತು. ಕಣ್ಬಿಟ್ಟಾಗ ನಾನು ಇನ್ನೂ ಬದುಕಿದ್ದೀನಿ. ನನಗೆ ಅದೇ ಫೀಲ್ ಆಗಿದ್ದು. ಬಾಯಲ್ಲೆಲ್ಲ ಮಣ್ಣು ಹೋಗ್ಬಿಟ್ಟಿತ್ತು. ಇನ್ನು ನಾನು ಬದುಕಿದ್ದೀನಿ, ನಾನೇನು ಸಾಯಲ್ಲ, ಬಟ್ ಕೈ ಎತ್ತಕ್ಕಾಗ್ತಿಲ್ಲ, ಏನೋ ಆಗಿದೆ ಅನ್ನೋದೊಂದು ಗೊತ್ತಾಯಿತು. ಸೊ ಎದ್ದೇಳಿ ಹೋಗೋಣ ಅಂಥೇಳಿ ಅಲ್ಲೊಂದು ಜೀಪ್ ಬಂದು ನಿಲ್ಲಿಸಿದ್ರು. ಇಲ್ಲ ನಂಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಅಂತೆಲ್ಲ ಅಂದಾಗ ಹಿಂಗೆ ಎತ್ಕೊಂಡು ಹೋಗಿ ಪಾಪ ಅಲ್ಲಿ ಜನ ನಾವು ಇನ್ನೂ ನೆನಪಿಸ್ಕೋಬೇಕು. ಪೂಜೆ ಸಾಮಾನೆಲ್ಲ ಇತ್ತು, ಒಂದು ಕಾಯಿ ಕೂಡ ಅವ್ರು ಮುಟ್ಟಿಲ್ಲ, ಎಲ್ಲ ಕಾರಿಗೆ ಹಾಕಿದ್ರು. ಎತ್ಕೊಂಡು ಹೋಗಿ ಜೀಪಲ್ಲಿ ಉಪ್ಪಿನಂಗಡಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರಿಗೆ ಮುಟ್ಟು ನೋಡಿದಾಗ ಗೊತ್ತಾಯ್ತು ಡಾಕ್ಟ್ರು ಫ್ರ್ಯಾಕ್ಚರ್ ಆಗೋಗಿದೆ ಅಂತೇಳಿ ಪುತ್ತೂರಿಗೆ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಗೊತ್ತಾಯಿತು ಕೈ ಫ್ರ್ಯಾಕ್ಚರ್ ಆಗಿದೆ ಅಂತ. ಸೊ ಅಲ್ಲೇ ಮೈಸೂರಲ್ಲೇ ಸ್ವಲ್ಪ ದಿವಸ ಇದ್ದೆ. ಸೊ ಅದೆಲ್ಲ ಒಂದು ಆ ಟೈಮಲ್ಲಿ. ಅವಾಗ ನಾನು ಡಿಪ್ಲೊಮಾ ಮಾಡ್ತಾಯಿದ್ದೆ ಸರ್, PUC ಮುಗಿಸಿ ಒಂದು 18-19 years ಅವಾಗ ಡಿಪ್ಲೊಮಾ. ಆಮೇಲೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ನನಗೆ ವೆಹಿಕಲ್ ಫೋಬಿಯಾ ಶುರು ಆಗೋಯ್ತು. ನಾನು ಸಕಲೇಶ್ಪುರದಲ್ಲೇ ಓದೋದು, ಬೇರೆ ಊರಿಗೆ ಹೋಗೋದಾಗಲಿ ವೆಹಿಕಲ್ ಓಡಾಡೋದಾಗಲಿ ಅದು ಯಾವುದು ಮಾಡಲ್ಲ ಅಂತ. ಆಮೇಲೆ ಡಿಗ್ರಿ ಜಾಯ್ನ್ ಆದೆ. ಕುಡುಗ್ರಳ್ಳಿ ಅಂತ ಇದೆ ಸಕಲೇಶ್ಪುರ, ಅಲ್ಲಿ ಕುಡುಗ್ರಳ್ಳಿ, ಕುಡುಕರ ಹಳ್ಳಿ ಸಿಕ್ಕಟ್ಟು ಕುಡುಗ್ರಳ್ಳಿ. ನಿಜ, ಅದು ಆ್ಯಕ್ಚುಲಿ ಕುಡುಕರ ಹಳ್ಳಿ ಅಂತಂದ್ರೆ ಕುಡುಗ್ರಳ್ಳಿ ಅಂತ ನಾವು ಹೇಳ್ತೀವಿ. ಅಲ್ಲಿ ಸರ್ ನಮ್ಮ ಮನೆಯಿಂದ ಒಂದು 5 kilometer ಆಗುತ್ತೆ. ಆಟೋದಲ್ಲಿ ಹೋಗ್ತಾ ಇದ್ದೆ. ಅದು ಒಂಥರ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಒಂದಷ್ಟು ಪುರಸಭೆಯಿಂದ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಈ ಸ್ಪೀಚು ಮತ್ತು ಎಸ್ಸೆ ರೈಟಿಂಗು ಮತ್ತು ಎಲ್ಲದರಲ್ಲೂ ನಾನು ಫಸ್ಟ್ ಬರ್ತಾಯಿದ್ದೆ. ಮೋಸ್ಟ್ ಟ್ಯಾಲೆಂಟೆಡ್ ಗರ್ಲ್ ಅಂತ ನಾನು ಓದಿದ್ದು ಸೆಂಟ್ ಜೋಸೆಫ್ ಸ್ಕೂಲು ಸರ್. ನಮ್ಮ ಸಿಸ್ಟರ್ ಪೌಲಿನ್ ಅಂತ. ನಾನು ಇವತ್ತಿಗೂ ನಮ್ಮ ಗುರುಗಳವರು, ನನ್ನ ಮೋಸ್ಟ್ ಫೇವ್ರೆಟ್ ಟೀಚರ್ ಅಂದರೆ ಸಿಸ್ಟರ್ ಪೌಲಿನ್. ಅವರು ನನಗೆ ಯಾವಾಗಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. AS ಆಗಬೇಕು, ನೀನು ಅದಾಗಬೇಕು, ಇದಾಗಬೇಕು ಅಂತ. ಸೊ ನಾನು ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ನಲ್ಲ, ಟೀಚರ್ಸ್ ಡೇ ಮಾಡಿದ್ವಿ. ಸೊ ಆ ನಾಯಕತ್ವ ಗುಣ ಅನ್ನೋದು ಇದೆಯಲ್ಲ ಸರ್, ಅದು ಆವಾಗಲೇ ಇತ್ತು. ನಾನು ಟೀಚರ್ಸ್ ಡೇ ಮಾಡಬೇಕು ಅಂದರೆ ಎಲ್ಲ 8th, 9th, 10th ಎಲ್ಲರ ಜೊತೆ ಮೀಟಿಂಗ್ ಮಾಡಿ ಈ ಪ್ರೋಗ್ರಾಮ್ ಇಡೋಣ, ಈ ಕ್ಲಾಸಿಂದ ಇವ್ರು ಇದನ್ನು ಪರ್ಫಾರ್ಮ್ ಮಾಡಲಿ, ಗಿಫ್ಟು ಇಷ್ಟು ಕೊಡೋಣ, ಇಷ್ಟು ಕಲೆಕ್ಟ್ ಮಾಡೋಣ. ಅದು ತುಂಬ ಚೆನ್ನಾಗಿತ್ತು. ನಮ್ಮ ಜಗನ್ನಾಥ್ ಸರು ಎಲ್ಲರೂ ತುಂಬ ಹೊಗಳಿದ್ರು. ಎಲ್ಲ ಟೀಚರ್ಸ್ ಡೇಗಿಂತ ಇದು ತುಂಬ ಚೆನ್ನಾಗಿತ್ತು, ಶಾರ್ಟ್ ಆ್ಯಂಡ್ ಸ್ವೀಟ್, ತುಂಬ ಚೆನ್ನಾಗಿತ್ತು ಅಂತ. ಸೊ ಆ ಸ್ಕೂಲಿಂದನೇ ನನಗೆ ಈ ಕನ್ನಡ ಭಾಷೆ ಇವತ್ತೇನು ನಮಗೆ ಅನ್ನ ಕೊಡ್ತಾ ಇದೀವಿ ಸರ್, ಅದೆಲ್ಲ ಸಂಪೂರ್ಣ ಕ್ರೆಡಿಟು ನಮ್ಮ ಸಂತ ಜೋಸೆಫರ್ ಶಾಲೆ ಅಲ್ಲಿನ ಶಿಕ್ಷಕರಿಗೆ ಹೋಗಬೇಕು ಸರ್. ಯಾಕಂದರೆ ನಮಗೆ ಒಂದು ಮೈನ್ಯೂಟನ್ನು ಕೂಡ ಅವ್ರು ಹೇಳ್ಕೊಟ್ಟಿದ್ದಾರೆ. ಈಗ ಸ್ಪಷ್ಟತೆ, ಅದು ಟಾವತ್ತು ಸ್ಪಷ್ಟತೆ ಅಂದ್ಬಿಡ್ತಾರೆ ಕೆಲವರು, ಸಾಗೇಟಾವತ್ತು ಅದಲ್ಲ. ಮತ್ತು ಅಕಾರ ಹಕಾರ ಇರ್ಬೋದು, ಶಕಾರ ಸಕಾರ ಇರ್ಬೋದು, ಅದನ್ನೆಲ್ಲ ನಮಗೆ ತುಂಬ ಚೆನ್ನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದು ನಮ್ಮ ಸಂತ ಜೋಸೆಫರ್ ಶಾಲೆ ಗುರುಗಳು. ನಮ್ಮ ಸುರೇಶ್ ಸರ್ ಇರ್ಬೋದು, ಕನ್ನಡ ಅವರೇ ತಗೊಳ್ತಾ ಇದ್ದಿದ್ದು. ಅದು ಬಿಟ್ಟರೆ ಪ್ರೈಮರಿ ಸ್ಕೂಲ್ನಲ್ಲೂ ಅಷ್ಟೇ ಇದ್ದಂತಹ ಟೀಚರ್ಸ್. ಇವತ್ತೇನು ನಾವು ಕನ್ನಡ ಭಾಷೆ ಮೂಲಕ ಸ್ಪಷ್ಟವಾಗಿ ಸುಲಲಿತವಾಗಿ ಕನ್ನಡ ಮಾತಾಡಿ ನಮ್ಮ ಒಂದು ಜೀವನ ಕಟ್ಕೊಂಡಿದ್ದೀವಿ. ಅದಕ್ಕೆ ಕಾರಣನೇ ಕನ್ನಡ, ಅದಕ್ಕೆ ಕಾರಣ ನಮ್ಮ ಟೀಚರ್ಸ್ ಸರ್, ಸೆಂಟ್ ಜೋಸೆಫ್ ಸ್ಕೂಲ್.
ಸೊ ಥ್ಯಾಂಕ್ ಯು ವೆರಿ ಮಚ್. ನಾವಿವತ್ತೇನೋ ಒಂದು ಮಾಧ್ಯಮದಲ್ಲಿ ಒಂದು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀವಿ ಅಂದರೆ ಅವರೇ ಕಾರಣ ಸರ್ ಅದು. ಸೊ ಇದೆಲ್ಲ ಬಾಲ್ಯದ ಮೆಮೊರೀಸಿ ಸಕಲೇಶ್ಪುರ ಸ್ಕೂಲ್. ನಾನು ನಮ್ಮ ಅಣ್ಣ ಸರ್, ಅಣ್ಣ ನಿರಂಜನ್ ಅಂತ, ಅವ್ರು ಇವಾಗ KPTCL ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಕಲೇಶ್ಪುರದಲ್ಲಿ. ನಾನು 1988 ಬಾರ್ನು, ಅವ್ನು 1987 ಫೆಬ್ರವರಿ ಬಾರ್ನು, ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇ. ವಯಸ್ಸೆಲ್ಲ ಹೇಳಲ್ಲ ಅಂತ ನೀವು ಹೇಳ್ತಿದ್ದೀರಾ? ಪರವಾಗಿಲ್ಲ ಸರ್, ಅದನ್ನೇನು ನಾವು ಮುಚ್ಚಿಡೋಕ್ಕಾಗಲ್ಲ. ಸೊ ಹಾಗಾಗಿ ನೋ ಪ್ರಾಬ್ಲಮ್. ನಾವು ಏಜ್ ಇಸ್ ಜಸ್ಟ್ ಅ ನಂಬರ್. ನಾವು ಅದನ್ನು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಹೆಂಗೆ ಕಾಣ್ತೀವಿ, ಐ ಥಿಂಕ್ ಔಟ್ಲುಕ್ ಅದೊಂದು ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏಜನ್ನಂತೂ ತಡೆಯೋಕ್ಕಾಗಲ್ಲ ಸರ್. ಸೊ ಹಾಗೆ ಅಣ್ಣ ನಾನು ಒಟ್ಟಿಗೆ ತರಲೆ ಜಗಳ ಎಲ್ಲ ಇತ್ತು, ಹೊಡೆದಾಟ ಎಲ್ಲ ಇತ್ತು. ಅವನು ನನಗಿಂತ 1 ವರ್ಷ ದೊಡ್ಡವನಾದ್ರೂ ಅವನು ತುಂಬ ಮೆಚ್ಯೂರ್ಡು. ಅವನು ಚಿಕ್ಕ ವಯಸ್ಸಲ್ಲೇ ಮೆಚ್ಯೂರ್ಡು. ಜವಾಬ್ದಾರಿ, ಮನೆ ಕಷ್ಟಗಳನ್ನ ನೋಡಿ ಆ ಜವಾಬ್ದಾರಿ. ಅವನು 10th ಮೇಲೆ ಡಿಪ್ಲೊಮಾ ಮಾಡ್ದ. ಮೆರಿಟ್ ಮೇಲೇ ಅವನು ಕೆಲಸ ಸಿಕ್ತು. ಅವನು ಡಿಪ್ಲೊಮಾ ಮುಗಿಸ್ತಾ ಇನ್ನು 20 ವರ್ಷ ಅಷ್ಟೇ ಮುಗಿಸಿ ಇನ್ನೇನು ಒಂದು 3 ತಿಂಗಳಿಗೆ ಅವನು ಜೂನಿಯರ್ ಇಂಜಿನಿಯರ್ ಆಗಿ ಪೋಸ್ಟ್ ಸಿಕ್ತು ಅವನಿಗೆ. ಅಣ್ಣ ಇಂಜಿನಿಯರ್ ಆದ, ಹಾಲಾಡಿಲೆಲ್ಲ ಇದ್ದ. ಅದಾದಮೇಲೆ ಈಗ ಸಕಲೇಶ್ಪುರದಲ್ಲೇ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದಾನೆ. ಅಂದರೆ ಹುಟ್ಟಿದ ಊರಲ್ಲೇ ಮತ್ತೆ ಪೋಸ್ಟಿಂಗಿಗೆ ಬಂದಿದ್ದು, ಅದೆಲ್ಲ ಒಂದು ಖುಷಿ. ತುಂಬ ಜವಾಬ್ದಾರಿ, ಮನೆ ಕಷ್ಟಗಳನ್ನೆಲ್ಲ ನೋಡಿ ಅವನು. ಅಂದರೆ ಅಣ್ಣ ಸ್ಟ್ರಿಕ್ಟಾಗೇ ಇದ್ದ, ಯಾಕಂದರೆ ಹೊರಗಡೆ ಜನ, ಸಮಾಜ ಅದೆಲ್ಲ ತುಂಬ, ನಮ್ಮದು ಟ್ರೆಡಿಷ್ನಲ್ ಫ್ಯಾಮಿಲಿ ಅಲ್ವಾ. ಹಾಗಾಗಿ ಅವನು ಅಣ್ಣ ಅನ್ನೋದಕ್ಕಿಂತ ತಂದೆ ಅಂತಲೇ ಹೇಳ್ಬೋದು. ಆಗಲೇ ಅವನು ಅಷ್ಟು ಒಂದು ಮೆಚ್ಯೂರಿಟಿ. ಅವನು ಯಾವುದೋ ಒಂಥರ ವೇನಲ್ಲಿ, ನಾವಾದರೂ ಒಂದು ವೇ ಹೋಗುವಾಗ ಒಂಚೂರು ಡಿಸ್ಟರ್ಬೆನ್ಸ್ ಏನೋ ಇರುತ್ತೆ, ಬಟ್ ಅವ್ನು ಹಾಗೆ ಅಲ್ಲ, ಹಿಂಗೆ ಫೋಕಸ್ಡಾಗಿ ಬಂದ ಸರ್. ಅದೆಲ್ಲ ಖುಷಿ ಆಗಿದೆ. ಅಂದರೆ ನಾವು ಡಿಫ್ರೆನ್ಸ್ ನೋಡ್ತೀವಲ್ಲ ಒಬ್ಬ ಇಂಡಿವಿಜುವಲ್ ಆಗಿ, ನಾವು ಹೇಗೆ ಅವ್ರು ಹೇಗೆ ಅಂದಾಗ ಅವನು ತುಂಬ ಡಿಸಿಪ್ಲಿನ್ಡು ಮತ್ತು ಕಷ್ಟನ ಅರ್ಥಕೊಂಡು ಒಂದು ಎಥಿಕ್ಸ್ನ ಇಟ್ಕೊಂಡು ಇವಾಗಲೂ ಕೂಡ ತನ್ನ ಸಂಸಾರ ಅದು ಇದು ಅಂತ ಬಂದಾಗ ವೆಲ್ ಪ್ಲ್ಯಾಂಡು ಆ ಥರ ಅಣ್ಣ. ತುಂಬ ಸಪೋರ್ಟಿವ್ ಆಗಿದ್ದಾನೆ, ತಂದೆ ಸ್ಥಾನದಲ್ಲಿದ್ದಾನೆ ಇವಾಗ. ಮತ್ತು ಏನಂದರೆ ಎಲ್ಲನೂ ನನ್ನ ಮೇಲೆ ಬಿಟ್ಟಿದ್ದಾನೆ ಇವಾಗ. ನಂಗೆ ಗೊತ್ತಾಯಿತು, ನೀನು ಹ್ಯಾಂಡ್ಲು ಮಾಡ್ತೀಯ, ಇವಾಗ ಏನು ನಿನ್ನ ಲೈಫಲ್ಲಿ ನೀನು ಡಿಸಿಷನ್ ತೊಗೊತೀಯೋ ನೀನು ತಗೋ, ನಾವು ನಿನ್ನ ಜೊತೆಗಿದ್ದೀವಿ ಅಂತ ಹೇಳ್ತಾನೆ ಸರ್. ಸೊ ಈಗ ನಾವು ಅವ್ರ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಿರ್ತೀವಿ. 2 ಮಕ್ಕಳಿದ್ದಾರೆ ಅಣ್ಣಂಗೆ, ಋಗ್ವೇದು ಮತ್ತು ಪುನರ್ವ್ ಅಂತ, ಅತ್ತಿಗೆ ನಂದಿನಿ. ಸೊ ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ದೀವಿ, ಹೊರಗಡೆ ಹೋಗ್ತಾ ಇರ್ತೀವಿ. ಸೊ ಅದೇ ಸರ್, ನನಗೆ ಫ್ಯಾಮಿಲಿನೇ ಎಲ್ಲ. ನನ್ನ ಕೆಲಸ ಎಷ್ಟು ನನಗೆ ಮುಖ್ಯನೋ ಫ್ಯಾಮಿಲಿ ಅಷ್ಟೇ ಮುಖ್ಯ. ಅಪ್ಪ ಅಮ್ಮ ಇಂಟ್ರೆಸ್ಟ್ ಎಲ್ಲ ಸೇರಿದ್ಮೇಲೆ ನಮ್ದೇನು ಹುಡುಗ ಹುಡುಗಿದೇನಿಲ್ಲ ಆ ಥರ ಹೇಳ್ತಾ ಇದ್ದಾರೆ. ಅಪ್ಪ 2013 ಹೋದರು ಸರ್. ಅದೊಂದು ತುಂಬ ನಮಗೆ ಏನೋ ಕೊರಗಾದ. ನಮ್ಗೆ ಲೈಫಲ್ಲಿ ಇನ್ನೇನಾದರೂ ನಮ್ಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ. ತುಂಬ ಕಷ್ಟಪಟ್ಟರು ಸರ್ ಅವರು. ಏನಂದರೆ ಎಲ್ಲ ನಮಗೋಸ್ಕರನೇ ಸಂಸಾರ ಅಂತ. ಯಾಕಂದರೆ ಅವರ ದುಡ್ಡಲ್ಲೇ ನನ್ನ ಮದುವೆ ಮಾಡಿದ್ದು, ರಿಟೈರ್ಡ್ ಆದಮೇಲೆ ಬಂದಿದ್ದ ದುಡ್ಡು. ಮತ್ತು ತುಂಬ ಕಷ್ಟದಲ್ಲೇ ಬಂದರು. ಈಗ ಒಂದು ಸ್ವಲ್ಪ ನಮ್ಮ ಅಣ್ಣನೂ ಕೂಡ ಒಂದು ಒಳ್ಳೆ ಮನೆ ಕಟ್ಟಿದ್ದಾನೆ ಸರ್ ಸಕಲೇಶ್ಪುರದಲ್ಲಿ, ದೊಡ್ಡ ಮನೆ. ಖುಷಿ ಪಡ್ತಾರೆ ರಿಲೇಟಿವ್ಸ್ ಎಲ್ಲ, ಮನೆ ಅಲ್ಲಪ್ಪ ಇದು ಅರಮನೆ ಅನ್ನೋ ಥರ. ಅಂದರೆ ಇದೆಲ್ಲ ನೋಡುವಾಗ ಅಪ್ಪ ಇಲ್ವಲ್ಲ ಅನ್ನೋದೊಂದು ಕೊರಗು ತುಂಬ ಇದೆ ಸರ್. ಯಾಕಂದರೆ ಅವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಕಾರಲ್ಲೆಲ್ಲ ಖುಷಿ ಅಲ್ವಾ ಅವ್ರಿಗೊಂಥರ. ಈಗ ನಮ್ಮಮ್ಮ ಎಷ್ಟು ಹೇಳ್ತಾರೋ ಬಿಡ್ತಾರೋ, ನಮ್ಮಪ್ಪ, ನಾನು ಇನ್ನೂ ಉದಯ ನ್ಯೂಸಲ್ಲಿದ್ದೆ ಅವಾಗೆಲ್ಲ ಫೋನ್ ಮಾಡ್ಬಿಟ್ಟು ಎಲ್ಲ ಕೆರಗೋಡ್ಗೆ ನೋಡಿದ್ರಾ ಮಗಳನ್ನ ಜಾನ್ವಿ ಬಂದಿದ್ದಾಳೆ ನೋಡ್ಬಿಡಿ 6 ಗಂಟೆಗೆ ಎದ್ದು ಕೂತ್ಕೊಳ್ಳೋರು. ಸೊ ಈಗ ತಕ್ಕ ಮಟ್ಟಿಗೆ ಒಂದು ಹೆಸರು ಮಾಡಿದ್ದೀವಿ. ನಂದು ಮನೆ ಇದೆ, ಅಣ್ಣ ಮನೆ, ಕಾರು, ಹೊರಗಡೆ ಹೋಗ್ತೀವಿ. ಎಲ್ಲಿಗಾರು ಹೋಗಬೇಕು ಅಂದರೆ ಕರ್ಕೊಂಡು ಹೋಗೋಷ್ಟು ಒಂದು ಆರ್ಥಿಕವಾಗಿ ಶಕ್ತಿವಂತರಾಗಿದೆ. ಆದರೆ ಅಪ್ಪ ಇಲ್ಲ. ಸೊ ಆ ಕೊರಗು ಮಾತ್ರ ಯಾವಾಗಲೂ ಸರ್. ನಮ್ಮಮ್ಮ ನಾವು ಎಲ್ಲಿಗೆ ಹೋಗಲಿ ಫ್ಲೈಟ್ ಹತ್ತಿದಾಗ, ಸೊ ನಿಮ್ಮಪ್ಪ ಇದ್ದಿದ್ರೆ ಎಷ್ಟು ಇದು, ಅದನ್ನು ಮರೆಯೋಕ್ಕೆ ಆಗ್ತಿಲ್ಲ. 13-14 ವರ್ಷ ಆಯಿತು ಅದಾಗಿ. ಬಟ್ ಸ್ಟಿಲ್ ಆ ಕೊರಗಿದೆ ಸರ್. ನಮಗಿನ್ನೇನು ಇಲ್ಲ, ದೇವ್ರು ಅದೊಂದು ಕೊಟ್ಬಿಟ್ಟಿದ್ದಿದ್ರೆ ಯಾವತ್ತಾದರೂ ನಾವು ನೆನೆಸ್ಕೊಳ್ಳೋದು ಕೊರಗು ಅಂದರೆ ಅದೊಂದು. ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿದ್ದು ನಾನು ಅಷ್ಟೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದು ನಾನು ತುಂಬ ಮಿಸ್ ಮಾಡ್ಕೋತೀನಿ. ಇಲ್ಲ ಅಪ್ಪನಿಗೆ ನಾನು ಅದನ್ನು ಹೇಳಿದ್ದೆ ಗಿಲಿ ಟೈಮಲ್ಲೂ. ಅವರು ಪಾಪ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದು ನಾವಲ್ಲಿ ಲಕ್ಸಂದ್ರದ ಹತ್ರ ಇದ್ವಿ. ಗ್ರಂಥನ ನೋಡ್ಕೊಳ್ಳೋನು ಇನ್ನೂ ಚಿಕ್ಕವನಿದ್ದ. ಅದು ಮುಗಿಸಿ ಅವರು ಸಕಲೇಶ್ಪುರಕ್ಕೆ ಹೋಗಬೇಕಿತ್ತು. ಬಸ್ ಹತ್ತಿದ್ರು, ಇವನು ಡ್ರಾಪ್ ಮಾಡಿ ಬಂದಿದ್ದ. ಆವಾಗ ಏನಾಗಿದೆ, ಅವರು ಆ್ಯಕ್ಚುಲಿ ಡ್ರಿಂಕ್ಸ್ ಎಲ್ಲ ಬಿಟ್ಬಿಟ್ಟಿದ್ರು, ಎಲ್ಲ ಆಯಿತು. ಅದು ಏನು ಗ್ರಹಚಾರ ಏನಾಯಿತು ಅಂತಲೇ ನಮಗೆ ಗೊತ್ತಿಲ್ಲ ಸರ್. ಅವತ್ತವರು ಇಳಿದ್ರು, ಅಂದರೆ ಅಲ್ಲಿ ಇಳಿದಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಗೊತ್ತಾಗಿದ್ದದು 3 ದಿವಸ ಆದಮೇಲೆ. ಅಪ್ಪ ಬಂದ್ರ ಅಂತ ಹಿಂಗೆ ಕೇಳಿದೆ. ಇಲ್ಲ ಬಂದಿಲ್ಲ ಕಣೋ, ಕೆರಗೋಡ್ಗೆ ಹೋಗಿರ್ಬೋದೇನೋ ಡೈರೆಕ್ಟು, ತಾಳ ಅಲ್ಲಿ ಕೇಳ್ತೀನಿ ಹಾಡ್ಯಾಗೆ ಅಂತ ಹೇಳಿ ಅಲ್ಲಿಗೆ ಫೋನ್ ಮಾಡಿದ್ರು. ಹೋಗಿಲ್ಲ ಸರ್, ಸಕಲೇಶ್ಪುರದಲ್ಲೆಲ್ಲ ಹುಡುಕಿದ್ರು, ಆಮೇಲೆ ಕೆರಗೋಡಲ್ಲಿ ಹುಡುಕಿದ್ರು. ಇಲ್ಲ ಯಾರಿಗೆ ಫೋನ್ ಮಾಡಿದ್ರು ಬಂದಿಲ್ಲ ಅಂತ.
ಏನೋ ಕೋಪ ಮಾಡ್ಕೊಂಡಿರ್ಬೋದೇನೋ, ಹೋಗ್ಬೋದೇನೋ, ಫೋನ್ ಮಾಡ್ಬೋದೇನೋ ಅಂದರೆ ಯಾವತ್ತೂ ಅವ್ರು ಏನೇ ಕೋಪ ಇದ್ದರೂ ಇದು ಅದು ಎಲ್ಲ ಚೆನ್ನಾಗೇ ಇತ್ತು ಸರ್. ಏನಾಯಿತು ಏನೋ ಅದು ಒಂದು ನಮಗಿನ್ನೂ ಜೀವನದಲ್ಲಿ ಉತ್ತರ ಸಿಕ್ಕಿಲ್ಲ, ನನಗಾಗಲಿ, ಅಮ್ಮಂಗಾಗಲಿ, ಅಣ್ಣಂಗಾಗಲಿ. ಆಮೇಲೆ ಜೂನ್ ತಿಂಗಳು ಸರ್, ಅದು ಜೂನು 13ನೇ ತಾರೀಕು, ಅಂದರೆ 10 ಅದು ನಮಗೆ ಗೊತ್ತಾಗಿದ್ದು ಆವಾಗ. ನೆಕ್ಸ್ಟ್ ಡೇ ಅವನು ಸಕಲೇಶ್ಪುರಕ್ಕೆ ಹೋಗಿ ಕೇಳಿದಾಗ ಅಲ್ಲೇನು ಮಾಡಿಬಿಟ್ಟಿದ್ದಾರೆ ಡ್ರೈವರು, ಕಂಡಕ್ಟ್ರು, ಹೌದು ಇಳಿದ್ರು ಸಕಲೇಶ್ಪುರದಲ್ಲಿ ಅಂತ ಅಂದರು. ಸೊ ಹಂಗಾಗಿ ಅಣ್ಣ ಎಲ್ಲ ಅಲ್ಲಿ ಸಕಲೇಶ್ಪುರದಲ್ಲಿ ಇಲ್ಲೇನಾದರೂ ಬಂದಿದ್ದಾರಾ ಅಂತ ಹೇಳಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಹೇಳ್ತಾರೆ ಇಲ್ಲ, ಅವ್ರು ಬೆಂಗಳೂರಲ್ಲೇ ವಾಪಸ್ ಇಳಿದ್ರು ಮೆಜೆಸ್ಟಿಕ್ಕಲ್ಲಿ ಅಂತ. ಇವತ್ತಿಗೂ ಅಲ್ಲಿ ಮೆಜೆಸ್ಟಿಕ್ಗೆ ಹೋದರೆ ನಮ್ಮಮ್ಮ ಹೇಳ್ತಾರೆ, ಮೆಜೆಸ್ಟಿಕ್ಕಲ್ಲಿ ಇಳಿದ್ರ ಏನಕ್ಕೆ ಅಂತ ಹೇಳಿ ನಾನು ಅವತ್ತು, ಅಂದರೆ ಒಂಥರ ಅದು ಸಿನಿಮಾ ಥರ ಸರ್. ಅವತ್ತು ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದೆ ಆಯಿತಾ. ಅದು ಒಂದು ಸಿನಿಮಾ ಥರ. ಹಾಂ ಕೇಳಿ, ಅವತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಕಿತ್ತು ಉಪ್ಪಾರಪೇಟೆಗೆ. ಅವತ್ತು ಬೆಳಗಿನ ಜಾವ ಆಸ್ಪತ್ರೆಗೆ ಹೋಗಿದ್ವಿ, ವಿಕ್ಟೋರಿಯಾ ಆಸ್ಪತ್ರೆಗೆ, ಏನೋ ಒಂದು ಕಾರಣಕ್ಕೆ ಹೋಗಿದ್ವಿ ಅಲ್ಲಿ. ಅದು ಯಾವ ಸಿನಿಮಾ ಥರ ಆಗ್ಬಿಟ್ಟಿದೆ ಸರ್. ಅಲ್ಲೇ ಅಪ್ಪನ ಡೆಡ್ ಬಾಡಿ ಇದೆ, ನಮಗೆ ಗೊತ್ತಿಲ್ಲ. ಅಲ್ಲಿಂದ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಇಲ್ಲ ಅವರು ಅಪ್ಸೆಟ್ ಆಗಿದ್ರು, ರೆಡ್ ಕಿಟ್ ಅಲ್ವಾ ಅಂತ ಅಂದರು. ಅವ್ರು ಸಿಕ್ಕಿದ್ದು ನಮಗೆ ಹಾಗೆ ಸರ್. ಅವರು ಎಲ್ಲಿದ್ದಾರೆ ಅಂತ ಅಂದರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇಟ್ಟಿದ್ದೀವಿ ಅಂತ. ನಾವು ಈಗ ಅಲ್ಲಿಂದ ಬಂದಿದ್ದೀವಿ. ಸಿನಿಮಾದಲ್ಲಿ ನೋಡ್ತೀವಲ್ಲ ಸರ್, ಜೋಗಿ ಸಿನಿಮಾದಲ್ಲೆಲ್ಲ. ಅಯ್ಯೋ ದೇವ್ರೆ, ಅದು ನಿಜವಾಗ್ಲೂ ಅದು ಏನಾಯಿತು ಏನೋ ಇದುವರೆಗೂ ಗೊತ್ತಿಲ್ಲ. ಅವರು ನ್ಯಾಚುರಲ್ ಡೆತ್ತು ಅಂತಲೇ ಹೇಳ್ತಾರೆ, ಬಟ್ ಏನಾಯಿತು, ಎಲ್ಲಿ ಇಳಿದ್ರು, ಯಾಕಾಯಿತು, ನಮಗೆ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕಿಂತ ಅಪ್ಪಂಗೆ ಹಿಂಗಾಯ್ತಲ್ಲ ಅನ್ನೋದ್ರಲ್ಲೇ ನಾವು ಇದಾಗ್ಬಿಟ್ವಿ. ಅದೇನಾಯಿತು ಏನೋ ಆ ಭಗವಂತನಿಗೆ ಗೊತ್ತು ಸರ್ ಅಷ್ಟೇ. ಅದಾದಮೇಲೆ ನಾವು ಅಲ್ಲಿ ಕೆರಗೋಡ್ಗೆ ತಗೊಂಡು ಹೋದ್ವಿ. ಸೊ ಮೆಜೆಸ್ಟಿಕ್ಕಲ್ಲಿ ಸಕಲೇಶ್ಪುರ ಬಸ್ ಹತ್ತಿ ಅಲ್ಲಿ ಇಳಿದು ಬಿಟ್ಟಿದ್ದಾರೆ. ಇವ್ರು ಬಿಟ್ಟು ಬಂದ ಮೇಲೆ ಇಳಿದಿದ್ದಾರೆ, ಸಿಕ್ಕಿದ್ದು ಶವವಾಗಿ ಸರ್. ಅದು ನನಗೆ ಎಷ್ಟು ಕೊರಗು ಅಂತ ಅಂದರೆ, ಬೆಂಗಳೂರಿಗೆ ಬಂದು ಹೀಗಾಯ್ತಲ್ಲ ಅನ್ನೋ ಥರ. ಈಗ ನನ್ನ ಮನೆಗೆ ಬಂದಿದ್ದು ಅಪ್ಪ, ಅವ್ರು ಹಾಡ್ಯಾಗ ಹೋಗ್ಬಿಟ್ಟಿದ್ರೆ ಇವತ್ತಿಗೂ ನಾನು ಅಮ್ಮ ಯಾವಾಗಲೂ ಮಾತಾಡ್ತಿರ್ತೀವಿ. ಅದು ಒಂದು ಕಂಟಕ ಕಳೆದು ಬಿಟ್ಟಿದ್ದಿದ್ರೆ, ಅವರು ಇಳಿದು ಸಕಲೇಶ್ಪುರಕ್ಕೆ ಬಂದಿದ್ದಿದ್ರೆ ಏನೂ ಆಗ್ತಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ಏನೋ ಒಂಥರ ಸರ್. ಕೆಲವೊಂದು ಹೆಂಗೆ ಅಂದರೆ ಹಾಡ್ಯದಿಂದ ಇನ್ವಿಟೇಷನ್ ಕೊಡೋಕೆ ಬಂದಾಗ ಅಪ್ಪ ಚೆನ್ನಾಗಿ, ಅವ್ರು ತುಂಬ ವೀಕ್ ಇದ್ರು ಆಯಿತಾ, ಬಟ್ ಸ್ವಲ್ಪ ದಪ್ಪಕ್ಕಾಗಿದ್ರು. ಆವಾಗ ನಮ್ಮ ರಾಜಣ್ಣ ಫುಲ್ ಕಳೆ ಬಂದುಬಿಟ್ಟಿದ್ದಾರೆ ಇವಾಗ, ಹಾಗೆ ಹಿಂಗೆ ಅಂತ. ಬಹುಶಃ ಇದಾಗೋದಕ್ಕೆ ಆ ಕಳೆ ಬಂದಿತ್ತೇನೋ ಅಂತ ನಾವು ಈಗ ಮಾತಾಡ್ಕೊಳ್ತೀವಿ. ಯಾವತ್ತೂ ಕಾಣದಿರೋರು ಅಷ್ಟು ಕಳಕಳೆಯಾಗಿ ಕಂಡ್ರು, ಬಹುಶಃ ಇದಕ್ಕೆ ಆ ಕಳೆ ಕೊಟ್ಟಿದ್ನೇನೋ ದೇವರು ಅನ್ನೋ ಥರ ಅನಿಸುತ್ತೆ. ಅದು ಒಂದು ಕೊರಗು ಸರ್. ನಮ್ಮ ತಂದೆ ತಾಯಿ ಅಷ್ಟು ನಮಗೆ ಕಷ್ಟಪಟ್ಟು ನಾವಿವತ್ತು ಒಂದು ಹೆಸರು ಮಾಡಿದ್ದೀವಿ ಅಂದರೆ ಅದು ಅವರೇ ಕಾರಣ, ಅವರ ಭಿಕ್ಷೆ ಸರ್ ಅದು. ತಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಮಗೆ ಮಾಡ್ತಾಯಿದ್ರು. ನನಗೆ ನಮ್ಮಪ್ಪ ಈ ದ್ರಾಕ್ಷಿ ಗೋಡಂಬಿ, ತನಗೆ ಕಷ್ಟ ಇದ್ರು ದ್ರಾಕ್ಷಿ ಗೋಡಂಬಿ ತಂದು ತಿನ್ಸೋರು ನನಗೆ. ಅದು ಬಿಟ್ಟರೆ ನನಗೆ ಏನೇ ಜೀವನದಲ್ಲಿ ಕೆಲವೊಂದೆಲ್ಲ ಏನೋ ಫೇಲ್ ಆದೆ ಅಂದ್ಬಿಟ್ಟು, ಚೆನ್ನಾಗಿ ಓದೋ ಹುಡುಗಿ, ನಾನು ಡಿಪ್ಲೊಮೋದಲ್ಲಿ ಫೇಲ್ ಆದೆ ಅಂದರೆ ಅದು ಇರ್ರೆಗ್ಯುಲರ್ ಆಗೋ ಅಥವಾ ಆಕ್ಸಿಡೆಂಟ್ ಅದು ಬೇರೆ ಬಿಡಿ, ಏನೇ ಆದ್ರೂ ಅವಾಗ ಅವರು ಇವಳು ಬೇರೆ ನಿರ್ಧಾರ ತೊಗೊಂಡ್ಬಿಡ್ತಾಳೋ ಅಂತ ಹೇಳಿ ನನ್ನ ಜೊತೆಗೆ ನಿಂತಿದ್ರು. ಸೊ ಅದನ್ನೆಲ್ಲ ಅಂದಾಗ ಒಳ್ಳೆತನ ಕಾಲೇನೇ ಇಲ್ವೇನೋ. ನಮ್ಮಪ್ಪ ಇನ್ನೋಸೆಂಟು ಸರ್, ತುಂಬ ಇನ್ನೋಸೆಂಟು. ಅಂಥವ್ರಿಗೆ ದೇವ್ರು ಹಿಂಗೆ ಮಾಡಿದ್ನಲ್ಲ, ದೇವ್ರು ಇದಾನ ಇಲ್ವೋ, ನಾವು ಅಷ್ಟು ಪೂಜೆ ಮಾಡ್ತೀವಿ ನಮ್ಮಮ್ಮ ನಾವೆಲ್ಲ, ದೇವ್ರು ಇದಾನ ಇಲ್ವೋ ಅನ್ನೋ ಥರ. ಅಂದರೆ ಆ ದಿನಗಳು ನಾನು ಹೇಳ್ತಾ ಇದ್ದೀನಲ್ಲ, ಮದುವೆ ಆಯಿತು, ಮಗ ಚಿಕ್ಕವನು, ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಿರ್ತೀವಿ, ಈ ಇನ್ಸಿಡೆಂಟು. ನಾನು ಅವಾಗ ಉದಯ ನ್ಯೂಸಿಗೆ ಜಾಯ್ನ್ ಆಗಿದ್ದೆ. ಸೊ ಅಂದರೆ ಅವಾಗೆಲ್ಲ ಹೇಳೋರು ಜಯಶ್ರೀ ಮ್ಯಾಮು, ಇದೇನು ಬ್ಯಾಕ್ ಟು ಬ್ಯಾಕ್ ನಿನ್ಗೆ ಇದೇ ಆಗ್ತಾಯಿದೆ, ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗು ಅಥವಾ ಯಾರಾದರೂ ಜ್ಯೋತಿಷಿ ಹತ್ರ ಹೋಗು ಅಂತ ಹೇಳೋರು. ಸೊ ಅದೊಂದು ನೋವು ತುಂಬ ಇದೆ ಸರ್. ನಾವು ಸಾಯೋ ತನಕ ಆ ನೋವಿರುತ್ತೆ. ಅವ್ರನ್ನ ತುಂಬ ಚೆನ್ನಾಗಿ ನೋಡಿಕೊಂಡು, ಅಂದರೆ ನಾವು ಆರ್ಥಿಕವಾಗಿ ಅವಾಗ ಚೆನ್ನಾಗಿರಲಿ, ಈಗ ಒಂದು ಫ್ಲೈಟಲ್ಲಿ ಕರ್ಕೊಂಡು, ಅದೆಲ್ಲ ನನಗೆ ಖುಷಿ. ಅಮ್ಮನ ಕರ್ಕೊಂಡು ಹೋಗ್ತೀನಿ ಇವಾಗ ನಾನು, ಅದಕ್ಕೆ ಮಿಸ್ ಮಾಡಲೇಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅವರು ಇದ್ದಿದ್ದಿದ್ರೆ ತುಂಬ ಅದು ಬೇರೆದೆ ಸರ್. ಒಂಥರ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತಾರಲ್ಲ, ಆ ಪ್ರೀತಿ, ಆ ವಿಶ್ವಾಸ, ಆ ಕುಟುಂಬದ ಪ್ರೀತಿ ಮುಂದೆ ನಮಗಿನ್ಯಾವುದೂ ದೊಡ್ಡದಾಗಿ ಕಾಣಿಸ್ತಿಲ್ಲ. ಅದಕ್ಕೊರ್ಗು ನಮಗೆ ತುಂಬ ಇದೆ, ಅದ್ರ ಮೇಲೆ ಬೇಜಾರು ಇದೆ. ಆವಾಗ ಪ್ರಶ್ನೆಗಳು ಹುಟ್ಟಿದ್ದಿದೆ, ದೇವ್ರು ಇದಾನ, ಒಳ್ಳೆಯವ್ರಿಗೆ ಯಾಕೆ ಹಿಂಗಾಗತ್ತೆ, ಅವರಷ್ಟು ಇನ್ನೋಸೆಂಟ್, ಅವ್ರೇನು ಮಾಡಿದ್ದಾರೆ. ಅವಾಗೆಲ್ಲ ಸ್ವಲ್ಪ ದಿನ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು. ಆಮೇಲೆ ಅಯ್ಯೋ ಮಗ ಇದ್ದಾನೆ ಅವನಿಗೋಸ್ಕರ, ಅದೊಂಥರ ಅಲ್ಲ ಸರ್, ಒಂಥರ ಕನ್ಫ್ಯೂಸ್ ಸ್ಟೇಟಸ್ ಅದು. ಅದೊಂದು ಸರ್. ಕೊನೆ ಬಾರಿ ಒಂದ್ಸಲ ನಿನ್ ಮುಖ ನೋಡ್ಬೇಕು ಅನ್ಕೊಂಡಿದ್ದ, ಹೋಗ್ಲಿ ಬಿಡು, ನೀನಾದ್ರೂ ಕೊನೆ ಬಾರಿ ಅವ್ನ ಮುಖ ನೋಡಿದಲ್ಲ. ಡಿಗ್ರಿ ಮಾಡಿದ್ವಿ. BA ಸರ್, ಸೋಷಿಯಾಲಜಿ. ಅಷ್ಟೇ. ನಾನು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗಲೇ ಮದುವೆ ಆಯಿತು. ಅವಾಗಲೇ ಅಂದರೆ ಅರೇಂಜ್ ಮ್ಯಾರೇಜ್ ಸರ್, ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಅದು ಏನಂದರೆ ಅಪ್ಪ ರಿಟೈರ್ಡ್ ಆಗ್ತಿರ್ತಾರೆ, ಅವಾಗ ನಾವು ಇವಾಗ್ಲಿಂದಾನೇ ಹುಡುಕಿದ್ರೆ
ಅವ್ರು ರಿಟೈರ್ಡ್ ಆದ ತಕ್ಷಣ ಸೆಟ್ ಆಗ್ಬೋದೇನೋ, ಅವಾಗ ಮದುವೆ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅದು ನೋಡಿದ್ದು ಫಸ್ಟ್ನೇದೇ ನನಗೆ ಫಿಕ್ಸ್ ಆಯಿತು. ಸೊ ರಿಟೈರ್ಡ್ ಆಗೋ ತನಕ ಕಾದು ಆ ದುಡ್ಡಲ್ಲಿ ನಾವು ಮದುವೆ ಮಾಡಿದ್ದು. ಅವಾಗಿನ್ನೂ ನಾನು ಸೆಕೆಂಡ್ ಇಯರ್. ಹುಡುಗನ ಸರ್? ಇಲ್ಲ ಹುಡುಗ ಚಿತ್ರದುರ್ಗದವರು. ಅದೇನೋ ಋಣ ಅಂತಾರಲ್ಲ ಹಾಗೆ, ಅಲ್ಲಿ ಒಬ್ಬರು ತೀರ್ಥ ಅಂತ ಅವರು ತೋರಿಸಿದ್ದು, ಹಾಸನ್ ಅವರವರು. ಸೊ ಅವ್ರ ಹತ್ರ ಒಂದಷ್ಟು ಪ್ರೊಫೈಲ್ ಇತ್ತು, ನಂದು ನಾನು ಕೊಟ್ಟನಲ್ಲ, ಹಾಗಾಗಿ ಇದಾಗಿದ್ದು. ಅವರ ರಿಲೇಟಿವ್ಸ್ ಎಲ್ಲ ಕೊಡ್ಲಿಪೇಟೆಲೆಲ್ಲ ಇದ್ದಾರೆ. ಸೊ ಹಾಗಾಗಿ ಕನೆಕ್ಟ್ ಆಗಿದ್ದು. ಸೊ ನೋಡಿದ್ದು ಮೊದಲನೇದೇ ನನಗೆ ಫಿಕ್ಸ್ ಆಯಿತು. ನಾನು ಇನ್ನೂ ಚಿಕ್ಕವಳು ಅವಾಗ, 21 ಇಯರ್ಸ್ ನನಗೆ, 21-22. ಅಂದರೆ ನಾನು ಡಿಪ್ಲೊಮಾ ಬೇರೆ ಮಾಡಿದ್ನಲ್ಲ ಮಧ್ಯ, ಅದು ಇನ್ಕಂಪ್ಲೀಟ್ ಆಗಿ. ಮತ್ತು ನಾನು ಡಿಗ್ರಿ ಸೆಕೆಂಡ್ ಇಯರಲ್ಲಿದ್ದೆ. ಆವಾಗಲೇ ಮದುವೆ ಆಯಿತು, ಕಂಪ್ಲೀಟ್ ಮಾಡಿದೆ, ಓದ್ಕೊಂಡೆ. ಆಮೇಲೆ ನಾನು ಮದುವೆ ಆಗಿ 1 ಮಂತ್ 2 ಮಂತಿಗೆ ನಾನು ಪ್ರೆಗ್ನೆಂಟ್ ಆದೆ. ಯಾವ ವರ್ಷ ಸರ್ 2011 ಮಾರ್ಚ್ 5th 6th ಮದುವೆ ಆಗಿದ್ದು, ಸಕಲೇಶ್ಪುರದಲ್ಲೇ ಗೋರ್ವೇಗೌಡ ಕಲ್ಯಾಣ ಮಂಟಪ. ಆಮೇಲೆ ಅದೇ ಪ್ರೆಗ್ನೆಂಟ್ ಆದರೂ ಓದ್ತಾ ಇದ್ದೆ, ಇನ್ನು ಮನೆ ಕೆಲಸ ಮಾಡೋದು, ಇಲ್ಲಿಗೆ ಅಡ್ಜಸ್ಟ್ ಆಗೋದೆಲ್ಲ ಇರುತ್ತಲ್ಲ, ಹೊಸದು ಮದುವೆ, ಜನ ಹೊಸಬ್ರು, ಎಲ್ಲ ಹೊಸಬ್ರು. ಇಲ್ಲ, ಫಸ್ಟ್ ಮದುವೆ ಆದಾಗ ನಾವು ಪದ್ಮನಾಭನಗರಲ್ಲಿ ಇದ್ವಿ, ಎಲ್ಲ ಒಟ್ಟಿಗೆ ಇದ್ವಿ ಪದ್ಮನಾಭನಗರ. ಆಮೇಲೆ ನಾವು ಸಪ್ರೇಟ್ ಆದಮೇಲೆ ಫಸ್ಟಿಗೆ ನಾವು ಅಲ್ಲಿ ಆಡ್ಗೋಡಿ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಂದನೇ ಫಸ್ಟಿಗೆ ಲಕ್ಸಂದ್ರಕ್ಕೆ ಹೋದ್ವಿ, ಲಕ್ಸಂದ್ರ ಹೋಗಿ ಆಮೇಲೆ ಆ ಮನೆಯಲ್ಲಿ ಹೋದಾಗ ಅಪ್ಪಂಗೆ ಹಿಂಗಾಯ್ತು ನೋಡಿ, ಯಾಕೋ ಅದು ವೈಬ್ರೇಷನ್ನೇ ಹಂಗಿತ್ತು ಸರ್ ಆ ಮನೆ. ನಮ್ದು ಸ್ವಲ್ಪ ಗಲಾಟೆ ಆಗೋದು, ಬಂದವ್ರಿಗೇನೋ ಆಗೋದಲ್ಲಿ. ಯಾಕಂದರೆ ಅವರ ರಿಲೇಟಿವ್ ಇನ್ನೊಬ್ಬ ಹುಡುಗ ಬಂದು ಕಾಲು ಮುರ್ಕೊಂಡಿದ್ದ ಆ ಮನೆಯಲ್ಲಿ, ಅಪ್ಪಂತ ಹಿಂಗಾಗೋಯ್ತು. ಎದುರುಗಡೆ ಮನೆಯವ್ರಿಗೆ ಅದಾದಕ್ಕೆ ನಾವು ಮನೆ ಚೇಂಜ್ ಮಾಡಿಬಿಟ್ವಿ, ಆಡ್ಗೋಡಿಗೆ ಹೋದ್ವಿ. ಸೊ ಅಲ್ಲಿದ್ವಿ. ಅದಾದಮೇಲೆ ನಾವು ಇಲ್ಲೇ ಮನೆ ಹಿಂದೆ ರೋಡಲ್ಲಿ ಒಂದು ಬಾಡಿಗೆಗೆ ಮನೆಗೆ ಬಂದ್ವಿ. ಅದಾದ್ಮೇಲೆ ಇಲ್ಲ, ಅವಾಗ ಇಲ್ಲಿಗೆ ಬರೋ ಕಾರಣ ಅಂತಂದ್ರೆ ಅವ್ರ ಫ್ಯಾಮಿಲಿಯವರೆಲ್ಲ, ಹಸ್ಬೆಂಡ್ ಫ್ಯಾಮಿಲಿ ಈ ಕಡೆ ಇದ್ರು. ನಾನು ಫಸ್ಟ್ ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ, TV9 ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ, ನಡೆದು ಹೋಗೋದು. ಅಲ್ಲಿ ಮಗು ಚಿಕ್ಕವನಿದ್ದ, ಆಂಕರಿಂಗ್ ಸರ್. TV9 ಅಲ್ಲಿ ಫಸ್ಟ್ ನನ್ನ ಕೆಲಸ ಬಂದಿದ್ದು ಉದಯ ನ್ಯೂಸು. ಅವಾಗೆಲ್ಲ ಒಟ್ಟಿಗೆ ಇದ್ವಿ ನಾವು. ಅದಾದಮೇಲೆ ನಾನು TV9ಗೆ ಹೋದೆ, ಅಲ್ಲಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬಂದು ಮಗು ನೋಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೆ. ಸೊ ತುಂಬ ನೈಟ್ ಶಿಫ್ಟ್ಸು, ಅದು ಇದು ಬೇರೆ ರೀಸನು, ಅದೇ ಅವರು ಸೆಗ್ಮೆಂಟಿಗೆ ಫಿಕ್ಸ್ ಮಾಡ್ತಾರೆ, ಅದೇನೇನೋ ಒಂದು ತಲೆ ಇದ್ಬಿದ್ದು ಬಿಟ್ಬಿಡೋಣ, ಅಲ್ಲೇ ಇದ್ರೆ ಇಷ್ಟಕ್ಕೆ ಸೀಮಿತ ಆಗ್ತೀವಿ, ಬೇರೆ ಕಡೆ ಹೋಗಿ ನಾವು ನ್ಯೂಸ್ ಬುಲೆಟಿನ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಅವಾಗ BTVಯಿಂದ ನಂಗೆ ಕರಿತಾ ಇದ್ರು. BTVಗೆ ಜಾಯ್ನ್ ಆಗಿದೆ. ಅಲ್ಲಿ ಡೇ ಶಿಫ್ಟ್ ಅಲ್ಲ, ಹಾಗಾಗಿ ಮಗು ನೋಡ್ಕೊಳಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕಿತ್ತು. ಇಲ್ಲಿ ಅವ್ರ ಫ್ಯಾಮಿಲಿಯವರು ಇದ್ರು ಈ ಕಡೆ ಏರಿಯಾದಲ್ಲಿ, ಅವ್ರ ಮಕ್ಕಳನ್ನ ಎಜುಕೇಷನ್ಗೋಸ್ಕರ ರಾಮಯ್ಯಗೆಲ್ಲ ಹೋಗ್ತಾ ಇದ್ರು, ಹತ್ರ ಆಗುತ್ತೆ ಅಂತ ಈ ಕಡೆ ಬಂದಿದ್ರು. ಸೊ ಇಲ್ಲಿ ಒಂದು ಬಾಡಿಗೆಗೆ ಮನೆಗೆ ಬಂದ್ವಿ. ಅಲ್ಲಿ ಮಗುನ ಅಲ್ಲಿ ಬಿಟ್ಟು ಹೋಗ್ತಾ ಇದ್ದೆ ಗ್ರಂಥನ. ಸೊ ಅವಾಗ ಇಲ್ಲಿ ಬಂದಿದ್ದು. ಆಮೇಲೆ ಇಲ್ಲೇನೋ ಅಪಾರ್ಟ್ಮೆಂಟ್ ನೋಡೋಣ ಅಂತ ಬಂದು ಹಂಗೆ ತೊಗೊಂಡು ಇಲ್ಲೇ ಇದೇ ಏರಿಯಾದಲ್ಲಿ ಇರೋದು ಸರ್. ಬಟ್ ನೀವು ಈಗ BA ಸೋಷಿಯಾಲಜಿ ಮಾಡಿದವ್ರಿಗೆ ಈ ಮೀಡಿಯಾಗಳ ಸಂಪರ್ಕ ಹಾಂ ಸರ್, ಹೌದು. ಆಕ್ಚುಲಿ ಮೀಡಿಯಾದಲ್ಲಿ ಹೇಗೆ ಅಂದರೆ ಕನ್ನಡ ಫ್ಲೂಯೆಂಟ್ ಆಗಿರಬೇಕು, ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು, ಆನ್ ಸ್ಕ್ರೀನ್ ಲುಕ್ ಎಲ್ಲ ಚೆನ್ನಾಗಿರಬೇಕು, ಒಂದು ಒಳ್ಳೆ ಬಾಡಿ ಲ್ಯಾಂಗ್ವೇಜ್, ಅಷ್ಟೇ ರಿಕ್ವೈರ್ಮೆಂಟ್ ಇರೋದು. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿರೋರೆಲ್ಲ ಮೀಡಿಯಾದಲ್ಲಿದ್ದಾರೆ. ಸೊ ಹಾಗೆ ನಾವು JP ನಗರಲ್ಲೂ ಇದ್ವಿ. JP ನಗರಲ್ಲಿದ್ದಾಗ ಈ ನಮ್ಮ ಕಾರ್ತಿಕ್ ಇದಾರಲ್ಲ, ಅವರ ರಿಲೇಟಿವೇ ರವಿ ಅಣ್ಣ ಅಂತ ಒಬ್ಬರು, ಅವ್ರು ನಮ್ಮ ಮನೆಗೆ ಬಂದರು. ಮನೆಗೆ ಬಂದಾಗ ನಾನು ಹೇಳಿದೆ ಅವ್ರಿಗೆ, ನಂಗೆ ಇಂಟ್ರೆಸ್ಟ್ ಇದೆ ಮೀಡಿಯಾದಲ್ಲಿ, ನ್ಯೂಸು ನಮ್ಮ ಮನೆಯಲ್ಲಿ ಅವಾಗ ಸೀರಿಯಲ್ ಸಿನಿಮಾ ಅದು ಯಾವುದಕ್ಕೂ ಪರ್ಮಿಷನ್ ಇರಲಿಲ್ಲ. ಸೊ ನ್ಯೂಸ್ ಇದ್ದರೆ ಹೇಳಿ, ನನಗೆ ಕಾಂಟ್ಯಾಕ್ಟ್ ಕೊಡಿ ಅಂತ ಹೇಳಿದೆ. ಅವರು ಯೂಟ್ಯೂಬ್ ಕಾಂಟ್ಯಾಕ್ಟ್ ಕೊಟ್ಟಿದ್ರು. ಯೂಟ್ಯೂಬ್ಗೆ ನಾವು ಮದುವೆ ಆದವ್ರನ್ನ ತೊಗೊಳೋದೇ ಇಲ್ಲ, ಬಟ್ ನೀವು ಮದುವೆ ಆದವ್ರ ಥರ ಕಾಣಿಸಲ್ಲ, ಬಂದ್ಬಿಡಿ ಜಾಯ್ನ್ ಆಗಿ ಅಂದರು. ನಮ್ಮ ಅಣ್ಣ ಆಗೇನು ಯೂಟ್ಯೂಬ್ ಎಲ್ಲ ಬೇಡ, ನೀನು ನ್ಯೂಸ್ ಆದರೆ ಮಾತ್ರ ಅಂದರು. ಸೊ ನಾನು ಅದನ್ನು ರಿಜೆಕ್ಟ್ ಮಾಡಿದೆ, ಇಲ್ಲ ಬರಲ್ಲ, ನ್ಯೂಸ್ ಇದ್ರೇ ಹೇಳಿ ಅಂತ. ಸೊ ಆಮೇಲೆ ಸಕಲೇಶ್ಪುರಕ್ಕೆ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ನಂಗೆ ಕಾಲ್ ಬಂತು, ಹರೀಶ್ ಅಂತ, ಇವಾಗ ಅವರು ನ್ಯೂಸ್ ಫಸ್ಟಲ್ಲಿ ಪೊಲಿಟಿಕಲ್ ರಿಪೋರ್ಟ್ ಆಗಿದ್ದಾರೆ. ರವಿ ಅಣ್ಣ ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಫಸ್ಟಿಗೆ ಹನುಮಂತು ಅಂತ ಪಬ್ಲಿಕ್ TVಯಲ್ಲಿ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಸರ್, ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ರು. ಪಬ್ಲಿಕ್ TVಗೆ ಹೋಗಿದ್ದೆ. ಆವಾಗ ನನ್ನ ಮಗು ಎಲ್ಲ ನೋಡಿ, ನೀವು ಫುಲ್ ಟೈಮ್ ಮಾಡೋಕ್ಕಾಗಲ್ಲ ಅಂಥೇಳಿ ಅಲ್ಲಿ ನನ್ನ ತೊಗೊಂಡಿರಲಿಲ್ಲ. ಆಮೇಲೆ ಜನಶ್ರೀಗೆ ಹೋಗಿ ಬರೀ ರೆಸ್ಯೂಮ್ ಕೊಟ್ಟು ಬಂದಿದ್ದೆ. ಆಮೇಲೆ ಉದಯಕ್ಕೆ ಹೋಗಿದ್ದು. ಮತ್ತೆ ಕಾಲ್ ಬಂತು 1.5-2 ತಿಂಗಳು ಬಿಟ್ಟು, ಸರ್ ಹೇಳಿ, ಅಯ್ಯೋ ನ್ಯೂಸಿಗೆ ಕರಿತಾ ಇದೀವಿ ಬನ್ನಿ ಅಂತ ಅಂದರು. ಆಮೇಲೆ ಹೋದೆ, ಅಲ್ಲಿ ಓದಿಸಿದ್ರು, ಪೇಪರ್ ಓದಿಸಿದ್ರು. ಓಕೆ, ಕಾನ್ಫಿಡೆಂಟ್ ಆಗಿದ್ದಾಳೆ. ಅವತ್ತು ನನಗೆ ಇನ್ನೂ ಜ್ಞಾಪಕ ಇದೆ, ಕಸಬನ್ನು ಗಲ್ಲಿಗೇರಿಸಿದ್ರು, ಮುಂಬೈ ಅಟ್ಯಾಕ್. ಸೊ ಅಲ್ಲ, ತಾಜ್ ಹೋಟೆಲ್ ಇತ್ತಲ್ಲ ಅದ್ರದ್ದು ಅಟ್ಯಾಕ್.
ಅದನ್ನೆಲ್ಲ ನೋಡ್ಕೊಂಡಿದ್ದೆ, ಹೇಳಿದೆ ಏನೇನಾಗಿದೆ ಇವತ್ತಿನ ಡೆವಲಪ್ಮೆಂಟ್ ಹೇಳಿ ಅಂದರು. ಕಸಬ್ನ ಗಲ್ಲಿಗೆ ಏರಿಸಿದ್ದಾರೆ ಅಂತ. ಓಕೆ, ಅವಳು ಕಾನ್ಫಿಡೆಂಟ್ ಆಗಿದ್ದಾಳೆ. ನೆಕ್ಸ್ಟು ಕಾಸ್ಟ್ಯೂಮ್ ಮೇಕಪ್ಪಲ್ಲಿ ನೋಡೋಣ ಹೇಗೆ ಕಾಣಿಸ್ತಾರೆ ಅಂತ ಹೇಳಿ ಸ್ಯಾರಿ ಎಲ್ಲ ತರಕ್ಕೆ ಹೇಳಿದರು. ಹೋದೆ, ಓದ್ದೆ. ಇವ್ರದ್ದೇನು ಕನ್ನಡ ಇಷ್ಟು ಚೆನ್ನಾಗಿದೆ, ನಂದೇ ವಾಯ್ಸ್ ಇವಳ್ದು ಅಂತ ಅಂದರು ಜಯಶ್ರೀ ಮೇಡಮ್. ನಮ್ಮ ವಾಯ್ಸ್ ಸ್ವಲ್ಪ ನನಗೆ ಹೌದು ಇವಾಗಲೂ ಕೂಡ ನೀವು ಕರೆ ಮಾಡಿರುವ ಚಂದಾದಾರರು ಅಂತ ಬರುತ್ತಲ್ಲ ಮೇಡಮ್ದು ವಾಯ್ಸು. ಹೌದು, ಜಯಶ್ರೀ ಮೇಡಮ್ದದು. ಸೊ ಅದಾಯಿತು. ಪಬ್ಲಿಕ್ ಟಿವಿಯಲ್ಲಿ ಹೋದಾಗಲೂ ನನಗೆ ರಾಧಾ ಮೇಡಮ್ ಇದ್ದಾರಲ್ಲ, ರಾಧಕ್ಕ, ಫಸ್ಟ್ ಅಲ್ಲೇ ಹೋಗಿದ್ದಿದ್ದು. ಅವರು ನಿಮ್ಮ ವಾಯ್ಸ್ ಜಯಶ್ರೀ ಅವ್ರ ಥರ ಇದೆ, ಉದಯ ನ್ಯೂಸಲ್ಲಿ ಇದ್ದಾರಲ್ಲ ಮ್ಯಾಮ್ದು, ಜಯಶ್ರೀ ಮ್ಯಾಮ್ದೇ ವಾಯ್ಸು ನಿಮ್ಮದು ಅಂತ ಹೇಳಿದರು. ಇಲ್ಲಿ ಬಂದಾಗಲೂ ಮ್ಯಾಮ್ ನಂದೇ ವಾಯ್ಸ್ ಇವಳ್ದು ಅಂತೆಲ್ಲ ಹಿಂಗೆ ಹೇಳಿದರು. ಸೊ ಅವರೇ ನನಗೆ, ನಾನು ಮೀಡಿಯಾದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, 13 ವರ್ಷಗಳ ಕಾಲ ಬೇರೆ ಬೇರೆ ಚಾನಲಲ್ಲಿ ಕೆಲಸ ಮಾಡಿದೆ, ನಂಗೆ ಹೆಸರು ಬಂತು ಅಂತಂದರೆ ಕಾರಣೀಭೂತರು ಅವರೇ. ಒಂದು ರವಿ ಅಣ್ಣ, ಅಲ್ಲಿಂದ ಪಬ್ಲಿಕ್ ಟಿವಿ ಹನುಮಂತು ಸರ್ ಪರಿಚಯ ಆಯಿತು, ಅಲ್ಲಿಂದ ಹರೀಶ್ ಸರಿಂದ ಜಯಶ್ರೀ ಮ್ಯಾಮು, ಜಯಶ್ರೀ ಮೇಡಮ್ ಆದಮೇಲೆ ಎಲ್ಲ ಬೇರೆ ಬೇರೆ ಚಾನೆಲ್ ಸಂಪರ್ಕ ಆಗಿತ್ತು. ಸೊ ನಮ್ಮ ದೊಡ್ಡಮ್ಮ ಕ್ಯಾಟರಿಂಗ್ಸ್ನ ಅಹಲ್ಯಮ್ಮ ಇಲ್ಲೇ ಬಂದಿದ್ದಾರೆ. ಯಾವ ಅಡುಗೆ ಮಾಡ್ತಾರೆ, ಹೇಗೆ ಕೈ ತುತ್ತು ಕೊಡ್ತಾರೆ, ನಾನಂತೂ ಕಾಯ್ತಾ ಇದ್ದೀನಿ. ಬಹಳ ಜನ ಇವತ್ತು ಹೇಳ್ತಾರೆ ಕನ್ನಡ ನಮ್ಮ ಅನ್ನ ಕೊಡೋ ಭಾಷೆ ಆಗಿಲ್ಲ, ಇಂಗ್ಲಿಷ್ ಕಲಿಬೇಕು, ಏನೋ ಬೇರೆ ಬೇರೆ ಕೆಲಸ. ಸೊ ನೀವು ಕನ್ನಡದಲ್ಲೇ ಬದುಕಿದ್ದೀರಿ. ಹೌದು ಸರ್, ಕನ್ನಡನೇ ನನಗೆ ಇವತ್ತು ಅನ್ನ ಕೊಡ್ತಾ ಇದೆ, ಜನರ ಪ್ರೀತಿ ಕೊಟ್ಟಿರೋದು. ಇದುವರೆಗೂ ನಾನು ಏನು ಡೆವಲಪ್ ಆಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ಕನ್ನಡ ಭಾಷೆ ಸರ್. ಮದುವೆ ಆದ ನಂತರ ನಿಮ್ಮ ಕರಿಯರ್ ಸ್ಟಾರ್ಟ್? ಹೌದು, ಮದುವೆ ಆದ ನಂತರ ಮಗು ಆದಮೇಲೆ ಸರ್ ಕರಿಯರ್ ಶುರುವಾಗಿದ್ದು. ಗ್ರಂಥಿಗೆ ಎಷ್ಟು 1 year ಕಂಪ್ಲೀಟ್ ಆಗಿತ್ತು. ಬರ್ಡೇ ಕೂಡ ಜಯಶ್ರೀ ಮ್ಯಾಮ್ ಬಂದಿದ್ರು, ಇನ್ನೂ ಜ್ಞಾಪಕ ಇದೆ. ಅವಾಗಿಂದ ನಂಗೆ ಟ್ರೈನಿಂಗ್ ನಡೀತಾ ಇತ್ತು ಉದಯ ನ್ಯೂಸಲ್ಲಿ. ಆಮೇಲೆ ನಾನು ಆನ್ ಏರ್ ಬಂದಿದ್ದು. ಸೊ ಮಗು ಆದಮೇಲೆ ಕರಿಯರ್ ಶುರುವಾಗಿದ್ದು. ಒಂದು ರೀತಿ ಒಳ್ಳೇದು ಸರ್, ಯಾಕಂದರೆ ಮದುವೆ ಆಗಿ ಮಗು ಆದಮೇಲೆ ಗ್ಯಾಪ್ ಆಗುತ್ತೆ. ನನಗೆ ಆ ಗ್ಯಾಪ್ ಆಗಲಿಲ್ಲ ಇಲ್ಲಿ. ಸೊ ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಎಲ್ಲನೂ ಕಾರಣನೇ. ಯಾಕಂದರೆ ಇವನ್ ಮದುವೆ ಆದಮೇಲೂ ಕೂಡ ಅದು ಏನೇ ಜಂಜಾಟಗಳಿರಲಿ ಅದರ ಆಚೆಗೆ ಅಲ್ಲೂ ಸಪೋರ್ಟ್ ಆಗಿದೆ. ಏನೋ ಒಂದು ಸ್ವಲ್ಪ ಗ್ಯಾಪ್ಗಳಾಗೋದು ಬೇಡ ಅನ್ನೋರು ಹೋಗ್ತಾ ಇದ್ದೆ, ಬಟ್ ಆ ಟೈಮಲ್ಲಿ ನೋಡ್ಕೊಂಡಿದ್ದಾರೆ, ಅವರು ಕೂಡ ನೋಡ್ಕೊಂಡಿದ್ದಾರೆ. ಸೊ ಎಲ್ಲರ ಸಪೋರ್ಟಿಂದ ಇಷ್ಟ ಆಗಿದೆ ಸರ್. ನೋಡಿ, ಇತ್ತೀಚೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ತೆಗೆದು ನೀವು ಯಾವ್ದು ನೋಡಿದ್ರೆ ಒಂದು ಕಾಮೆಂಟ್ ಕಾಮನ್ ಆಗಿರುತ್ತೆ, ನಮ್ಮಲ್ಲಿ ಒಂದು ಟ್ಯಾಗ್ ಇದೆ, ಗಂಡ ಬಿಟ್ಟು ಒಂದು ಟ್ಯಾಗ್. ಹೌದು. ಸೊ ಹೇಗೆ ಸ್ವೀಕರಿಸ್ತೀವಿ ಅದನ್ನ? ನೋಡಿದಾಗ ಅನ್ಸುತ್ತೆ ಓಕೆ, ಅವ್ರಿಗೆ ಅದು ನಾನು ಹೆಂಗೆ ನೋಡ್ತೀನಿ ಅಂತಂದರೆ, ಒಳ್ಳೆ ಮನಸ್ಥಿತಿ ಇರೋರು ಯಾರು ಅದನ್ನು ಕಮೆಂಟ್ ಮಾಡಲ್ಲ ಸರ್. ಒಂಥರ ಸ್ಯಾಡಿಸ್ಟ್ ಮನೋಭಾವನೆ ಇರೋರು, ಅಥವಾ ಇಲ್ಲೇನಾಗಿದೆ ಅಂತ ಗೊತ್ತಿಲ್ಲದೆ ಇರೋರು, ಇಲ್ಲಾಗಿರೋದನ್ನ ಎಲ್ಲೋ ಕುತ್ಕೊಂಡು ವಿಶ್ಲೇಷಣೆ ಮಾಡೋರು, ಅವ್ರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಹಾಕ್ತಾರೆ ಗಂಡ ಬಿಟ್ಟವಳು ಅಂತ ಹಾಕ್ತಾರೆ, ನೀನು ಹಾಕೋ ಡ್ರೆಸ್ಸು ಅದು ಇದು ಹಾಕ್ತಾರೆ, ಹಾಗೆ ಏನೇನೋ ಫುಲ್ಲು ತುಂಬ ಕೆಳಗಿಳಿದು ಹಾಕ್ತಾರೆ. ನಿಮ್ಮ ಚರಿತ್ರೆ ಬಗ್ಗೆ ಹಾಕ್ಬಿಡ್ತಾರೆ, ಚರಿತ್ರೆ ಬಗ್ಗೆ ಹಾಕ್ತಾರೆ, ಮೇಕಪ್ ಮಾಡ್ಕೊತಾಳೆ ಇವಳು ಇಂಥವಳೆ. ಹೌದು, ಟ್ಯಾಗ್ ಲೈನ್ ಹಾಕ್ಬಿಡ್ತಾರೆ. ಹೌದು, ಅಂದ್ರೆ ಒಂದು ಹುಡುಗಿ ಸುಂದರವಾಗಿರುವಂತದ್ದು ಅಥವಾ ಒಂದು ಹೆಣ್ಮಗಳು ಮನೆಗೆ ಹೊರಗೆ ಬಂದು ಕೆಲಸ ಮಾಡುವಂಥದ್ದು ಸಹಿಸಕ್ಕಾಗಲ್ವಾ, ಅಥವಾ ಹೇಗೆ ತಗೋತದ ಸಮಾಜ? ಸೊ ಬಹುಶಃ ನನಗೇನು ಅನ್ಸುತ್ತೆ ಸರ್, ಅದು ಒಂದು ವರ್ಗನೇ ಇದೆ. ಬಹುಶಃ ಅವ್ರಿಗೆ ಏನು ಕೆಲಸ ಇಲ್ಲ ಅನ್ಸುತ್ತೆ ಲೈಫಲ್ಲಿ, ಅಥವಾ ಸ್ಯಾಡಿಸ್ಟ್ ಇರ್ಬೋದು, ಅಥವಾ ಅವರಿಗೆ ಬಹುಶಃ ಅಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಪ್ಪ ಅಷ್ಟಿದ್ದು ಕೆಲವ್ರು ಹಾಕ್ತಾರೆ. ಅದು ಏನಕ್ಕೆ ಅಂತದ್ದು ಅವ್ರಿಗೆ ಬಿಟ್ಟಿರೋದು. ಅದನ್ನು ನಾನು ಲೀಸ್ಟ್ ಬಾದರ್ ಸರ್. ಅದೊಂಥರ ನಾನು ಹೆಂಗೆ ನೋಡ್ತೀನಿ ಅಂದರೆ, ನಾನು ಅದಕ್ಕೆ ಅದನ್ನ ಕಮೆಂಟ್ ಡಿಲೀಟ್ ಮಾಡು ಅಂತ ಹೇಳ್ತಾ ಇದ್ರು ಮುಂಚೆ. ನಾನು ಮಾಡಲ್ಲ, ನಾನು ಯಾಕೆ ಮಾಡಲಿ, ನಾನು ಮಾಡಲ್ಲ, ನಾನು ಹಾಗೆ ಇಡ್ತೀನಿ. ಅದು ಅವ್ರ ತನನ ತೋರಿಸುತ್ತೆ ಸರ್. ನಾನು ಅದನ್ನು ಕಮೆಂಟ್ ಯಾರ್ಯಾರು ಹಾಕಿದ್ದಾರೆ ಅದನ್ನು ಡಿಲೀಟ್ ಮಾಡ್ಕೊಂಡು ಕೂತ್ರೆ ಅದು ವೇಸ್ಟ್ ಆಫ್ ಟೈಮ್. ಅದು ನನ್ನ ತನನ ತೋರಿಸಲ್ಲ, ಅವ್ರ ತನನೇ ತೋರಿಸೋದು ಅದು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅವ್ರು ನನಗೆ ಅಂತಲ್ಲ ಸರ್, ಎಲ್ಲಾರ್ಗೂ ಮಾಡ್ತಿರ್ತಾರೆ, ಅವ್ರಿಗೆ ಅದೇನೋ ಖುಷಿ ಸಿಗುತ್ತೇನೋ, ಅದೇ ಸ್ಯಾಡಿಸ್ಟ್ಗಳಂತ ಅಂತಾರಲ್ಲ ಹಾಗೆ. ಗಂಡ ಬಿಟ್ಟವಳು, ಹೌದು, ನಮ್ಮ ಜೀವನದಲ್ಲಿ ಏನೇನಾಗಿರುತ್ತೆ ಅವ್ರು ಬಂದು ನೋಡಿರ್ತಾರ, ಖಂಡಿತ ಇಲ್ಲ. ಏನೇನಾಯಿತು ಅದು ನಮಗೆ ಮಾತ್ರ ಗೊತ್ತು, ಅದೊಂದು ಟಾಪ್ ಸೀಕ್ರೆಟ್. ಅದು ನಮ್ಮ ಫ್ಯಾಮಿಲಿಗೆ ಬಿಟ್ಟರೆ ನಾನು ಸಣ್ಣ ಪುಟ್ಟದ ಆಚೆ ಹೇಳಿದ್ದೀನಿ. ಬಟ್ ಏನಾಯಿತು, ಯಾವ ಕಾರಣಕ್ಕೆ ಇದಾಯಿತು, ಅದು ನಮ್ಮೊಳಗೆ ಮಾತ್ರ ಇರುತ್ತೆ. ಅದನ್ನ ಎಲ್ಲನೂ ಹೇಳಿ, ಕೋಪದಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀನಿ, ಅದ್ರ ಬಗ್ಗೆ ನಂಗೆ ರಿಗ್ರೆಟ್ ಇಲ್ಲ. ಬಟ್ಟು ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದನ್ನು ನಾನು ಹೇಳಿಲ್ಲ, ಅದು ಹೇಳೋದು ಇಲ್ಲ. ಅತಿಯಾಗಿ ತುಂಬ ಅದು ಒಂಥರ ಅದನ್ನು ಬೇಕಾದರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಅಂತಾರೆ. ಬಟ್ ಆ ಟೈಮಲ್ಲಿ ನನಗಾಗಿದ್ದು ಶಾಕಿಗೆ ಕೇಳಿದಾಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಏನೇನು ಸಣ್ಣ ಪುಟ್ಟ ಇಲ್ಲ. ಆದರೆ ಅಂಥದ್ದೊಂದು ಆದ್ರೇ ಅಲ್ವಾ ನಾನು ಹೇಳಿದೆ, ನಮ್ಮ ಫ್ಯಾಮಿಲಿ ಎಲ್ಲ ಟ್ರೆಡಿಷ್ನಲ್ ಫ್ಯಾಮಿಲಿ ಇದ್ದರು, ಸತ್ರು, ಗಂಡನ ಮನೆ, ಆ ಥರದೊಂದು ಫ್ಯಾಮಿಲಿ ಅವರೇನೆ ಬೇಡ ಅಂತಾರೆ ಸರ್ ಇವತ್ತಿಗೂ. ಅಂದರೆ ಲೆಕ್ಕ ಹಾಕಿ ಏನು ಆಗಿರಬೇಡ ಅಂತ, ಎಷ್ಟು ಬೇಸತ್ತಿರಬೇಡ ಅಂತ. ಸೊ ನೀವು ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ನಿಮಗೆ ಈಸಿ,
ಗಂಡ ಬಿಟ್ಟವಳು ಇಂಥ ಬಟ್ಟೆ ಹಾಕಿದ್ದಾಳೆ, ಇವನೇ ಯಾರೋ ಹೊಸ ಡ್ಯಾಶು, ಓ ಇವಳು ಡ್ರೆಸ್ ನೋಡಿ ಇವಳಿಗೆ ಹಂಗೆ ಹಿಂಗೆ, ಅದು ಏನೇನೋ ಒಂಥರ ಫುಲ್ಲು ಒಂದು ಕೀಳ್ಮಟ್ಟಕ್ಕೆ ಇಳಿದು ಕಮೆಂಟ್ಸ್ನ ಮಾಡ್ತಾರಲ್ಲ. ನನಗೆ ಅದ್ರ ಬಗ್ಗೆ ಒಂದು ಚೂರು ಹಿಂಗೆ ಮಾಡ್ತಾರಲ್ಲ ಅಂತ ಹೇಳಿ ನನಗೇನು ನನ್ನ ಬಗ್ಗೆ ನನಗೆ ಯಾವುದೇ ಒಂದು ಕೀಳರಿಮೆ ಇಲ್ಲ ಸರ್. ನನಗೆ ನನ್ನ ಬಗ್ಗೆ ಖುಷಿನೇ ಇದೆ. ಅವ್ರು ಮಾಡೋದನ್ನು ನಾವು ತಡೆಯೋಕ್ಕಾಗೋದೇ ಇಲ್ಲ. ಅವ್ರು ಇನ್ನಷ್ಟು ಜಾಸ್ತಿ ಮಾಡ್ತಾರೆ, ಅದು ಅವ್ರ ಮನಸ್ಥಿತಿ, ಅವ್ರ ಮೈಂಡ್ ಸೆಟ್. ಅದೊಂಥರ ನಾವು ಕೊಚ್ಚೆ ಕಂಪೇರ್ ಮಾಡ್ಬೋದು ಅಷ್ಟೇ. ಒಂದು ರಿಯಾಲಿಟಿ ಶೋನಿಂದ ಜಾಹ್ನವಿಯ ಜೀವನ ವಿಚ್ಛೇದನ ಹಾಗೆ ಹೀಗೆ ಅಂತೆಲ್ಲ ತಮ್ಮನೇಲಿ ಹಾಕಿರ್ತಾರೆ. ಖಂಡಿತ ಇಲ್ಲ ಸರ್. ಆಕ್ಚುಲಿ ಅದು ತಮ್ಮನೇಲಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ನಾನು ನ್ಯೂಸ್ ಆ್ಯಂಕರ್ ಆಗಿ 12 ವರ್ಷ ಕೆಲಸ ಮಾಡಿದೆ. ಅವಾಗಲೂ ಟಿ ವಿನಲ್ಲಿ ಬರ್ತಾ ಇದ್ದೆ. ಇಲ್ಲಿಗಿಂತ ಅದೊಂಥರ ಗತ್ತು, ಒಂದು ಭಯ ಇರುವಂಥ ಒಂದು ಜಾಗ ಅದು. ನ್ಯೂಸು ಅಲ್ಲಿದ್ದಾಗಲೇ ನಾನು ಬಿಟ್ಟಿಲ್ಲ, ಬ್ಯಾಲೆನ್ಸ್ ಮಾಡಿದ್ದೀನಿ. ರಿಯಾಲಿಟಿ ಶೋ ನನ್ಗೆ ಅದೇ ಅವಕಾಶನೇ ಬೇಕು ಅಂದಿದ್ರೆ ನಾನು ನ್ಯೂಸಲ್ಲಿ ಇರೋವಾಗಲೇ ನನಗೆ ಎಷ್ಟೋ ಸಿನಿಮಾಗಳು ಆಫರು, ಮತ್ತು ಸೀರಿಯಲ್ಗಳು ಆಫರ್, ಲೀಡ್ ರೋಲ್ಗೆ ಸರ್. ಇವಾಗ ನಾನು ಹೇಳೋದಲ್ಲ, ಬೇಜಾನಿತ್ತು. ಅದನ್ನೆಲ್ಲ ನನಗೆ ಆ್ಯಕ್ಚುಲಿ ಆಸೆನೂ ಇತ್ತು. ಕೆಲವೊಂದೆಲ್ಲ ಅವಕಾಶಗಳು ಬಂದು ನಾವು ಸ್ಕ್ರೀನ್ ಟೆಸ್ಟ್ ಕೊಟ್ಟು ಫೈನಲ್ ಆಗಿ ಆಮೇಲೆ ಇಲ್ಲೇ ಕುತ್ಕೊಂಡೆಲ್ಲ ಫುಲ್ ದೊಡ್ಡ ಪಂಚಾಯಿತಿಯಲ್ಲಾಗಿ ಬೇಡ ಅಂದರೆ JP ನಗರ್ ಮನೆಯಲ್ಲಿ, ಮತ್ತು JP ನಗರ್ ಮನೆ. ಸೊ ನಾನು ನನ್ನ ಕುಟುಂಬಕ್ಕೋಸ್ಕರ ನಾನು ತ್ಯಾಗ ಮಾಡಿದ್ದೀನಿ. ಇಲ್ಲ, ಈವನ್ ನಮ್ಮ ಮನೆ ಕೂಡ ಟ್ರೆಡಿಷ್ನಲ್ ಸಕಲೇಶ್ಪುರ ಫ್ಯಾಮಿಲಿಗೂ ಅವ್ರಿಗೆ ನಟನೆ ಅದೆಲ್ಲ ಇಷ್ಟೆಲ್ಲ ಮದುವೆ ಆಗಿದೆ, ಮಗು ಆಗಿದೆ, ಬೇಡ ಅಂತಾರೆ. ಬಟ್ ನನ್ನ ಆಸೆ ಸರ್ ಅದು. ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ್ಲೂ ನನಗೊಂದು ಆಸೆ ಇತ್ತು, ಹಿಂಗೆ ಆಗಬೇಕು ನೋಡಿದಾಗ ಎಲ್ಲ. ಬಟ್ ಅವಕಾಶ ಇದ್ರೂ ನನಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಫ್ಯಾಮಿಲಿ ಬಿಡಲ್ಲ. ಇಲ್ಲಿ ಮದುವೆ ಆದಮೇಲೆ ಅವ್ರಿಗೂ ಆ್ಯಕ್ಚುಲಿ ನಮ್ಮ ಅತ್ತೆಗೆ ಇಷ್ಟ ಇತ್ತು. ಅವ್ರು ಹೇಳೋರು ಹೋಗಲಿ ಬಿಡು ಮಾಡಲಿ ಅಂತೆಲ್ಲ ಹೇಳೋರು ಅವ್ರು ಪಾಪ. ಅವರು ಈ ಜ್ಯುವೆಲ್ರಿ ಆ್ಯಡು ಅದು ಇದು ಆ್ಯಕ್ಟಿಂಗ್ ಮಾಡಲಿ ಬಿಡು ಏನು ಅಂತ ಅನ್ನೋರು. ಬಟ್ ಕಾರ್ತಿಕಿಗೆ ಇಷ್ಟ ಇರಲಿಲ್ಲ, ಬೇಡ ಅನ್ನೋನು. ಹೆಂಗಿದ್ರೆ ಈಗ ನಮ್ಮ ಮನೇಲಿ ಬಿಡಲ್ಲ ಅಂತ ಗೊತ್ತಲ್ಲ, ಅದೇ ಒಂದಿದ್ದು ನಾವು ಬೇಡ ಅನ್ನೋಣ ಅನ್ನೋದೊಂದು ಇರುತ್ತೆ. ಅವನಿಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಯಾರಿಗೂ ಇಷ್ಟ ಇಲ್ಲ ಅಂದಾಗ ತ್ಯಾಗ ಮಾಡಲೇಬೇಕು, ಆಯಿತು ಬೇಡ ಅಂತ ಬಿಟ್ಟಿದ್ದೆ. ನನಗೆ ವಾರಸ್ದಾರ ಸೀರಿಯಲ್ಗೆ ಲೀಡ್ ರೋಲ್ ಬಂದಿತ್ತು. ಮತ್ತು ಇನ್ನೊಂದು ಯಾವುದು ಜೊತೆಯಲ್ಲಿಗೆ ಕರೆದಿದ್ರು, ಯಾವ್ಯಾವುದು ತುಂಬ ಟಾಪ್ ಸೀರಿಯಲ್ಸ್ ಸರ್. ನಾನು ಮೊಬೈಲಲ್ಲಿ ರಿಜೆಕ್ಟ್ ಮಾಡ್ತಿದ್ದೆ. ಅಂದರೆ ಅವಾಗೆಲ್ಲ ಫ್ಯಾಮಿಲಿ, ಮಗು ಅದು ಇದು. ಇಲ್ಲ ಸರ್ ನಾನು ಬರಲ್ಲ, ನಮ್ಮ ಮನೆಯಲ್ಲಿ ಬಿಡಲ್ಲ, ಇದನ್ನೇ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಫ್ಯಾಮಿಲಿಗೂ ಅದು ತ್ಯಾಗನೇ ಸರ್. ನನಗೆ ಎಷ್ಟೇ ಆಸೆ ಇದ್ದು ಅವಕಾಶ ಇದ್ದು ನಾನು ಮಾಡ್ತಾ ಇಲ್ಲ ಅಂದರೆ ಅದು ತ್ಯಾಗನೇ. ನನಗೆ ಗೊತ್ತಿತ್ತು ನನಗೆ ವಯಸ್ಸಾದಾಗ ನಾನು ರಿಗ್ರೆಟ್ ಮಾಡ್ತೀನಿ, ಬಟ್ ಏನು ಮಾಡೋಕ್ಕಲ್ಲ, ಯಾವುದು ನನ್ನ ಕೈನಲ್ಲಿ ಇಲ್ಲ. ಬೇಡ ಅಂತ ಅಂದ್ಬಿಟ್ಟೆ ನಾನು ಮನೆ ಬಿಟ್ಟು ಹೋಗತ್ತ ಅಥವಾ ಮಗುನ ಕರ್ಕೊಂಡು ಆಚೆ, ಖಂಡಿತ ನಾನು ಆ ಕೆಲಸನೂ ಆಗಲಿಲ್ಲ. ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಕರೆದಾಗ ನನಗಿಂತ ಹೆಚ್ಚಾಗಿ ಮಗು ಎಲ್ಲ ಇರುತ್ತೆ ಅಂದ್ರಲ್ಲ, ಎಲ್ಲ ತಾಯಂದ್ರಿಗೂ ಮಕ್ಕಳು ಬೆಳಿಬೇಕು, ಮಕ್ಕಳು ಟಿವಿನಲ್ಲಿ ಬರಬೇಕು, ಆ ಥರದೊಂದು ಆಸೆ ನನಗಿತ್ತು. ಅದು ಕರೆದಾಗ ಬಿಡೋದು ಬೇಡ, ಇದೊಂದು ಕದ ಹೆಂಗಾದ್ರೂ ಮಾಡಿ ಹೋಗ್ಬೇಡ ಅಂತ ಚಾನಲಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದು. ನನ್ನಮ್ಮ ಸೂಪರ್ ಸ್ಟಾರ್ ಶೋ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸ್ಟಾರ್ ರಿಪೋರ್ಟರ್ ಗ್ರೌಂಡ್ ನಲ್ಲೇ ಇದ್ದಾರೆ, ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ರಾಜಾರಾಣಿಗೂ ಕರೆದ್ರು, ನನ್ನನ್ನು ಅವನು ತುಂಬಾ ಬಲವಂತನೇ ಮಾಡಿದ್ರು. ಬಟ್ ಏನಂದ್ರೆ ಅದೇ ಚಾನೆಲ್ ಅಲ್ಲಿ ಎಷ್ಟು ಅಂತ ಬಿಡ್ತಾರೆ ಸರ್, ಒಂದ್ ಬಿಟ್ಟಿದ್ದೆ ಹೆಚ್ಚು. ಬೇಡ ಅಂದಿದ್ದಕ್ಕೆ ಅವರು ತುಂಬಾ ಫೋನ್ ಮಾಡಿ ಎಲ್ಲ ತುಂಬಾ ಮಾತಾಡಿದ್ರು, ಅವನ್ಗೆ ನನ್ಗೆ ಎಲ್ಲ. ರಾಜಾರಾಣಿಗೆ ಬನ್ನಿ ಅಂತ ಗಂಡ ಹೆಂಡತಿ ಶೋ ಅದು. ಅದಕ್ಕೆ ತುಂಬಾ ಕರೆದಾಗ ಕೊನೆಗೆ ಅಯ್ಯೋ ತುಂಬಾ ಕರಿತಾ ಇದ್ರಲ್ಲ, ಹೋಗ್ಬಿಡೋಣ ಅಂತ ಅವನ ಬಾಯಲ್ಲೂ ಬಂತು. ಆಮೇಲೆ ಅವನಿಗೆ ಒಂಥರ ಅದೇ ಚಾನಲ್ ಇರೋ ಅದು ಎಲ್ಲ ಮುಗಿದ್ಮೇಲೆ ಮತ್ತೇನು ಇಲ್ಲ ಅನ್ನೋ ಥರ ಆಗುತ್ತೆ. ಆ ಥರದ್ದು ಒಂದು ಇದಕ್ಕೆ ಸರಿ ಬಿಡು ಬೇಡ ಅಂದ್ಬಿಟ್ಟು ಅದನ್ನ ಬಿಟ್ವಿ. ಅದಾದ್ಮೇಲೆ ಗಿಲಿ ಶೋಗೋಸ್ಕರ ನಾನು ಗಂಡನ್ ಬಿಟ್ಟು ಹೋಗೋಷ್ಟು ಆ ಥರದ್ದೆಲ್ಲ ಏನೂ ಇಲ್ಲ. ಅದಾದ್ಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಸರ್ ನಮ್ಮ ಮನೆಯಲ್ಲಿ. ಅದು ನನಗೆ ಆ್ಯಕ್ಚುಲಿ ಶಾಕಿಂಗು. ನಾನು ಕಲರ್ಸ್ ಕನ್ನಡದಲ್ಲಿ ಅವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗಣೇಶ ಉತ್ಸವ ಇತ್ತು. ಅದಕ್ಕೋಸ್ಕರ ಜಿಲ್ಕಾರೆ ಸಾಂಗ್ ಮಾಡುವಾಗ ಒಂದು ಫೋನ್ ಕಾಲ್ ಬಂತು. ಅದನ್ನು ನಂಬ್ತಾ ಇಲ್ಲ, ಅವ್ರು ಹೇಳಿದ್ರು ನಾನು ನಂಬ್ತಾ ಇರಲಿಲ್ಲ. ಚಾನ್ಸೇ ಇಲ್ಲ, ಹಿಂಗೆಲ್ಲ ಚಾನ್ಸೇ ಇಲ್ಲ ಬಿಡಿ ಅಂತ ಅಂದ. ಇಲ್ಲ ನನಗೆ ಅದು ಸ್ವಲ್ಪ ಏನೋ ಆಡಿಯೋ ಹಂಗಿದೆ ಹೆಂಗಿದೆ ಅಂತ ಹೇಳಿ ಕಳಿಸಿದ್ರು. ನಾನು ಅದನ್ನು ಓಪನ್ನು ಮಾಡ್ತಿಲ್ಲ, ಕೈಕಾಲೆಲ್ಲ ಶಿವರ್ ಆಗೋಕ್ಕೆ ಶುರು ಆಗೋಯ್ತು ನನಗೆ. ಹಿಂಗೆ ಚಾನ್ಸೇ ಇಲ್ವಲ್ಲ ಹಿಂಗೆ ಅಂತ ಹೇಳಿ. ಆಮೇಲೆ ಹೋಗಿ ನಾನು ಒಂದಷ್ಟು ಆಡಿಯೋ ಎಲ್ಲ ಪ್ಲೇ ಮಾಡಿದೆ. ಅವತ್ತು ನಾನು ಕುಸ್ತು ಬಿದ್ದಂಗೆ ಆಗೋಯ್ತು ಸರ್. ಅಕ್ಷಯ ಸ್ಟುಡಿಯೋದಲ್ಲೇ ಇದ್ದೆ. ಇದನ್ನು ಯಾರಿಗೆ ಹೇಳಲಿ, ಈಗ ಹೆಂಗೆ ಹ್ಯಾಂಡ್ಲ್ ಮಾಡಲಿ, ಇಲ್ಲಿ ನಾಳೆ ಶೋ ಇದೆ, ನಾವು ಇದು ಮಾಡ್ತಿದ್ವಿ, ನನ್ನ ತುಂಬ ಅದೊಂಥರ ಸರ್ ಆಘಾತ. ಯಾಕಂದರೆ ಫ್ಯಾಮಿಲಿಗೋಸ್ಕರ ಆ್ಯಕ್ಟಿಂಗು ಯಾವುದು ಬೇಡ ಅಂದರೂ ಬಿಟ್ಟಿದ್ದೆ. ಒಂದಷ್ಟು ತುಂಬಾ ಸರ್ 8 ವರ್ಷಗಳ ಕಾಲ ತುಂಬ ಸಹಿಸ್ಕೊಂಡಿದ್ದೀನಿ. ಎಷ್ಟೋ ಸಲ ನಾನು ಕೆಳಗಡೆ ಮನೆಯಲ್ಲಿ ಮಲಗಿದ್ದೀನಿ, ಬಾಗಿಲು ತೆಗಿದಲ್ಲೇ, ಎಚ್ಚರ ಆಗ್ತಿರ್ಲಿಲ್ಲ. ಆಚೆ ಮಲಗಿದ್ದೀನಿ, ವಾಪಸ್ ನ್ಯೂಸ್ ಚಾನಲ್ಗೆ ಹೋಗಿ ಮಲ್ಕೊಂಡಿದ್ದೀನಿ. ಎಷ್ಟೋ ಸಲ ಹಾಕೊಳ್ಳೋಕ್ಕೆ ಈ ಡೋರ್ ಓಪನ್ ಆಗ್ತಾ ಇರಲಿಲ್ಲ ನನಗೆ.
ಅಂದರೆ ಈ ಜಗಳಗಳಲ್ಲಿ ಈ ಡೋರ್ ಓಪನ್ ಆಗ್ತಾ ಇರಲಿಲ್ಲ, ಸ್ನಾನ ಮಾಡೋಕ್ಕಾಗ್ತಿಲ್ಲ, ನನ್ನ ಬಟ್ಟೆ ಅಲ್ಲಿರ್ತಿತ್ತು, ಬಟ್ಟೆ ಇಲ್ಲದೆ ನ್ಯೂಸ್ ಚಾನಲ್ಗೆ ಹೋಗಿ ಏನೇನೋ ಮ್ಯಾನೇಜ್ ಮಾಡಿದ್ದೀನಿ, ಬೈಗಳು ತಿಂದಿದ್ದೀನಿ, ಸಮ್ಟೈಮ್ಸು ನಾನು ಹೊಡೆಸ್ಕೊಂಡು ಇದ್ದೀನಿ. ಒಂದ್ಸಲ ನನಗೆ ಆ್ಯಕ್ಚುಲಿ ಮಾತಿಗೆ ಮಾತು ಬೆಳೆದು ಜೋರಾಗಿ ನಂಗೆ ತಲೆಗೆ ಹೊಡೆದು, ಅದು ಹೆಂಗೆ ಅಂದರೆ ಇಲ್ಲಿಗೆ ಕನೆಕ್ಷನ್ ಅಲ್ವಾ, ನರ ಕನೆಕ್ಷನ್ ಫುಲ್ ಬ್ಲ್ಯಾಕ್ ಆಗೋಗಿತ್ತು ಕಣ್ಣು. ಮೇಕಪ್ಪಲ್ಲಿ ನ್ಯೂಸ್ ಓದಿದ್ದೀನಿ. ಬಟ್ ನನಗೆ ಹೆಂಗೆ ಆಯಿತು ಅಂದರೆ ಸಹಿಸ್ಕೊಳ್ಳೋದಷ್ಟೇ, ಅದು ಬಿಟ್ಟರೆ ನನಗಿನ್ನೇನೂ ಇಲ್ಲ ಅಂತ. ಆ ಥರದ್ದೆಲ್ಲ ತುಂಬ ಆಗಿದೆ ಸರ್ ಹೊಡೆದಾಟ ಇದು. ಯಾಕಂದರೆ 2 ಡಿಫ್ರೆಂಟ್ ಪೀಪಲ್ ಒಂದಾಗ್ಬಿಟ್ಟಿದ್ವಿ. ನನಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಹೀಗೆ ಅದು ನನ್ನ ಕನಸೆ ಸರ್. ಮನೆಯಲ್ಲಿ ಇವತ್ತು ನಾನು ಇದ್ದೀನಿ ಅಂದರೆ ನಾವು ಏನು ಅನ್ಕೋತೀವೋ ಅದಾಗುತ್ತೆ. ಊರಲ್ಲಿ ಇದ್ದಾಗ ಅಮ್ಮ 4 ಜನ ಮಕ್ಕಳು, ಅವ್ರಿಗೆ ಊರಲ್ಲೆಲ್ಲ ಆಸ್ತಿ ಇದೆ, ಬೆಂಗಳೂರಲ್ಲಿ ಮನೆ ಇಲ್ಲ, ಏನು ಮಾಡೋದು ಅಂತ ಅಂದಾಗ ಇದನ್ನೆಲ್ಲ ಕಟ್ಟಿ ದೇವ್ರು ಕೈಕಾಲು ಕೊಟ್ಟಿಲ್ವಾ, ಇನ್ನೊಬ್ರು ಮನೆ ಮಾಡಿದಾರೆ ಅಂತ ಹೋಗಿ ಸೆಟ್ಲ್ ಆಗೋದಲ್ಲ, ನೀವು ಕಟ್ಟಿ ಅಂದ್ರೆ ನಮ್ಮಮ್ಮ ಅಷ್ಟು ಗಟ್ಟಿಗಿತ್ತಿ ಸರ್. ನಿಜವಾಗ್ಲೂ ನನಗೆ ಇನ್ಸ್ಪೈರಿಂಗ್ ಅಂದರೆ ಅಮ್ಮ ಅಪ್ಪನೇ. ಅವ್ರು ಆ ಮಾತು ಹೇಳಿದ್ರು ಅಂತ ಅದು ಅವಾಗಲೇ ನಾನು ಹೌದಾ ಬೆಂಗಳೂರು ಬಂದೆ, ಯಾಕೋ ಇವ್ರ ಮನೆ ಮಾಡೋದಿರಲಿ, ಸ್ವಂತ ಮನೆ ಇರಲಿ, ಮಾಡಬೇಕು ಅನ್ನೋ ಒಂದು ಇರಾದೆ ಕೂಡ ಇಲ್ಲ ಒಳಗಡೆ. ಹಾಗಿದ್ದಾಗ ನಾನು ಈಗಲಿಗಿಂತ ಜಾಸ್ತಿ ಆ್ಯಕ್ಟಿವ್, ಈಗಲಿಗಿಂತ ಎನರ್ಜಿ ಜಾಸ್ತಿ. ನನಗೆ ಅವಾಗ 21-22 ವರ್ಷ. ಮಾಡಬೇಕಂದ್ರೆ ಮಾಡಬೇಕು ಅಂತ. ಇಲ್ಲಿ ಎಷ್ಟು ಸೈಟ್ಗಳು ನೋಡಿದ್ದೀನೋ ಸರ್, ಕೆಲವೆಲ್ಲ ಅಡ್ವಾನ್ಸ್ ಕೊಟ್ಟು ಅದೆಲ್ಲ ತುಂಬ ಜನರ ಹೆಸರಲ್ಲಿ, ಅಂದರೆ ಸ್ವಲ್ಪ ಎಲ್ಲ ಇಶ್ಯೂಸ್ ಇರುತ್ತಲ್ಲ, ಅದೆಲ್ಲ ಮತ್ತೆ ವಾಪಸ್ ದುಡ್ಡು ಇಸ್ಕೊಂಡು ಅದೆಲ್ಲ ಆಗಿ ಕೊನೆಗೆ ನಾನು ಇಲ್ಲಿಗೆ ಬಂದಿದ್ದೆ. ಅಂದರೆ ಅದೊಂದು ಹಠ ನನಗೆ ಬಂದಿದೆ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಒಂದು ಎಥಿಕ್ಸ್ ಇಲ್ದಲೇ ನೀನು ಏನು ಇಲ್ದಲೇ ಬದುಕೋದು, ಅದು ನನಗೆ ಆಗ್ತಾ ಇರಲಿಲ್ಲ. ಜಗಳಗಳಾಗ್ತಾ ಇತ್ತು, ತುಂಬ ಆಗ್ತಾಯಿತ್ತು. ಮಗನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೆ. ಆಮೇಲೆ ಅವ್ರ ಪಾಪ ಬಂದು ಒಂದು ಮಾಡೋರು. ಕೊನೆಗೆ ನಾನು ಅವ್ರ ಹತ್ರ ಹೇಳ್ಕೊಳ್ಳೋದು ಬಿಟ್ಟು, ಈಗ ಹೊಡೆದಿರೋದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಈಗ ಕೇಳ್ತಾ ಇರ್ತಾರೆ, ಹೌದೇನೆ ನೀನು ಯಾಕೆ ಹೇಳಲಿಲ್ಲ ಅಂತ. ಅಯ್ಯೋ ಹೇಳಿ ಸಾಕಾಗ್ತಿತ್ತು. ನೀನು ಪಾಪ ನೀವು ಮತ್ತೆ ಒಂದು ಮಾಡಿಸ್ತಿದ್ರಿ ಬಿಟ್ರೆ ನೀವು ಅದನ್ನೇನು ಸೊಲ್ಯೂಷನ್ನು ಬಂದು ಮಾತಾಡೋದಾಗಲಿ ಏನು ಮಾಡ್ತಿರ್ಲಿಲ್ಲ. ಅದಕ್ಕೆ ನನಗಿನ್ನು ಯಾರಿದ್ದಾರೆ, ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರ ಹತ್ರ ಹೇಳ್ಕೊತಿದ್ದೆ ಹೊರತು ನಾನು ಹೇಳ್ತಿರ್ಲಿಲ್ಲ. ಬಟ್ ಅದೆಲ್ಲದರ ಮಧ್ಯೆ ಸರ್ ಅದೆಲ್ಲ ಹೊಂದ್ಕೊಂಡು ಜಗಳ, ಕದನ, ಗುದ್ದಾಟ, ಹೊಡೆದಾಟ ಇದರಲ್ಲೇ ಆಗೋಗಿತ್ತು. ಒಂಥರ ನನಗೆ ಫ್ರೆಂಡ್ಸ್ ಎಲ್ಲ ಹೇಳೋರು, ನಮ್ಗೆ ಅಂತ ಗಟ್ಟಿ ಮಾತಾಡಿದ್ರೇ ಇರಲ್ಲ, ನೀನು ಹೆಂಗಿರ್ತೀಯ ಅಂತ. ನಂಗೆ ಅಭ್ಯಾಸ ಆಗೋಗಿದೆ, ನನ್ನ ಹಣೆ ಬರ ಬಿಡು, ಅದನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟಿರ್ತೀನಿ, ನನಗೇನಿರೋ ಕರಿಯರ್ ಅಂತ. ಇವತ್ತಿಗೂ ನನ್ಗೆ ಅದೇನು ಟ್ರಾಮಾನೋ ಏನೋ, ಯಾರಾದ್ರೂ ಒಬ್ರಿಗೆ ನನ್ನ ಫ್ರೆಂಡನ್ನ ಹಿಂಗ್ ಡ್ರಾಪ್ ಮಾಡ್ತಾರೆ ನೋಡಿ, ಬೆಳಿಗ್ಗೆ 4 ಗಂಟೆಗೆ ಡ್ರಾಪ್ ಮಾಡ್ತಾರೆ ಸವಿರುಚಿಗೆ. ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ಡೇ ಅದು 4-5 ಗಂಟೆಗೆ ಮುಗಿಯೋದು. ಅವಾಗ ಬಂದು ಕರ್ಕೊಂಡು ಹೋಗ್ತಾರೆ. ನನಗದು ಹೌದಾ ಇಷ್ಟೊತ್ತಿನಲ್ಲಿ ಬಂದು ನಿಮ್ಮ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಹೋಗ್ತಾರಾ ಆ ಥರ ನನಗೆ. ಯಾಕಂದರೆ ನಂಗೆ ಮಾಡಿಲ್ಲ ಸರ್. ನನಗೆ ಒಂದು ಸಣ್ಣ ಡ್ರಾಪ್ ಆಗಲಿ, ಪಿಕಪ್ಪು, ಅದೆಲ್ಲ ನಾನು ಒಬ್ಬಳೇ ಓಡಾಡಿ ಅಭ್ಯಾಸ ಆಗ್ಬಿಟ್ಟು ಈ ಥರನೂ ಇರ್ತಾರ ಹಸ್ಬೆಂಡ್ ಅಂತ ನಂಗೆ ಅನ್ಸೋಕೆ ಶುರು ಆಗುತ್ತೆ. ಅಂದರೆ ಅವ್ರು ಅಂತಿರ್ತಾರೆ ನಿಂಗೆ ಅದೊಂಥರ ಟ್ರಾಮಾ, ನೀನು ಕೇರ್ ಮಾಡಿದೆ ಅಂತ. ಬಟ್ ಎಂಡ್ ಆಫ್ ದ ಡೇ ಏನು ಅನ್ಸುತ್ತೆ ಅಂದರೆ ಬಹುಶಃ ಅವ್ರು ಹಂಗೆ ಸಿಕ್ಕಿದ್ದಕ್ಕೆ ನಾವು ಇಷ್ಟು ಗಟ್ಟಿ ಆದ್ವಿ ಅಂತ. ತುಂಬ ಚೆನ್ನಾಗಿ ನೋಡಿಕೊಂಡು, ತುಂಬ ಪ್ಯಾಂಪರ್ ಮಾಡಿ, ತುಂಬ ಅನುಕೂಲ, ತುಂಬ ದುಡಿಮೆ ಇದ್ದಿದ್ರೆ ಬಹುಶಃ ನಮ್ಮಲ್ಲಿ ಈ ಛಲ ಬರ್ತಾ ಇರಲಿಲ್ವೇನೋ ಸರ್. ಅದಕ್ಕೆ ದೇವ್ರದ್ದು ಒಂದು ಲೆಕ್ಕಾಚಾರ ನೋಡಿ, ನಮಗೇನೋ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂದಾಗ ಹೀಗೆ ಕೊಡೋದು ಅನ್ಸುತ್ತೆ ಅಲ್ವಾ. ಆ ಕಡೆಯಿಂದ ಎಲ್ಲ ಚೆನ್ನಾಗಿ ಬಂದಾಗ ಬಹುಶಃ ನಮ್ಮಲ್ಲಿ ಇಷ್ಟೊಂದು ಕಿಚ್ಚು ಬರ್ತಾ ಇರಲಿಲ್ವೇನೋ. ಬಿಡೋ ಮನೆ ನೋಡ್ಕೊಂಡು ಮಗನ್ ನೋಡ್ಕೊಂಡು ಇದ್ಬಿಡೋಣ ಅಂತ ಆಗ್ತಿತ್ತೇನೋ. ಕಂಫರ್ಟ್ ಝೋನ್ ಸಿಕ್ತಿತ್ತು. ಈ ಲೋನು, ಸಾಲ ಇವುಗಳೇ ನಮ್ಮನ್ನ ಒಂದು ಅನಿವಾರ್ಯತೆ ಸೃಷ್ಟಿ ಮಾಡಿಬಿಡುತ್ತೆ. ಇಲ್ಲ ಆ ಕಡೆಯಿಂದ ಲೋನ್ ಕಟ್ಟಕ್ಕಾಗ್ತಾ ಇಲ್ಲ ಅಂದರೆ ನಾವು ಈ ಕಡೆಯಿಂದ ಮಾಡಲೇಬೇಕಲ್ಲ, ದುಡಿಬೇಕು. ಯಾಕಂದರೆ ಸಣ್ಣ ಮಗು ಇದ್ದಿದ್ದರಿಂದ ತುಂಬ ಗ್ಯಾಪ್ ಎಲ್ಲ ಆಗ್ತಾ ಇತ್ತು. ಅದರ ಆಚೆಗೂ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ ಅಂತಂದರೆ ಬಹುಶಃ ಇದೆ. ಸೊ ಹಾಗಾಗಿ ಇದನ್ನು ನಾವು ಏನೇ ಕಷ್ಟಗಳು ಅಂತ ತಗೊಂಡ್ರು ಬಹುಶಃ ದೇವ್ರದ್ದು ಅದು ಇಚ್ಛೆ ಆಗಿತ್ತು ಅನಿಸುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಯಾವತ್ತೂ ಡಿವೋರ್ಸ್ ಆಗುತ್ತೆ ನಾವು ಅಂದ್ಕೊಂಡೇ ಇಲ್ಲ ಸರ್. ಕಚ್ಚಾಡ್ಕೊಂಡು ಇದು ಮಾಡಿಕೊಂಡು ಕಾಂಪ್ರೋ ಹಾಕ್ಕೊಂಡೇ ಇರ್ತೀವಿ ಹೊರತು ಈ ಲೆವೆಲಿಗೆ ಬರುತ್ತೆ ಅಂತ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆ ಇನ್ಸಿಡೆಂಟ್ ಆಯಿತು. ನನಗೆ ಶಾಕ್ ಆಯಿತು. ಅದಾದಮೇಲೆ ಬಹುಶಃ ಅವನಿಗೆ ಅದು ಒಂದು ಸ್ವಲ್ಪ ಬೇಜಾರಾಗಿ ಅವನು ಅವ್ರ ಅಮ್ಮನ ಮನೆಗೆ ಹೋದ, ಬಟ್ಟೆಗಳನ್ನೆಲ್ಲ ತಗೊಂಡು. ಹೌದು ಅದು ಅದ್ರದ್ದು ಅದ್ರ ಆಚೆಗೆ ಇನ್ನೂ ಏನೇನೋ ಇದೆ ಸರ್. ಅದನ್ನು ಕೆಲವೊಂದು ಹೇಳ್ಕೊಳಕ್ಕಾಗೋದಿಲ್ಲ. ಆವಾಗ ಕೋಪದಲ್ಲಿ ನಾನು ಕೆಲವೊಂದು ಹೇಳಿರ್ಬೋದು. ಇವತ್ತಿಗೆ ನಾನು ಹೇಳೋದು ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ. ಯಾಕಂದರೆ 2 ವರ್ಷ ಆಯಿತು ನಮ್ಮದು ಈ ಮ್ಯೂಚುವಲ್ ಡಿವೋರ್ಸೇ ತೊಗೊಂಡ್ರು ಆಯಿತು ಸರ್. ಇಲ್ಲ ಮೊನ್ನೆ ಆಗಿದ್ದು ಡಿವೋರ್ಸು. ಆ ಡಿವೋರ್ಸಿಗೆ ಅಪ್ಲೈ ಮಾಡಿ 2 ವರ್ಷ ಆಗಿತ್ತು. ಬಟ್ ಎಳೆದಾಡ್ತಾ ಇತ್ತು. ಅಂದರೆ ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೆ, ಟೈಮಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅವರೆಲ್ಲೋ ಊರಿಗೆ ಹೋಗ್ತಾಯಿದ್ರು. ಬಹುಶಃ ನಾನು ಅಂದ್ಕೊಳ್ಳೋದು ಅದೇನಾದರೂ ಸರಿ ಆಗಬೇಕು ಅಂದಿದ್ರೆ 2 ವರ್ಷದಲ್ಲಿ ಸರಿ ಆಗ್ಬಿಡೋದೇನೋ.
ಅಲ್ವಾ? ಅವಕಾಶನೂ ಇತ್ತು. ಅವಕಾಶ ಇತ್ತು, ಮಾತಾಡ್ಬೋದಾಗಿ, ಕಾನೂನಲ್ಲೂ ಇತ್ತು, ನಮ್ಮಲ್ಲೂ ಇತ್ತು, ಮಾತಾಡ್ಬೋದಾಗಿತ್ತು. ಅಥವಾ ಕ್ಷಮೆ ಕೇಳೋದ್ರಿಂದ ಯಾರು ಏನು ಚಿಕ್ಕವರಾಗಲ್ಲ ಸರ್. ಈಗ ನಾನು ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಫ್ರೆಂಡ್ಸ್ ಹತ್ರ ಆಗಲಿ, ಅವ್ರು ಕೇಳಬೇಕಾಗಿತ್ತು. ಬಟ್ ಅದು ಸರಿಯಾಗಿ ನನಗೆ ಇದು ಆಗಲಿಲ್ಲ ಸರ್, ಕನ್ವೆ ಮಾಡಲಿಲ್ಲ. ನಮ್ಮ ಕುಟುಂಬದ ಜೊತೆಗೆ ಮಾತಾಡಿ ನಾನು ಬದಲಾಗ್ತೀನಿ, ಸರಿ ಮಾಡ್ಕೊಂಡು ಹೋಗೋಣ, ನಾನು ಕಂಪ್ಲೀಟ್ ಬದಲಾಗ್ತೀನಿ, ನನಗೆ ಹೆಂಡತಿ ಮಗು ಮುಖ್ಯ ಅಂದಿದ್ರೂ ಬಹುಶಃ ಬದಲಾಗ್ತಿತ್ತೇನೋ, ಆ ಕಡೆಯಿಂದ ಅದು ಬರಲಿಲ್ಲ. ಇನ್ನೂ ಅವ್ರಗಳಿಗೆ ಫೋನ್ ಮಾಡಿ ಬೈಯೋದು ಆ ಥರದ್ದು ಎಲ್ಲ ಆಯಿತು. ಆಮೇಲೆ ಒಂದೊಂದೇ ಮತ್ತೆ ಸುದ್ದಿಗಳದು ದೊಡ್ಡದಾಗ್ತಾ ಹೋಯ್ತು ಹೊರತು ಇಲ್ಲ, ಇದನ್ನು ಸಾಧ್ಯನೇ ಇಲ್ಲ. ಯಾಕಂದರೆ ಮಗನ ಜೀವನನೂ ಇದೆಯಲ್ಲ ಸರ್. ಯಾವಾಗಲೂ ನೀವು ಮನೆಯಲ್ಲಿ ಕುಡಿತಾ ಕೂತ್ಕೊಂಡ್ಬಿಟ್ರೆ ನಾವು ಮಕ್ಕಳಿಗೆ ಏನು ಕಲ್ಸೋಕ್ಕಾಗತ್ತಲ್ವ? ಸೊ ಅದನ್ನೆಲ್ಲ ನೋಡಿದಾಗ ಈಗ ಮುಂದಿಂದು ನೋಡಬೇಕಾಗತ್ತೆ. ಅವನಿಗೂ ಒಂದು ಜೀವನ ಇದೆ, ಅವನಿಗೂ ಒಂದು ಬದುಕು ರೂಪಿಸ್ಬೇಕು. ಅದೆಲ್ಲ ನೋಡಿ ಈವನ್ ನಮ್ಮಮ್ಮನೇ ಬೇಡ ಅಂತಾರೆ. ಯಾಕಂದ್ರೆ ಅವ್ರು ನೋಡಿದಾರೆ ಇಲ್ಲಿದ್ದು. ನಮ್ಮ ಅಣ್ಣ ಹೇಳ್ತಿರ್ತಾನೆ, ನಾನು ನೋಡಿಲ್ವಲ್ಲ ಹತ್ರದಿಂದ, ದೂರದಿಂದ ಅಷ್ಟೇ ನಾನು ನೋಡಿದ್ದೀನಿ, ಅಮ್ಮ ಇಲ್ಲಿ ಇದು ನೋಡಿದಾರಲ್ಲ ಪಾಪ, ಅದಕ್ಕೆ ಅವ್ರಿಗೆ ಅಷ್ಟು ಸ್ಟ್ರಾಂಗ್ ಆಗಿ ಬೇಡ ಅನಿಸಿದೆ ಅಂತ. ಸೊ ನೋವುಗಳಿದೆ. ಅಮ್ಮ ಎಲ್ಲ ಪಾಪ ಯೋಚನೆ ಮಾಡ್ತಿರ್ತಾರೆ, ಏನೇ ಆದ್ರೂ. ನಾನು ಅಷ್ಟು ಯೋಚನೆ ಮಾಡಿಲ್ಲ ಅಂದ್ರೆ ಅವ್ರು ಮಾಡ್ತಿರ್ತಾರೆ, ಮಗಳ ಜೀವನ ಮುಂದೆ ಅಂತೆಲ್ಲ. ಹೌದು, ಇದ್ದೇ ಇರುತ್ತೆ. ಹಾಗಾಗಿ ನಾನು ಹೇಳ್ತೀನಿ ನೋಡಮ್ಮ, ನನಗೇನೋ ಸಮಸ್ಯೆ ಆಗಲಿ, ಅಣ್ಣಂಗೇನೋ ಸಮಸ್ಯೆ ಆಗಲಿ, ಅದನ್ನ ನಿಭಾಯಿಸುವಂಥ ಕೆಪಾಸಿಟಿ ಇಬ್ಬರಿಗೂ ಇದೆ. ನೀನು ಕೊರ್ಗಿ BP ಹೈ ಮಾಡ್ಕೊಬೇಡ. ಇವೆಲ್ಲ ಏನಿಲ್ಲ, ಎಲ್ಲರ ಲೈಫಲ್ಲೂ ಆಗುತ್ತೆ, ನಮ್ಮ ಲೈಫಲ್ಲೂ ಆಗಿದೆ. ನಮಗಿಂತ ಕಷ್ಟಗಳು ಅನುಭವಿಸೋರು ಇದ್ದಾರೆ. ಅಟ್ಲೀಸ್ಟ್ ನಾನು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಬದುಕಕ್ಕೇನು ಕಷ್ಟ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಜೊತೇಲಿ ಇದ್ದಿದ್ರೆ ಇನ್ನೇನು ಆಗ್ತಾ ಇತ್ತು. ಇವಾಗ ನಾವು ಒಂದಾದರೂ ಇನ್ನೇನು ಆಗ್ತಾ ಇತ್ತು. ಅದಕ್ಕೆ ಎಲ್ಲ ಸರ್, ಒಂದು ದೈವೇಚ್ಛೆ ಅಂತಾರಲ್ವ, 2 ವರ್ಷದಲ್ಲಿ ನಾವು ಒಂದಾಗಲೇಬೇಕು ಅಂದಿದ್ರೆ ಆಗ್ಬೋದಿತ್ತೇನೋ. ಸರಿಯಾದಂಥ ಎಫರ್ಟು ಆ ಕಡೆಯಿಂದ ಬಂದು ಮಾಡಿದ್ದಿದ್ರೆ ಆಗ್ತಿತ್ತೇನೋ. ಬಟ್ ಆ ಎಫರ್ಟ್ ಎಲ್ಲೂ ನನಗೆ ಆ ಕಡೆ ಕಾಣಲೇ ಇಲ್ಲ. ತಪ್ಪು ಮಾಡಿದವ್ರೇನೆ ನಾನು ಬದಲಾಗ್ತೀನಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಸರಿಯಾದ ವೇನಲ್ಲಿ ಹೇಳ್ಬೋದಾಗಿತ್ತು. ಅದ್ರ ಬಿಟ್ಟು ಅದನ್ನ ನೀನೇ ಮಾಡಿಸಿದ್ಯಾ, ನೀನೇ ಇದು ಮಾಡಿದ್ಯಾ ಅಂತ ವ್ರತ ನನ್ನ ಮೇಲೆ ಆರೋಪ ಮಾಡೋದು, ಇನ್ನೇನೇನೋ ಯಾರ್ಯಾರಿಗೆ ಕಾಲ್ ಮಾಡೋದು, ಮೆಸೇಜ್, ಅದೆಲ್ಲ ಗೊತ್ತಾಗ್ತಾ ಇದ್ದಾಗ ಇಲ್ಲ ಬಿಡು, ಇದು ಯಾವತ್ತಿದ್ರೂ ಸರಿ ಹೋಗಲ್ಲ. ಬಂದ್ಮೇಲೇನೋ ಆ ವಿಚಾರಗಳಿಗೆ ಜಗಳ ಆಗ್ತಿತ್ತೇನೋ, ಅಥವಾ ಇನ್ನೇನೋ ಅದು ಇನ್ನೂ ಕೈ ಮೀರಿ ಹೋಗ್ತಿತ್ತೇನೋ. ದೈವೇಚ್ಛೆ ಏನಿದೆಯೋ ಯಾರಿಗೂ ಗೊತ್ತಿಲ್ಲ ಸರ್. ನಾವೇನಾದರೂ ಅನ್ಕೊಂಡಿದ್ವಾ ಹಿಂಗಾಗತ್ತೆ ಅಂತ? ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಇಬ್ರದ್ದು ಹಾವು ಮುಂಗ್ಸಿ ಅದೇ ಇದಾದಾಗ ಆ ಶಾಕಿಂದ ನನಗೆ ಬೇಡ ಅನಿಸಿದಂತೂ ನಿಜ ಸರ್. ಇವತ್ತಿಗೂ ನಾನು ಅದಕ್ಕೆ ಸ್ಟ್ಯಾಂಡ್ ಆಗೇ ಇದ್ದೀನಿ. ಆ ಇನ್ಸಿಡೆಂಟಿಂದ ಅದೊಂದು ಸ್ವಲ್ಪ ಶಾಕಲ್ಲೇ ಇರ್ತಿದ್ದೆ. ನಾನು ಇಲ್ಲಿ ಮಲಗಿದ್ರು ಒಂಥರ ಭಯದಿಂದ ಎದ್ದೆಲ್ಲ ಓಡ್ ಬಂದ್ಬಿಡ್ತಾ ಇದ್ದೆ. ನನಗೆ ಅದೇನೋ ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೈಫಲ್ಲಿ. ಹಿಂಗೂ ಸಾಧ್ಯನಾ? ಹೊಡೆಸ್ಕೊಂಡಿದ್ದೀನಿ, ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ದುಡ್ದು ಅದನ್ನೆಲ್ಲ ಮನೆಗೆ ಹಾಕ್ತೀನಿ. ನಾನು ಎಕ್ಸ್ಟ್ರಾ ಶೋಕಿ ಮಾಡಲ್ಲ. ಅದೇ ಸಹಿಸುವಿಕೆ ಅನ್ನೋದು ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸಹಿಸ್ಕೊಂಡಿದೆ. ಇನ್ನೇನು ಬೇಕು, ಇನ್ನು ಹೇಗಿರಬೇಕು? ಬೇರೆ ಎಂಥವ್ರಾಗಿದ್ರು ಖುಷಿ ಪಡ್ತಾ ಇದ್ರಲ್ವ ಸರ್. ಈಗ ಒಂದು EMI ಕಟ್ಕೊಂಡು ಮಗನ್ನ ಪ್ರೀತಿಸಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಯಾರಾದರೂ ಖುಷಿ ಪಡಬೇಕಾಗಿರೋಂಥ ವಿಚಾರ ಅಂಥದ್ರಲ್ಲಿ ಇನ್ನೇನಪ್ಪ ಬೇಕು ಅನ್ನೋ ಥರ ಆಗತ್ತೆ. ಬಟ್ ಡೌಟ್ ಈ ಕೆಲವು ಗಂಡಸಕ್ಕೆ ಸಂಶಯ ಕಾಡುತ್ತೆ, ಅಂದ್ರೆ ಹೊರಗೆ ದುಡಿತಿದ್ದಾಳೆ ಸಂಶಯ. ಆ ಥರದ್ದು ಇವೆಲ್ಲವನ್ನು ಮೀರಿದ ಒಂದು ಹುಳ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ. ಅವನಿಗೆ ಡೌಟು ಆ ಥರದ್ದು ನನ್ನ ಮೇಲೆ ಏನಿರಲಿಲ್ಲ. ಹಿಂಗೆ ಜಗಳ ಮಾಡುವಾಗ ಮಾಡ್ತಿದ್ವಿ ಹೊರತು ಅವನಿಗೆ ಗೊತ್ತು ನನ್ನ ಬಗ್ಗೆ ಏನು ಅಂತ. ಕೆಲಸ ಮಾಡೋದು ಅಥವಾ ನಾನು ಯಾವುದಾದ್ರೂ ಇಂಟರ್ವ್ಯೂಗೆ ಲೈನಪ್ ಮಾಡೋದು, ಕೆಲವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಎಲ್ಲ ಗೊತ್ತಿದೆ. ಅವನ ಎದುರುಗಡೆನೇ ಮಾತಾಡ್ತಾ ಇದ್ದೆ. ನಾವು ಎಷ್ಟೋ ಸಲ ಡಿಸ್ಕಸ್ ಮಾಡ್ತಾ ಇದ್ವಿ, ನಾವಿಬ್ರಿಗೂ ನಾಟಕ ಮಾಡೋಕ್ಕೆ ಬರಲ್ಲ, ಇಬ್ಬರು ನೇರ ನಾನಾ ನೀನಾ ಅನ್ನೋ ಥರ. ಹಾಗೆ ಅಂದರೆ ಅದು ಈಗೋ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮಿಬ್ಬರ ಮಧ್ಯೆ ಹೆಂಗಿರ್ತಿತ್ತು ಅಂದರೆ, ಸುಳ್ಳು ನಾಟಕ ಏನು ಇರ್ತಿರ್ಲಿಲ್ಲ, ಏನಿದ್ರು ಡೈರೆಕ್ಟ್. ಬಹುಶಃ ನಾವಿಬ್ರಿಗೂ ನಾಟಕ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವಿಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಆ ಥರದೊಂದು ಇತ್ತು. ಅವನು ನನ್ನ ಮೇಲೆ ಡೌಟು ಅದು ಯಾವುದೂ ಆಗಲಿಲ್ಲ ಸರ್. ಅದರ ಆಚೆಗೆ ಬೇರೆದಾಯಿತು. ಏನೋ ಒಂದು ವಿಚಾರ, ಇನ್ಸಿಡೆಂಟು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರದ್ದು. ಅದಾದ ಮೇಲೆ ನನಗೆ ಹಿಂದಿನದೆಲ್ಲ ಕನೆಕ್ಟ್ ಆಗ್ತಾಯಿತ್ತು. ಓ ಇದಕ್ಕೆ ಹಂಗೆ ಮಾಡಿದ್ದವತ್ತು ಇದಕ್ಕೆ ಅಂತ. ಅದು ಯಾವ ಹೆಣ್ಣು ಸಹಿಸಲಾರ್ದಂಥದ್ದೇ ಒಂದು ಇನ್ಸಿಡೆಂಟು ಸರ್. ಏನೋ ಎಕ್ಸ್ಟರ್ನಲ್ ಅಫೇರ್ ಇದ್ದಿದ್ರೂ ಬಹುಶಃ ನಾನು ಅಷ್ಟಕ್ಕೆ ಇದ್ದಿದ್ರೇ ನನಗೆ ಕ್ಷಮಿಸ್ತಾ ಇದ್ನೇನೋ. ಅದನ್ನು ಮೀರಿ ಹೋದಾಗ ನನಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಆ ಒಂದು ವರ್ಷ ನನಗೆ ತುಂಬ ಶಾಕ್ ಆಗಿದ್ದು, ಕೋಪ ಇತ್ತು. ನಾನು ಫೋನು ಎತ್ತುತ್ತಿರಲಿಲ್ಲ. ಅವನು ಏನು ತುಂಬ ಪ್ರಯತ್ನ ಮಾಡಲಿಲ್ಲ, ಏನು ಜಾಸ್ತಿ ಕಾಲ್ ಮಾಡೋದು, ಮೀಟ್ ಮಾಡೋಕ್ಕೆ ಪ್ರಯತ್ನ ಪಡೋದು ಎಲ್ಲ. ಅವ್ನು ಏನೇ ಆದರೂ ನಾವು ಏನೇ ಕೇಳಕ್ಕೆ ಬಿದ್ದರೂ ನಮ್ಮ ಈಗೋ ಬಿಡಬಾರ್ದು ಅನ್ನೋ ಥರದೊಂದು ಮನಸ್ಥಿತಿ.
ಅವು ಬಿದ್ದರೂ ನಾವು ಈಗೋಯಿಸ್ಟಿಕ್ ಆಗೇ ಇರಬೇಕು ಆ ಥರದ್ದು. ಅಷ್ಟೆಲ್ಲ ಆಗಿದೆ. ಅದರ ಆಚೆಗೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ ಚೆನ್ನಾಗಿರಲಿ, ಎಲ್ಲೋ ಇರಲಿ, ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಅಂದರೆ ಆ ಕೋಪ ಇಲ್ಲ ಅಂತ ಅಲ್ಲ, ಆ ನೋವಂತೂ ಇದೆ, ಅದು ಕೊನೆ ತನಕ ಇರುತ್ತೆ. ಬಹುಶಃ ಇನ್ನೇನು ಬೇಕಾಗಿತ್ತಪ್ಪ ಮನುಷ್ಯನಿಗೆ, ಎಲ್ಲ ಚೆನ್ನಾಗಿತ್ತು, ಒಂದು ಬದಲಾವಣೆ ಮಾಡ್ಕೊಂಡಿದ್ದಿದ್ರೆ ಹೆಂಗೋ ಇರ್ಬೋದಾಗಿತ್ತಲ್ಲ ಸರ್. ಒಂದು ನಮ್ಮ ಈಗೋ ಬಿಟ್ಟು, ನಮ್ಮ ಚಟಗಳನ್ನ ಬಿಟ್ಟು ಒಂದು ಸ್ವಲ್ಪ ಬಗ್ಗೋದ್ರಲ್ಲಿ ಏನಿದೆ ಹೇಳಿ ತಪ್ಪು ಅಲ್ವಾ? ಅದೇ ದೊಡ್ಡದಾಗುತ್ತಾ? ಫ್ಯಾಮಿಲಿಗಿಂತ ದೊಡ್ಡದಾ ಸರ್ ಅದು? ಈಗೋ ಫ್ಯಾಮಿಲಿಗಿಂತ ದೊಡ್ಡದಾ? ಚಟಗಳ ಫ್ಯಾಮಿಲಿಗಿಂತ ದೊಡ್ಡದಾ? ಆರೋಗ್ಯ ದೊಡ್ಡದಾ? ಅನ್ನೆಸೆಸರಿ ಸಾಲಗಳು ಮಾಡೋದು, ಅದಕ್ಕೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಸರ್. ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕಿಂತ ನಾನು ಈಗೋನೇ ದೊಡ್ಡದು ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬದಲಾಗ್ತೀನಿ, ಕಂಪ್ಲೀಟ್ ಬದಲಾಗ್ತೀನಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ಇನ್ನು ಮುಂದೆ ಆಗಲ್ಲ ಅಂತ ಅದು ಯಾವುದನ್ನು ಕನ್ವಿನ್ಸಿಂಗಾಗಿ ಆ ಕಡೆಯಿಂದ ಬರಲಿಲ್ಲ. ಬಹುಶಃ ಅವ್ರಿಗಿಷ್ಟ ಇರಲಿಲ್ವೋ ಏನೋ. ಹಾಗಾಗಿ ಇದು 2 ವರ್ಷ ತೊಗೊಂಡ್ರೂ ಎಲ್ಲೂ ರಿಪೇರಿ ಆಗಲೇ ಇಲ್ಲ ಸರ್. ಅದು ಇವತ್ತಿಗೆ ಒಂದೊಂದು ಸ್ವಲ್ಪ ಒಬ್ಬಳೇ ಇದ್ದಾಗ ನನಗೆ ಸ್ವಲ್ಪ ಇದು, ಅಮ್ಮ ಇದ್ದಾಗ ಏನನ್ಸಲ್ಲ, ಒಬ್ಬಳೇ ಇದ್ದಾಗ ಸ್ವಲ್ಪ ಇದಾಗುತ್ತೆ. ಬಟ್ ನನ್ಗೆ ಒಂದು ಖುಷಿ ಅಂದರೆ ಯೂಟ್ಯೂಬ್ ಶುರು ಮಾಡ್ಬಿಟ್ಟಿದ್ದೀನಲ್ಲ. ಇವಾಗ ಹೇಳಿ, ನೀವು ಬಿಗ್ ಬಾಸ್ಗೆ ಸಜೆಷನ್ 50 lakhs ಮಾಡಿದರೆ ಅದನ್ನೇನಾದ್ರೂ ಒಂದು 5 crores ಮಾಡೋಕ್ಕಾದ್ರೆ ಮಾಡಿ, ಯಾಕೆ ನಾವೇ ವಿನ್ ಆಗ್ತೀವಲ್ಲ. ಈಗ ಒಬ್ಬಳೇ ಇದ್ರು ಯಾರನ್ನ ಲೈನ್ ಅಪ್ ಮಾಡ್ಲಿ ಅಂತ ಯೋಚನೆ ಮಾಡ್ತೀನಿ ಹೊರತು ಇನ್ಯಾವುದು ಯೋಚನೆ ಮಾಡಲ್ಲ. ಮುಂಚೆ ಸ್ವಲ್ಪ ಒಬ್ಬಳೇ ಇದ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದೆ ನಾನು. ಇವಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಯೂಟ್ಯೂಬ್ ಶುರು ಮಾಡಿ ಯಾರನ್ನ ಲೈನ್ ಅಪ್ ಮಾಡ್ಲಿ, ಏನು ಮಾಡ್ಲಿ. ಈಗ ನಾನು ಊರಿಗೆ ಹೋದ್ರೆ ಅಷ್ಟರೊಳಗೆ ಒಂದಷ್ಟು ಮಾಡಿಡಬೇಕು, ಕಂಟೆಂಟ್ ರೆಡಿ ಮಾಡಿರ್ಬೇಕು, ಆ ಕಡೆಗಿದೆ ಧ್ಯಾನ. ನಾನು ಮತ್ತೊಂದು ನೋಡಲ್ಲ, ಸವಿರುಚಿ. ಕನ್ನಡದ ಒಬ್ಬನೇ ಮಗ ನಿಮಗೆ, ನೀವು ಡಿವೋರ್ಸ್ ಆಗೋ ಟೈಮ್ಗೂ ಸ್ವಲ್ಪ ದೊಡ್ಡವನೇ ಇಲ್ಲ ಅಂದ್ರೆ ದೊಡ್ಡವನು. ಹೌದೌದು ಹೌದು. ಹೇಗೆ ಅನ್ಸ್ಬಹುದು ಅವ್ರಿಗೆ ನಿಮ್ಮ ಹೊಡೆದಾಟಗಳು, ಫೈಟ್ಸ್? ಹೌದು ಸರ್, ಇರುತ್ತೆ. ಹೌದು, ನಿಮ್ಮ ಸ್ವಲ್ಪ ಎಕ್ಸ್ಟ್ರೀಮ್ ಇದೆ. ಏನ್ ಅನ್ಸುತ್ತೆ ಮಕ್ಕಳಿಗೆ? ನಿಜ ಸರ್. ಆ್ಯಕ್ಚುಲಿ ಅವನಿಗೋಸ್ಕರನೇ ನಾನು ಕೊನೆಗೆ ಫುಲ್ ಸೈಲೆಂಟ್ ಆಗಿದ್ದು. ಸ್ಟಾರ್ಟಿಂಗ್ ಎಲ್ಲ ಜಗಳಗಳು ಆಡ್ತಾ ಇದ್ವಿ. ಸೊ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಸರ್ ನಾವು ಇದು ಮಾಡೋದು. ಹಾಗಾಗಿ ಕೊನೆಗೆ ನಾನು ಕಾಂಪ್ರೋ ಆಗ್ಬಿಡ್ತಿದ್ದೆ. ಅಯ್ಯೋ ನನ್ನ ಮಗಂಗೆ ಬೇಜಾರಾಗ್ಬಿಡ್ತೇನೋ, ಅವ್ನು ಮಲಗಿದವನು ಎದ್ಬಿಡ್ತಾನೇನೋ, ಪರವಾಗಿಲ್ಲ ಸಹಿಸ್ಕೊಳ್ಳೋಣ ಅಂತ. ಸೊ ಆ ಇನ್ಸಿಡೆಂಟ್ ಆದಾಗಲೂ ಪಾಪ ಅವನಿಗೇನು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾದ್ಮೇಲೆ ಅವನಿಗೂ ಸ್ವಲ್ಪ ಶಾಕ್ ಆಯಿತು. ಗೊತ್ತಾಯಿತು, ಎಲ್ಲ ಮಾತಾಡೋದೆಲ್ಲ ಕೇಳಿಸ್ಕೊಂತಾನಲ್ಲ. ಸೊ ನಿಮ್ಮ ಜಗಳಗಳನ್ನು ನೋಡೋಣ. ಹಾಂ, ಒಂದೊಂದ್ಸಲ ನೋಡಿದ್ದಾನೆ ಸರ್, ಒಂದೊಂದ್ಸಲ ನೋಡಿದ. ಅದಕ್ಕೆ ನಾನು ಅವನಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದೆಲ್ಲ ಅಲ್ಲೇ ಬಿಟ್ಬಿಡ್ತಿದ್ದೆ. ಹೋಗ್ಲಿ ಬಿಡು, ಸುಮ್ಮನೆ ಎಷ್ಟು ಹೇಳಿದ್ರು ಅಷ್ಟೇ. ಕೆಲವೊಂದು ಸರ್ ಏನೇ ಇದು ಮಾಡಿದ್ರು ಅದು ನಾಯಿಬಾಲ ಡೊಂಕೆ. ನೀವು ಎಷ್ಟೇ ಬಡ್ಕೊಳ್ಳಿ, ಎಷ್ಟೇ ಹೇಳಿ, ಅದು ಒಂದು ಜೀನಲ್ಲೇ ಪ್ರಾಬ್ಲಮ್ ಇರುತ್ತೆ, ಅದನ್ನ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅವಾಗ ಬಿಟ್ಬಿಡ್ತಾ ಇದ್ದೆ. ಅದೇ ಅವ್ನು ಹೋಗಲಿಲ್ಲ. ಅವರು ಎಷ್ಟೋ ಸಲ ಮೀಟ್ ಮಾಡೋಕ್ಕೆಲ್ಲ ಇದು ಮಾಡಿದ್ರು, ಇವನು ಇಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ದ. ಒಂದು ಸಲ ನಾನಿಲ್ಲ, ಅವನು ಹೋಗುವಂತೀನಿ, ಫೋನು ಮಾತಾಡುವಂತೀನಿ. ಅವನೇ ಅಂದರೆ ಇಷ್ಟೆಲ್ಲ ಆಗ್ಬಿಡ್ತಲ್ಲ, ಅವನಿಗೂ ಸ್ವಲ್ಪ ಬೇಜಾರಿದೆ. ಸೊ ಹಾಗಾಗಿ ಅವ್ನು ಮಾತಾಡೋದಿಲ್ಲ, ಅವ್ನು ನನ್ನ ಜೊತೆನೇ ಜಾಸ್ತಿ ಅಟ್ಯಾಚ್ಡ್. ಊರಿಗೆ ಹೋಗ್ತಾನೆ, ಕೆಲಸ ಇಲ್ಲೇ ಇರ್ತಾನೆ. ಹಂಗೆ ನೋಡಿದ್ರೆ ಜಾಸ್ತಿ ಅಟ್ಯಾಚ್ಮೆಂಟು ಅವನಿಗೆ ಇಲ್ಲೇ ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತಾನೆ. ಐಎಂಎ ಕೇಸ್ನಲ್ಲಿ ಇಬ್ಬರು IPS ಅಧಿಕಾರಿಗಳಿಗೆ ಸಂಕಷ್ಟ. ಹೇಮಂತ್ ಅಜಯ್ ಹಿಲೋರಿ ವಿರುದ್ಧ ಆರೋಪ ಪಟ್ಟಿ. ಕೆಲವ್ರು ಕೇಳ್ತಾ ಇರ್ತಾರೆ, ಕೆಲವೊಂದು ಮದುವೆ ಆಫರ್ಗಳು ಬರುತ್ತೆ, ನಗು ಬರುತ್ತೆ ನನಗೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ನೋಡಿದಾಗ ಹೇಳಿ, ಈ ಜನ್ಮದಲ್ಲಿ ನಾನು ಮದುವೆ ಆಗಲ್ಲ. ಯಾಕಂದರೆ ಸರ್, ಒಂದು ಮಗು ಅಂತ ಬಂದಾಗ ತಂದೆ ಪ್ರೀತಿ, ತಾಯಿ ಪ್ರೀತಿ ಎರಡೂ ಬೇಕು. ಈಗ ಎರಡೂ ನಾನೇ ಆಗಿದ್ದೀನಿ, ಅಮ್ಮ ಇದ್ದಾರೆ. ಸೊ ನನಗಿದೇ ಖುಷಿ ಸರ್. ನನಗೇನೋ ಮಿಸ್ ಮಾಡ್ಕೋತಾ ಇದ್ದೀನಿ, ಆ ಕೌಟುಂಬಿಕ ಜೀವನ ಅದೆಲ್ಲ ಬೇಕು, ಅದು ಏನೂ ಅನಿಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕೆಲಸನೇ ತುಂಬ ಇಷ್ಟಪಡೋದು ನಾನು. ಸೊ ಕೆಲಸ ಮಾಡ್ತಾ ಇದ್ದೀನಿ, ಮನೆಗೆ ಬಂದರೆ ಅಮ್ಮ ಮಗ ಇರ್ತಾರೆ, ಹೊರಗಡೆ ಹೋಗ್ತೀವಿ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಇದೆ ಸರ್, ಇದೆ. ನಾನು ಕೆಲಸ ಮಾಡಿಕೊಂಡೆ ಮುಂದಕ್ಕೆ ಹೋಗ್ತೀನಿ, ಅವನ ಭವಿಷ್ಯ ರೂಪಿಸ್ತೀನಿ. ಎಂತೆಂಥ ಏನೇ ಜೂಮ್ ಆಫರ್ಗಳು ಬಂದರೂ ನಾನಂತೂ ಮದುವೆ ಆಗಲ್ಲ ಸರ್. ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ, ನಾನು ಇದರಲ್ಲೇ ಖುಷಿಯಾಗಿದ್ದೀನಿ. ಮುಂಚೆ ಕಂಪೇರ್ ಮಾಡಿದ್ರೆ ನಾನು ತುಂಬ ಖುಷಿಯಾಗಿದ್ದೀನಿ ಸರ್. ನಾನು ಕೆಲಸ ಮಾಡ್ತಾ ಇದ್ದೀನಿ, ಮನೆಗೆ ಬಂದರೆ ಒಂಚೂರು ಪೀಸ್ ಆಗಿದ್ದೀವಿ, ಯಾರೂ ಹಿಂಸೆ ಕೊಡೋರು, ಬೈಯೋರು, ಹೌದು. ನಾನು ಬಂದರೆ ಆರಾಮಾಗಿ ಬಾಗಿಲು ತಗೊಂಡು ಒಳಗಡೆ ಬರ್ಬೋದು. ಕೀ ನಮ್ಮಮ್ಮ ಅಲ್ಲೇ ಇಟ್ಟಿರ್ತಾರೆ. ಅವ್ರು ಸಪೋರ್ಟಿವ್ ಆಗಿದ್ದಾರೆ. ಹಂಗೆ ನೋಡಿದ್ರೆ ಅಮ್ಮ ಪೂಜೆ, ಅಡುಗೆ, ತಿಂಡಿ ಎಲ್ಲ ಅವ್ರು ಮಾಡ್ತಾರೆ, ಉಳ್ದಿದ್ದು ನಾನು ಮಾಡ್ತೀನಿ. ಅಮ್ಮನ ಇದರಲ್ಲೇ ನಾವೆಲ್ಲ ಬೆಳೆದಿದ್ದು. ನನ್ನ ಮಗ ಅಲ್ಲ ಅವರ ಅಂಡರಲ್ಲಿ ಬೆಳೀತಾ ಇದ್ದಾನೆ ಅಂದರೆ ಅದು ನನ್ನ ಖುಷಿ, ನನ್ನ ಅದೃಷ್ಟ ಅನ್ಕೋತೀನಿ. ಹೊರಗಡೆ ಪಾಪ ನೋಡ್ಬೋದು, ಅಯ್ಯೋ ಪಾಪ ಇವಳು ಒಂಟಿ ಇದ್ದಾಳೆ, ಕೆಲಸ ಮಾಡಿ. ಮುಂಚೆಗಿಂತ ನಾನು ತುಂಬ ಚೆನ್ನಾಗಿದ್ದೀನಿ ಹಂಗೆ ನೋಡಿದ್ರೆ. ಅಂದರೆ ಹಿಂಸೆಗಳಿಲ್ಲ, ಕೆಲಸ ಮಾಡ್ತಿರ್ತೀನಿ. ಒಂದ್ಸಲ ಜಾಸ್ತಿ ಕಡಿಮೆ ಅದೆಲ್ಲ ಬಿಡಿ, ಅದು ಬ್ಯಾಲೆನ್ಸಿಂಗ್. ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ನನಗೆ ಇನ್ಕಮ್ ಚೆನ್ನಾಗಿದೆ, ಯಾಕಂದರೆ ಜಾಸ್ತಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀನಲ್ವ. ಸೊ ಹಾಗಾಗಿ ಖುಷಿಯಾಗಿದ್ದೀನಿ ಸರ್. ಹಿಂಗೆ ಹೋಗೋಣ, ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ಯಾರ ಹತ್ರನೋ ಅನ್ನಿಸ್ಕೊಂಡು ಅಲ್ಲಿ ಪ್ರೀತಿ ಇಲ್ಲದೆ ಇರೋ ಬದಲು ಹಿಂಗೆ ಚೆನ್ನಾಗಿದೆ.
ನೀವು ಮದುವೆ ಅಂತೂ ಸಾಧ್ಯನೇ ಇಲ್ಲ. ನೀವು ಅನ್ಕೊಳ್ಳಿ, ಈಗ ಇನ್ನೊಂದು ಮದುವೆ ಆಗ್ತೀನಿ, ನನ್ನ ಮಗನಿಗೆ ನಾನು ಅನ್ಯಾಯ ಮಾಡೋಕ್ಕಾಗಲ್ಲ ಸರ್. ನಮ್ದು ಹಣೆ ಬರಹಗಳು ಏನೇ ಇರ್ಬೋದು, ನನ್ನ ಹೊಟ್ಟೆಲಿ ಹುಟ್ಟಿದಾನೆ, ಅವನ ಭವಿಷ್ಯ ನಾನು ರೂಪಿಸ್ಬೇಕಾಗತ್ತೆ. ಅದು ಏನು ಅಲ್ಲಿ ಮಿಸ್ ಆಗಿದೆಯೋ ಆ ಪ್ರೀತಿ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಬ್ರು ಬಂದು ಆ ಪ್ರೀತಿನ ಡಿವೈಡ್ ಮಾಡಿ ರಗಳೆ ಯಾಕೆ ಬೇಕು ಸರ್? ಈಗಲೇ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಚಾನ್ಸೇ ಇಲ್ಲ. ನೀವು 4 ದಿವಸ ಬಿಟ್ಟು ಹೋದರೆ ನನಗೆ ಬೇಸರ ಆಗಲ್ವಾ? 4 ದಿವಸ ಮಾಡೋ ಪ್ರೀತಿಯನ್ನ ಇವತ್ತೇ ಮಾಡ್ಬಿಟ್ಟು ಹೋಗ್ಬೋದಲ್ಲ? ವರ್ಕ್ ಸರ್, ವರ್ಕ್ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಗೊತ್ತಿಲ್ಲ ದೇವರು ಎಲ್ಲಿ ತನಕ ನಮ್ಗೆ ಎಷ್ಟು ಬ್ಯುಸಿ ಆಗಿರ್ತಾನೋ ಗೊತ್ತಿಲ್ಲ. ಆದ್ಮೇಲೂ ಅಷ್ಟೇ ಸರ್, ಆ ಏಜ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕೋ ಮಾಡ್ತಿರ್ತೀನಿ. ನನ್ಗೆ ನಮ್ಮ ಅಮ್ಮನ ತರ ನಾವೆಲ್ಲ ಸುಮ್ನೆ ಕೂತ್ರೆ ನಮ್ಗೆ ತಲೆ ಕೆಡುತ್ತೆ. ಸೊ ಹಾಗಾಗಿ ವರ್ಕ್ ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇವಾಗ್ಲೂ ಈ ಟೈಮಲ್ಲಿ ಹೇಳಲೇಬೇಕು, ಅಮ್ಮ ನನಗೆ ಸ್ಟ್ರೆಂತ್. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ಳು ನವ್ಯ ಅಂತ ಇದ್ದಾಳೆ. ನಿಜವಾಗ್ಲೂ ಸರ್, ಈ ಟೈಮಲ್ಲಿ ಈಗ ಅಮ್ಮನೂ ಇರಲ್ಲ, ನಾನು ಎಲ್ಲೋ ಬೀದರ್ಗೆ ಇಲ್ಲ ಹೋದಾಗ ಬಂದಿರ್ತಾಳೆ. ಬಂದು ನನ್ನ ಮಗನಿಗೆ ಚಪಾತಿ ಪರೋಟ ಎಲ್ಲ ಮಾಡ್ಕೊಡ್ತಾಳೆ. ಅದನ್ನೆಲ್ಲ ನೆನಪಿಸ್ಕೊಳ್ಳೇಬೇಕು ಸರ್. ಅದು ಯಾರು ಬೇರೆ ಥರ ನೀವು ಮಾರಲ್ ಸಪೋರ್ಟ್ ಮಾಡ್ಬೋದು, ಫೈನಾನ್ಷಿಯಲ್ ಸಪೋರ್ಟು ಮಾಡ್ಬೋದು, ಬಂದಿದ್ದು ಬೇಕೇ ಬೇಕಾಗುತ್ತೆ ಅದು. ಸೊ ಹಾಗಾಗಿ ಒಳ್ಳೆ ಸ್ನೇಹಿತರನ್ನ ದೇವ್ರು ಕೊಟ್ಟಿದ್ದಾನೆ. ವೆಂಕಟೇಶ್ ಅಂತ ನನ್ನ ಕಷ್ಟದ ದಿನಗಳಿಂದ ಇದ್ದಾರೆ. ಸೊ ಅವ್ರಗಳ ಒಂದು ಮಾರಲ್ ಸಪೋರ್ಟು, ಗೈಡೆನ್ಸು ಇದೆಲ್ಲ ಇದೆ ಜೀವನದಲ್ಲಿ. ಒಳ್ಳೆ ಸ್ನೇಹಿತರಿದ್ದಾರೆ. ನನ್ನ ಫ್ರೆಂಡ್ ಸ್ನೇಹ ಅಂತ ಇದ್ದಾಳೆ. ನಮ್ಮ ಅಣ್ಣ ಇದ್ದಾನೆ. ನಮ್ಮ ಅಣ್ಣಂಗೆ ಯಾರಿಗೂ ಎದುರಲ್ಲ, ಗ್ರಂಥು ಸ್ವಲ್ಪ ಅಣ್ಣಂಗೆ ಎದುರುತ್ತಾನೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅಷ್ಟೇ. ನನಗೇನೋ ಎಲ್ಲ ಫ್ಯಾಮಿಲಿ ಚೆನ್ನಾಗಿದ್ದಾಗ ಅನಿಸುತ್ತೆ, ಬೇರೆ ಬೇರೆ ಫ್ಯಾಮಿಲಿಗಳನ್ನ ನೋಡಿದಾಗ ಎಲ್ಲ ಚೆನ್ನಾಗಿದ್ದು ಹೆಂಗಿರ್ಬೋದಿತ್ತು ಲೈಫಲ್ಲಿ ಅಂತ. ಬಟ್ ಏನು ಮಾಡೋಕ್ಕಲ್ಲ ಸರ್, ಹಣೆ ಬರಹ ಅನ್ನೋದೊಂದು ಇರುತ್ತಲ್ಲ, ಸರಿ ಹೋಗ್ಬೇಕು ಅಂದರೆ ಯಾವತ್ತೋ ಸರಿ ಹೋಗೋದು. ಇಷ್ಟು ಎಳ್ದಾಡಿ ಹೋಗುತ್ತೆ ಅಂತಂದರೆ ಇದೇ ಆಗಬೇಕಿತ್ತೇನೋ, ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದೇನೋ. ನಾನು ನಂಬೋ ದೇವರು ಇನ್ನೆಲ್ಲೋ ಒಂದು ತುಂಗ ಕರ್ಕೊಂಡು ಹೋಗ್ಬೋದೇನೋ. ನಾನು ಅದನ್ನು ಆಗಲಿ ಆಗದೆ ಇರಲಿ, ನಾನು ಖುಷಿಯಾಗೇ ಇರ್ತೀನಿ. ನನ್ನ ಎಫರ್ಟ್ ಅಂತೂ ಇದ್ದೇ ಇರುತ್ತೆ. 1 ಕೋಟಿಯ 11 ಲಕ್ಷದ 11,111 ಮಗು ಬೇಕು. ಈಗ ನೋಡಿ, ಇತ್ತೀಚೆಗೆ ಒಂದು ಪ್ರಕರಣ ಆಯ್ತು ಬೆಂಗಳೂರಲ್ಲಿ. ಒಬ್ಬ IT ಇಂಜಿನಿಯರ್ ಸತ್ತುಬಿಟ್ಟ, ಏನೋ ಪತ್ರ ಬರುತ್ತೆ ಮಾಧ್ಯಮದಲ್ಲಿ ವಿಚಾರ. ಈಗ ನೋಡಿ, ಬಹಳ ಹೆಣ್ಮಕ್ಳು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಥವಾ ಕಾನೂನು ಏನಿದೆ ಮಿಸ್ಯೂಸ್ ಮಾಡ್ತಿದ್ದಾರೆ. ಯಾಕಂದ್ರೆ ಹೆಣ್ಮಕ್ಳು ಪರ ಇದೆ ಕಾನೂನು, ಯೂಸ್ ಮಾಡ್ತಿದ್ದಾರೆ. ಹೆಣ್ಮಕ್ಳು ಆಕ್ಚುಲಿ ಬಲಿ ಆಗ್ತಿದ್ದಾರೆ. ಆಕ್ಚುಲಿ ವಿಕ್ಟಿಮ್ಸ್, ರಿಯಲ್ ವಿಕ್ಟಿಮ್ಸ್ ಗಂಡ್ಮಕ್ಳನ್ನು ಕೂಗು ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದ್ದಾರೆ. ಸೊ ತಾವು ಏನು ಹೇಳ್ತೀರಿ ಸರ್? ಒಂದು ವೇಳೆ ಅದನ್ನ ವಿಕ್ಟಿಮ್ ಕಾರ್ಡನ್ನ ಪ್ಲೇ ಮಾಡಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಅದು ತಪ್ಪು ಸರ್. ಯಾರೇ ಆಗಲಿ, ಈಗ ಹೆಣ್ಮಕ್ಳಿಗೆ ತೊಂದರೆ ಆದರೆ ಮಾತ್ರ ಅಂತಲ್ಲ, ಗಂಡು ಮಕ್ಳಿಗೂ ತೊಂದರೆ ಆಗುತ್ತೆ. ಅದನ್ನ ಮಿಸ್ಯೂಸ್ ಮಾಡಿ ಅದು ಪ್ರೂವ್ ಆಗಿದ್ರೆ ಅದು ತಪ್ಪೆ, ಅದು ಖಂಡಿತ ತಪ್ಪೆ. ಬಟ್ ನನ್ನ ವಿಚಾರದಲ್ಲಿ ನಾವು ತೊಗೊಂಡಿರೋದು ಮ್ಯೂಚುವಲ್ ಡಿವೋರ್ಸು. ನಾನು ಯಾವುದೇ ಒಂದು ಕಂಪ್ಲೇಂಟ್ ಮಾಡಲಿಲ್ಲ. ಇನ್ಸಿಡೆಂಟ್ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿ ಇನ್ನು ಹಾದಿರಂಪ ಬೀದಿರಂಪ ಆಗಿ ಆ ಪೊಲೀಸ್ ಸ್ಟೇಷನ್ಗೆ ಓಡಾಡೋದು ಅದು ಹಿಂಸೆ ಸರ್. ನನಗೆ ಪೀಸ್ ಆಫ್ ಮೈಂಡ್ ಬೇಕು ಜೀವನದಲ್ಲಿ. ಸೊ ಅದನ್ನು ನಾನು ಅಲ್ಲಿಗೆ ಬಿಟ್ಟೆ. ಮ್ಯೂಚುವಲ್ ಇದು ಮನೇನ ನಾನು ಯಾಕೆ ನನ್ನ ಹೆಸರಿಗೆ ಆಯಿತು, ಇದು ರೀಸೆಂಟಾಗಿ ಆಗಿದೆ, ಅವನ ಹೆಸರಲ್ಲೇ ಇದ್ದಿದ್ದು. ನಾ ಈ ಮನೆ EMI ಕಟ್ಟಿದ್ದೀನಿ ಡೇ 1ಇಂದ. ಈ ಮನೆ ಲೋನ್ ಆಗಿದ್ದು ನನಗೆ ಪರಿಚಯ ಇರೋ ಸಮಯುಲ್ಲಾ ಸರ್ ಕಡೆಯಿಂದ, ಲಾಯರ್ಸ್ ಅಸೋಸಿಯೇಷನಲ್ಲಿ ನಮ್ಮ ಪಾಪ ರಮೇಶ್ ಬಾಬು ಸರ್ MLC ಆಗಿದ್ದಾರಲ್ಲ ಅವರಿದ್ರು. ಸೊ ಅಲ್ಲಿ 42 ಲಕ್ಷ ಲೋನ್ ಆಯಿತು. 72,000 ಸಾಲ ಸೋಲ ಮಾಡಿ ಇದು ಮಾಡಿದ್ದೀವಿ. ಅದಾದಮೇಲೆ ಅದು ನ್ಯಾಷನಲೈಸ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದ್ದು ಹನುಮಂತರಾಯಪ್ಪ ಸರ್. ಸೊ ಅದನ್ನು ನಾನು ಮಾಡಿಸಿದ್ದೀನಿ. ಅದಾದಮೇಲೆ ನಾನು ಯಾವುದಾದ್ರೂ ಈಗ ಪೋಸ್ಟ್ ಆಫೀಸ್ ಕಟ್ಟಿದರೆ ಅದನ್ನು ಬಲ್ಕಾಗಿ ತೆಗೆದು ಲೋನ್ ಕಟ್ಟಿದ್ದೀನಿ. ಇದಕ್ಕೋಸ್ಕರ ಒಡವೆಗಳನ್ನ ಕಳ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಮನೆ ಬೇಕು. ನಾನು ಕಷ್ಟಪಟ್ಟಿದ್ದೀನಿ ಸರ್. ಈಗ 90% ನಂದೇ, 10% ಏನೂ ಇಲ್ಲ ಅಂತ ನಾನು ಹೇಳಲ್ಲ, ಆ ಕಡೆಯಿಂದನೂ ಇರುತ್ತೆ. ಬಟ್ 90% ನಂದೇ ಇರೋದ್ರಿಂದ ಇದನ್ನು ಉಳಿಸ್ಕೊಳ್ಳೋದಕ್ಕೆ ನೋಟಿಸ್ ಎಲ್ಲ ಬಂದಾಗ ಇದು ಹರಾಜಿಗೂ ಬಂದುಬಿಟ್ಟಿತ್ತು, ಲೋನ್ ಕಟ್ಟಿರಲಿಲ್ಲ. ಸೊ ಅವಾಗ ಸಾಲ ಎಲ್ಲರ ಹತ್ರ ಸಾಲ ಕೇಳಿ ಈ ಮನೆನ ಉಳಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಶ್ರಮ ಈ ಮನೆ ಮೇಲೆ ಇದ್ದಿದ್ದರಿಂದ ನಾನು ಈ ಮನೆ ತೊಗೊಂಡೆ. ನನಗೆ ಅವ್ರ ಚಿತ್ರದುರ್ಗದ ಆಸ್ತಿ ಯಾವುದೂ ಬೇಡ ಅಂತ ಹೇಳಿಬಿಟ್ಟು, ಯಾಕಂದರೆ ಅವ್ರಿಗೆ ಬೇಕಾಗ್ಬೋದೇನೋ ಮುಂದೆ, ಈಗ ಅವ್ರ ಮುಂದಿನ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಥವಾ ಬೇಕಾ. 3 ಕೋಟಿ ಕೊಡು ಇಲ್ಲ ಸರ್, ನಾನು ತಿಂಗಳಿಗೂ ಬೇಡ ಅಂತಾನೆ ಹೇಳ್ತೀನಿ. ಯಾಕಂದರೆ ಅಲ್ಲ, ಆ ಕಡೆಯಿಂದ ಇದ್ರೆ ತಾನೇ ಸರ್ ಕೊಡೋದು, ಇಲ್ದಲ್ಲೇ ಹೆಂಗೆ ಕೊಡ್ತಾರೆ. ಹಾಗಾಗಿ ನನಗೆ ಬೇಡ, ನಿಮ್ಮ ಚಿತ್ರದುರ್ಗದ ಆಸ್ತಿನೂ ಬೇಡ, ಮಂತ್ಲಿ ಇಷ್ಟು ಬೇಡ, ಮಗನ ಮದುವೆಗೂ ಬೇಡ, ನನಗೆ ಇನ್ನು ಮನೆ ಬೇಕು. ಯಾಕಂದರೆ ನಾನು ಈ ಮನೆಗೆ ತುಂಬ ಕಷ್ಟಪಟ್ಟಿದ್ದೀನಿ. ನೆಲೆ ಅಂತಲೂ ಅಲ್ಲ ಸರ್, ನನಗೆ ಇದು ಕಷ್ಟಪಟ್ಟಿದ್ದೀನಿ ಸರ್. ಇದು ನಾನು ತೊಗೊಂಡಿರೋ ಮನೆ, ನಾನು ಲೋನ್ ಕಟ್ಟಿದ್ದೀನಿ, ನಾನು ನ್ಯಾಷನಲೈಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ, ನಾನು ಒಡವೆಗಳನ್ನ ಅಡ ಇಟ್ಟಿದ್ದೀನಿ, ನಾನು ಸಾಲ ಮಾಡಿದ್ದೀನಿ, ಸಾಲ ತೀರಿಸಿದ್ದೀನಿ. 200% ಇದೆ ಸರ್. ಹಂಗಾಗಿ ಮನೆ ಬೇಕು, ಬಂದಿದೆ. ಅದು ಎಷ್ಟು ನೋಡಿ, ಅಂದರೆ ಅವ್ರ ಹೆಸರಲ್ಲಿದ್ದು ಇದೆಲ್ಲ ಆಗುತ್ತೆ ಅಂತಂದರೆ ಶ್ರಮ ಇಲ್ಲದೆ ನೀವು ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ ಮನೆ ನಾನು ತೊಗೊಂಡಾಗ್ಲೂ ಹರಾಜಿಗೆಲ್ಲ ಬಂದಿತ್ತು. ಮಾರಕ್ಕೆ ನಾನು ಕರ್ಕೊಂಡು ಬಂದಿದ್ದೀನಿ, ಆಗ್ತಾ ಇಲ್ಲ ಲೋನ್ ಕಟ್ಟೋಕ್ಕೆ ಅಂತ. ಆದರೂ ಅದು ಉಳೀತು ಅಂತಂದರೆ ಆ ಶ್ರಮ ಪ್ಯೂರ್ ಆಗಿ ಇದ್ದಿದ್ದಕ್ಕೆ ತಾನೆ.
ಸೊ ಹಾಗಾಗಿ ನನಗೆ ಓಕೆ ಇವಾಗಲೂ ಅಂತಾರೆ ನೀವು ಯಾಕೆ ಕೇಸ್ ಹಾಕಿ ಯಾರು ಫ್ರೆಂಡ್ಸು ಪಾಪ ನಿಂಗೆ ಮುಂದಕ್ಕೆಲ್ಲ ಬೇಕಾಗುತ್ತೆ ಕೇಳಿ ಅಂತಿಲ್ಲ. ಅಯ್ಯಯ್ಯೋ ಬೇಡವೇ ಬೇಡ, ನನಗೆ ಪೀಸ್ ಆಫ್ ಮೈಂಡ್ ಬೇಕು, ಮನೆ ಆಯ್ತಲ್ಲ ಸಾಕು, ಉಳಿದಿದ್ದು ನಾನೇ ಹೆಂಗೋ ದುಡ್ಕೊತೀನಿ ಅಂತ ಹೇಳ್ತೀನಿ. ಮಾನಸಿಕ ಶಾಂತಿಯೇ ನಿಮ್ಗೆ ಸಿಗುವ ಕಾಂಪನ್ಸೇಷನ್. ಹೌದು, ಅದೇ ಮೇನು ಸರ್. ಯಾಕಂದರೆ ಅದಾದಮೇಲೆ ಏನು ನಮಗೇನೆ ಯಾರು ಟಾರ್ಚರ್ ಮಾಡೋದು ಅದೇನು ಮಾಡಲಿಲ್ಲ. ಮನೆ ನಾನು ಶ್ರಮ ಪಟ್ಟಿದ್ದೆ ಸಿಕ್ತು ಸಾಕು. ಈಗ ಹೇಳಿದ್ನಲ್ಲ ಕೆಲಸಗಳನ್ನ ಮಾಡ್ತೀನಿ, 10 ಕೆಲಸಗಳನ್ನ ಮಾಡ್ತೀನಿ. ಅಮ್ಮ ಟೇಕ್ ಕೇರ್ ಮಾಡ್ತಾರೆ ಮಗನ್ನ. ಬರ್ತೀವಿ, ಫಿಲ್ಮಿಗೆ ಹೋಗ್ತೀವಿ. ಅದು ಆಚೆಗೆ ಒಂದ್ಸಲ ಅಳೋದು ಅದು ಇದ್ದೇ ಇರುತ್ತೆ. ನಾವೆಲ್ಲ ಎಷ್ಟೇ ಸ್ಟ್ರಾಂಗ್ ಇದ್ರೂ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಸರ್, ಇದ್ದೇ ಇರುತ್ತೆ. ಅಳ್ತೀನಿ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿಬಿಡ್ತೀನಿ. ಅವ್ರು ಮತ್ತೆ ಫಸ್ಟಿಂದ ಶುರು ಮಾಡ್ತಾರೆ ಕೌನ್ಸಿಲಿಂಗ್. ಹಬ್ಬ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಇಲ್ಲ ಅದು ನೋಡು ಇದು ನೋಡು, ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಂತ ಹೇಳಿಬಿಟ್ಟು ಹಾಗೆ ಅದು ನಡೀತಾನೆ ಇರುತ್ತೆ. ಬಟ್ ಅದರ ಆಚೆಗೆ ಇವತ್ತೇನು ನಾನು ಡಿಸಿಷನ್ ತೊಗೊಂಡಿದ್ದೀನೋ ಅದಕ್ಕೆ ಬದ್ಧವಾಗಿದ್ದೀನಿ, ಸರಿಯಾದ ಡಿಸಿಷನ್ನೇ ತೊಗೊಂಡಿದ್ದೀನಿ ಸರ್, ಯಾವುದೇ ರಿಗ್ರೆಟ್ ಇಲ್ಲ ಸದ್ಯಕ್ಕೆ ಸರ್. ಸವಿರುಚಿ ರೀಸೆಂಟಾಗಿ ಮುಗ್ದಿದೆ. ಈಗ ನಾನು ಜಾನ್ವಿ ಚಾನಲ್ಲು ದೇವ್ರದಯಿಂದ ನಮಗೆ ಸ್ವಲ್ಪ ಕಮರ್ಷಿಯಲ್ ಎಲ್ಲ ಸಿಗ್ತಾ ಇದೆ ಆಲ್ರೆಡಿ. ಯಾಕಂದರೆ ಅದು ಒಂದು ಪ್ರೊಡಕ್ಷನ್ ಖರ್ಚೆಲ್ಲ ಇದ್ದೇ ಇರುತ್ತಲ್ಲ. ಅದು ಬಿಟ್ಟರೆ ಗೋಧಾಮ ಅಲ್ಲಿ ನಮ್ಮದು ಸನ್ರೈಸ್ ಪ್ರೊಡಕ್ಷನಲ್ಲಿ ಅದೆಲ್ಲ ಆ್ಯಡ್ ಶೂಟ್ಸ್ ನಡೀತಾ ಇದೆ. ಅದನ್ನು ಬಿಟ್ಟರೆ ಲೂಡೋದು ಒಂದು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಅದು ನ್ಯೂಸ್ ಫಸ್ಟಲ್ಲಿ ಬರುತ್ತೆ, ನಾನು ಮತ್ತು ಅರುಣ್ ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ಸ್ಟೇಜ್ ಆ್ಯಂಕರಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ವೇದಿಕೆ ಕಾರ್ಯಕ್ರಮಗಳನ್ನ ಹೋಗಿ ನಿರೂಪಣೆ ಮಾಡೋದು ಎಲ್ಲ, ಸಿನಿಮಾಗಳು ಸೀರಿಯಲ್ಸ್ ಎಲ್ಲ ಬರುತ್ತೆ. ತಗೊಂತೀನಿ ಸರ್. ಸಿನಿಮಾ ಮಾಡಿದ್ದೀನಲ್ಲ ಅಧಿಪತ್ರ ಅಂತ ರೂಪೇಶ್ ಶೆಟ್ಟಿ ಜೊತೆಗೆ ನಾನೇ. ಅದು ಫೆಬ್ರವರಿಗೆ ರಿಲೀಸ್ ಆಗಬೇಕು ಆ ಸಿನಿಮಾ. ಅದಾದ್ಮೇಲೆ ಬೇರೆ ಬೇರೆ ವಿಲನ್ ರೋಲ್ಗಳು ಒಳ್ಳೆ ಪ್ರೊಡಕ್ಷನ್ ಇಂದಾನೆ ಬರ್ತಾ ಇರುತ್ತೆ. ಬಟ್ ಬೇಡ ಸರ್, ಈಗ ನಾನು ಕೇಳಿದ್ದೀನಿ ಕೆಲವರೆಲ್ಲ ನಿಮ್ಮ ಪಾತ್ರಕ್ಕಷ್ಟು ಪ್ರಾಮುಖ್ಯತೆ ಇರುತ್ತೆ ಹಂಗೆ ಹಿಂಗೆ ಹೇಳಿಬಿಟ್ಟು ಎಲ್ಲ ಎಡಿಟ್ ಆದಮೇಲೆ ಇಷ್ಟು ಅದೆಲ್ಲ ನನಗೆ ನಂಗೆ ಆಗಲ್ಲ ಸಹಿಸೋದಕ್ಕೆ. ಅದಕ್ಕೆ ಅವರು ನೀವು ವಿಲನ್ನು ಇದು ಮೇಜರ್ ರೋಲು ಏನೇ ಹೇಳಿದ್ರು ನಾನು ಒಪ್ಕೋತಾ ಇಲ್ಲ. ಬಟ್ ಅದ್ರ ಬಗ್ಗೆ ನಂಗೆ ರಿಗ್ರೆಟು ಇಲ್ಲ. ತುಂಬ ಎಲ್ಲ ಕೆಲವು ಸೀರಿಯಲ್ಲು ಅದು ಇದು ಕೆಲವು ಸ್ಟಾರ್ ಸುವರ್ಣದಲ್ಲೆಲ್ಲ ಲೀಡ್ ರೋಲಿಗೂ ಕರೆದ್ರು. ಬಟ್ ನಾನು ಕಲರ್ಸಲ್ಲಿ ಇರೋದ್ರಿಂದ ನಾನು ಕಲರ್ಸಲ್ಲೇ ಇರ್ತೀನಿ ಸರ್. ಯಾಕಂದರೆ ಅವರು ಬ್ಯಾಕ್ ಟು ಬ್ಯಾಕ್ 5-6 ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ. ನಾನು ಈವನ್ ಸವಿರುಚಿ ಮಾಡೋಕ್ಕೆ ಮುಂಚೆನೂ ಒಂದು ಕಾಲ ಆಚೆಗೆ ಇಟ್ಟಿದ್ದೆ. ಬೇರೆ ಕರೆದ್ರು ಹೋಗೋಣ, ಏನು ನಾವು ಯಾವತ್ತೂ ಡಿಪೆಂಡ್ ಆಗಬಾರ್ದು. ಬಟ್ ಅವರು ಈಗ ಕೊಡ್ತಾನೇ ಇದ್ದಾರೆ. ಈಗ ಸವಿರುಚಿ ಆಯಿತು, ಗೊತ್ತಿಲ್ಲ ನೆಕ್ಸ್ಟು ಮತ್ತೆ ಬರ್ಬೋದೇನೋ. ಯಾಕಂದರೆ ಸವಿರುಚಿನಲ್ಲಿ ಒಳ್ಳೆ ಟೀಮ್ ನನ್ನ ಕೆಲಸ ನೋಡಿದ್ದಾರೆ ಸರ್ ಅವರು. ಜೊತೆಗೆ ಚಾನಲ್ಲು ನನ್ನನ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡಿದೆ. ಸವಿರುಚಿ ಹೆಂಗೆ ಅಂದರೆ ನಾನು ಎಷ್ಟೋ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀನಿ. ನ್ಯೂಸ್ ಆ್ಯಂಕರಿಂಗು, ನೈಟ್ ಶಿಫ್ಟ್ಸ್ ಮಾಡಿದ್ದೀನಿ 13 ವರ್ಷ. ಅದಾದಮೇಲೆ ನಮ್ಮ ಸೂಪರ್ ಸ್ಟಾರ್ ಮಾಡಿದ್ದೀನಿ, ಗಿಲಿ ಮಾಡಿದ್ದೀನಿ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಮಾಡಿದ್ದೀನಿ, ಮಜಾ ಕೆಫೆ ಮಾಡಿದ್ದೀನಿ. ಅದಾದಮೇಲೆ ಸವಿರುಚಿನಲ್ಲಿ ಹೆಂಗೆ ಅಂದರೆ ನನಗೆ ಇವತ್ತು ಶೂಟ್ ಶುರು ಆದರೆ 8 ಗಂಟೆಗೆ, ಅದು ಮುಗಿಯೋದು ನೆಕ್ಸ್ಟ್ ಡೇ 5 ಗಂಟೆಗೆ. ಅಷ್ಟೊತ್ತು ನಾನು ನಿಂತ್ಕೊಂಡಿರ್ತೀನಿ ಸರ್. ಫಸ್ಟಿಗೆ ಗೊತ್ತಾಗಲಿಲ್ಲ, ಒಂಚೂರು ಹೀಲ್ಸ್ ಹಾಕ್ಬಿಟ್ಟಿದ್ದೆ. ಹಿಂಗೆ ಅಷ್ಟು ಫುಲ್ಲು ಸೊಂಟ ನಾವು ನಿಂತ್ಕೋಬೇಕಲ್ಲ ಸರ್. 20-22 ಅವರ್ ಅಂತ ಅಂದರೆ ಲೆಕ್ಕ ಹಾಕಿ. ಅದು ಸ್ಟವ್ವು ಫುಲ್ ಬಿಸಿ ಸ್ವೆಟ್. ಬೇಸಿಗೆಯಲ್ಲಿ ಶುರುವಾಗಿದ್ದು ಅಯ್ಯೋ ಬಟ್ಟೆ ಹಿಂಡಿದ್ರೆ ಇದು ಒಪ್ಪ ಇಷ್ಟು ಸವಿರುಚಿ ಅಂದರೆ ಬೆಳಗ್ಗೆ ತನಕ. ಬಟ್ ಆ ಜನರ ಪ್ರೀತಿ, ಆ ಸೆಟ್ಟಲ್ಲಿರೋ ಒಂದು ಪಾಸಿಟಿವಿಟಿ, ನಾವಷ್ಟೇ ಅಲ್ಲ ಸರ್, ಪಾಪ ಕ್ಯಾಮ್ರಾಮ್ಯಾನ್ಗಳು ಎಲ್ರು ಅವ್ರಿಗೂ ಏಜ್ ಆಗಿರುತ್ತೆ. 50 ವರ್ಷದ ಮೇಲೆ ಲೈಟ್ ಹುಡುಗರು, ತರಕಾರಿ ಕಟ್ ಮಾಡೋರು ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೆಲಸ ಮಾಡ್ತಾರೆ. ಬಟ್ ನಾನು ನಿಂತಿರ್ತೀನಲ್ವಾ, ಅದೊಂದು ಸ್ವಲ್ಪ ನಂದು ಎಫರ್ಟ್ ಜಾಸ್ತಿನೇ. ಯಾಕಂದರೆ ನಿಂತ್ಕೊಂಡೇ ಇರೋದು, ಈ ಥರ ಎಲ್ಲ ಕಾಸ್ಟ್ಯೂಮ್ಸು. ಸ್ಟಾರ್ಟಿಂಗು ಸವಿರುಚಿ ಅಂದರೆ ನಿಂತ್ಕೊಂಡಿರ್ಬೇಕು, ಕಾಲು ನೋವು. ನೆಕ್ಸ್ಟ್ ಡೇ ನಾನು 6 ಗಂಟೆಗೆ ಅಲ್ಲಿ ಪೇಪರು ಎಲ್ಲ ಹಾಕ್ತಿರ್ತಾರೆ, ಆ ಟೈಮಿಗೆ ಮನೆಗೆ ಬರ್ತೀವಿ, ಮಲ್ಕೊಂಬಿಡೋದು. ಆಮೇಲೆ ಅಮ್ಮ ಇಲ್ದೇದಾಗ ಏನು ಮಾಡ್ತಿದ್ದೆ ಗೊತ್ತಾ, ಸವಿರುಚಿಯಿಂದ ಬಂದು 6 ಗಂಟೆಗೆ ಅವನಿಗೆ ತಿಂಡಿ ಮಾಡಿ ಕೆಲವು ಸಲ ಸ್ಕೂಲಿಗೆ ಬಿಟ್ಟು ಆಮೇಲೆ ಮಲಗ್ತಾ ಇದ್ದೆ. ಮೊನ್ನೆ ಈ ಅವಾರ್ಡ್ ಬಂತು ನನಗೆ BBMP ಕಡೆಯಿಂದ, ಸಂಗೊಳ್ಳಿ ರಾಯಣ್ಣ. ಆವತ್ತು ಅದು ನೆಕ್ಸ್ಟ್ ಡೇನೇ ಇತ್ತು. ಅದು ಬೆಳಗ್ಗೆ ಒಂದು ಆ್ಯಂಕರಿಂಗ್ ಇತ್ತು. ನಾನು ಅದನ್ನೆಲ್ಲ ಒಂಥರ ಮೆಮೊರಿ ನೋಡಿ ಈಗ ಹೇಳ್ಕೊಳಕ್ಕೆ ನಂಗೆ ಏನೋ ಸಿಕ್ತದು. ಸವಿರುಚಿಯಿಂದ ಬಂದೆ 6 ಗಂಟೆಗೆ, ಬಂದ ತಕ್ಷಣ ಏನು ಮಲಗಲಿಲ್ಲ, ಸ್ನಾನ ಮಾಡಿದೆ, ಅಲ್ಲಿ ಹೋದೆ, ಆ್ಯಂಕರಿಂಗಿಗೆ ಹೋದೆ. ಬೆಳಿಗ್ಗೆ ಟೌನ್ ಹಾಲಲ್ಲಿ ಇತ್ತು. ಆ ಆ್ಯಂಕರಿಂಗ್ ಮುಗಿಸಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ತೊಗೊಂಡೆ. ಮನೆಗೆ ಬಂದಿದ್ದು ನೈಟು 9 ಗಂಟೆ ಆಗಿತ್ತು. ಅಂದರೆ ಒಂದು 35 ಅವರ್ ಕಂಟಿನ್ಯೂಸ್ ಆಗಿ ಬ್ಯುಸಿ ಆಗಿದ್ದೆ. ಮಲ್ಕೊಂಡೆ. ಅವಾಗ ಒಂಥರ ಖುಷಿ ನನಗೆ, ಅದೆಲ್ಲ ಮೆಮೊರೀಸ್. ಯಾಕಂದರೆ ಕೆಲಸ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ, ಸವಿರುಚಿ ಸೀಸನ್ 3ಗೆ ಸ್ವಾಗತ ಸುಸ್ವಾಗತ. ಸವಿರುಚಿ ಅಂತ ಅಂದರೆ ಅಯ್ಯೋ 22 ಅವರು 23 ಅವರ್ ನಿಂತಿರ್ಬೇಕು, ಸೊಂಟ ನೋವು ಬರುತ್ತೆ ಅಂತ. ಬಟ್ ಅದ್ರ ಆಚೆಗೆ ಸರ್ ಎಲ್ಲಿ ಹೋದ್ರು ಸವಿರುಚಿ ಅಕ್ಕ, ಸವಿರುಚಿ ಜಾಹ್ನವಿ ಅಂತಾರೆ. ಹೆಣ್ಮಕ್ಳೆಲ್ಲ ಒಂದು ಮಾತಾಡಿಸ್ತಾರೆ. ಅವಾಗ ನಿಂತ್ಕೊಂಡು ಆ ಕಾಲು ನೋವು ಯಾವುದು ಲೆಕ್ಕಕ್ಕೆ ಬರಲ್ಲ ಸರ್. ಸೊ ಅದೆಲ್ಲ ಖುಷಿ. ಅದಕ್ಕೆ ನಾನು ಕಲರ್ಸ್ ಕನ್ನಡಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ.
ನಮ್ಮ ಪ್ರಕಾಶ್ ಸರ್ ತುಂಬ ವರ್ಕೋಹಾಲಿಕ್ ಅವರು, ತುಂಬ ಸಿಂಪಲ್ಲು, ಇಲ್ಲೇ ಓಡಾಡ್ತಿರ್ತಾರೆ, ಒಂದು ಗತ್ತು ಗಿತ್ತು ಏನೂ ಇಲ್ಲ, ಅವ್ರ ಕೆಲಸ ಆಯ್ತಾ ಅಷ್ಟೇ. ಸೊ ಅವರು ಕೂಡ ಕಾರಣೀಭೂತರು. ಜೀವನದಲ್ಲಿ ಏನೋ ಒಂದು ಹೆಸರು ಮಾಡ್ತಿದ್ದೀವಿ, ತಕ್ಕ ಮಟ್ಟಿಗೆ ಗಿಲಿ ವಿನ್ ಆಗಿದ್ದೀವಿ, ಕಲರ್ಸ್ ಕನ್ನಡ ಆ್ಯಂಕರ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಸೊ ಅವರು ಒಬ್ಬರು ಕಾರಣ ಸರ್. ನಮ್ಮ ಗುರುಗಳು ನ್ಯೂಸ್ ಅಂತ ಬಂದಾಗ ರಂಗನಾಥ್ ಭಾರದ್ವಾಜ್ ಸರು, ನಮ್ಮ ಸಮೀವುಲ್ಲಾ ಸರು, ಜಯಶ್ರೀ ಮ್ಯಾಮು, ರವಿಕುಮಾರ್ ಸರು, ಮಾರುತಿ ಸರು, BTVಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, ಹೀಗೆ. ಸೊ ಅವರೆಲ್ಲರೂ ಬರ್ತಾರೆ. ಇಲ್ಲಿ ಅಂತ ಬಂದಾಗ ನನಗೆ ಪ್ರಕಾಶ್ ಸರ್ ಎಂಟೈರ್ ಕಲರ್ಸ್ ಕನ್ನಡ ಆ ಟೀಮ್ ಏನಿದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಸೊ ಎಲ್ಲರಿಗೂ ಕ್ರೆಡಿಟ್ ಕೊಡ್ತೀನಿ ಸರ್. ಸ್ವೀಟ್ ನೇಮ್. ಥ್ಯಾಂಕ್ ಯು. ನಾನು ಹಿಂಗೊಂದು ಪ್ರಶ್ನೆ ಕೇಳ, ಕೋಳಿ ಮೊದಲು ಬಂದಿದ್ದ ಮೊಟ್ಟೆ ಮೊದಲು ಬಂದಿದ್ದ? ನಮ್ಮ ಸಹೋದರಿ ಜಾಹ್ನವಿ ಅವರ ಬದುಕನ್ನ ಕೇಳ್ತಾ ನಂಗೆ ನೆನಪಾಗಿದ್ದು ಅವ್ರ ಇಡೀ ಬದುಕು ಕೇಳಿದಾಗ ನಮ್ಮ ಕನ್ನಡದ ಹೆಮ್ಮೆಯ ಕವಿ ರಾಷ್ಟ್ರಕವಿ G. S. ಶಿವರುದ್ರಪ್ಪನವರ ಒಂದು ಕವಿತೆ, ಬಹಳ ವಿಶ್ವಪ್ರಸಿದ್ಧ ಕವಿತೆ, ಪ್ರೀತಿಯ ಬಗ್ಗೆ ಬರೆದಿದ್ದಾರೆ ಅವರು. ಪ್ರೀತಿ ಇಲ್ಲದ ಮೇಲೆ ಅಂತ ಅದ್ರ ಹೆಸರು. ಪ್ರೀತಿ ಇಲ್ಲದ್ರೆ ಏನಾಗುತ್ತೆ ಲೈಫಲ್ಲಿ ಅಂತ. ಪ್ರೀತಿ ಇಲ್ಲದೆ ಹೋದರೆ, ಇಫ್ ದೇರ್ ಇಸ್ ನೋ ಲವ್ ಇನ್ ದಿಸ್ ವರ್ಲ್ಡ್, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಇನ್ನೂ ಇದೆ ಅದು. ಅಂದರೆ ಅಷ್ಟೇ, ಪ್ರೀತಿ ಇದ್ದರೆ ಮಾತಿಗೆ ಮಾತು ಕೊಡುತ್ತೆ, ಅದಕ್ಕೊಂದು ಅರ್ಥ ಬರುತ್ತೆ. ಬರೀ ಪದ ಜೊತೆಗಿದ್ರೆ ಅರ್ಥ ಬರಲ್ಲ. ಪದದ ಮಧ್ಯೆ ಒಂದು ಪ್ರೀತಿ ಇದ್ದರೆ, ಪ್ರೀತಿಯನ್ನು ಇಂಗ್ರೀಡಿಯೆಂಟ್ ಇದ್ದರೆ ಬದುಕು ಸುಂದರವಾಗಿರುತ್ತೆ. ಬಹುಶಃ ನಿಮ್ಗೆಲ್ಲರಿಗೂ ಅರ್ಥವಾಗಿರ್ಬೇಕು ಇದು. ಭಾಳ ಧನ್ಯವಾದ ಅವರಿಗೆ. ಸೊ ನಮ್ಮ ಒಂದು ಶಾರ್ಟ್ ನೋಟಿಸ್ ಅದಕ್ಕೆ ಸ್ಪಂದಿಸಿ ಅವ್ರು ಸಂದರ್ಶನ ಕೊಟ್ಟರು. ನಾವೇನೋ ಅಂದ್ಕೊಂಡಿರ್ತೀವಿ, ಅದೇ ನಮ್ಮ ಕಮೆಂಟ್ಗಳು ಗಮನಿಸ್ತಾ, ಆ ರೀತಿ ಕಮೆಂಟ್ ಮಾಡೋದು ನಿಮ್ಮ ಹುಚ್ಚತನ. ನಾನು ಸತ್ಯವಾಗಿ ಹೇಳ್ತೀನಿ, ನಿಮ್ಮ ಸ್ಯಾಡಿಸ್ಟ್, ನಿಮ್ಮ ಒಳಗಡೆ ವಿಕೃತಿ, ಇದು ವಿಕಾರ. ಅದು ಒಂದು ಹೆಣ್ಣು ಮಗು ಹೊರಗಡೆ ಹೋಗಿ ಕೆಲಸ ಮಾಡ್ತಾಳೆ ಅಂತಂದರೆ ಆಕೆ ನಿಜಕ್ಕೂ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಮೆಂಟ್ ಹಾಕೋದು, ಆಕೆ ಏನೋ ದಾರಿ ತಪ್ಪಿಟ್ಟಿದ್ದಾಳೆ ಅಂತ ಹಾಕೋದು, ಇದು ನಾನು ಹೇಳ್ತಿರೋದು ಬರೀ ಪಾಲಿಶ್ಡ್ ವೇನಲ್ಲಿ ಇದಕ್ಕಿಂತ ದರಿದ್ರವಾಗಿ ಹಾಕ್ತಾರೆ, ಅದು ಬೇರೆ ವಿಚಾರ. ಅದೆಲ್ಲ ಹಾಕ್ತಿರೋದು ನಿಮ್ಮ ಮನಸ್ಸಿನ ವಿಕಾರ. ಅದನ್ನು ಬಿಟ್ಟು ಒಂದು ಹೆಣ್ಣು ಮಗು ಹೊರಗೆ ದುಡಿತಾಳೆ ಅಂದರೆ ಆಕೆಗೆ ಗೌರವಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಡಬಲ್ ಗೌರವ ಕೊಡಬೇಕು. ಯಾಕೆ ಹೇಳಿ, ನಾವು ಹೊರಗೆ ಕೆಲಸ ಮಾಡ್ಬೋದು, ಆಕೆ ಮನೆಯನ್ನು ನೋಡಿಕೊಂಡು ಹೊರಗಡೆ ಬದುಕನ್ನು ನೋಡ್ತಾ ಮಾಡ್ತಾರಲ್ಲ, ಅದನ್ನು ಗೌರವಿಸ್ಬೇಕು. ವಿಷಯ ತಿಳಿದೆ ಬಾಯಿಗೆ ಬಂದು ಮಾತಾಡೋದು ಕೂಡ ಒಂದು ಅಪರಾಧ. ಆ ಥರದಕ್ಕೂ ಏನಾದ್ರು ಕಾನೂನು ಬರಬೇಕು. ವಿಷಯ ತಿಳಿದೆ ಸುಮ್ಮನೆ ಗ್ಯಾಸೆಟ್ ಮಾಡಿದ್ರೆ ಅವ್ನು ತಗೊಂಡು ಹೊರಗಡೆ ಹಾಕತ್ತಾರೆ. ಆ ಥರದ್ದು ದುಬೈ ಸೌದಿ ಥರದ್ದು ಕಾನೂನುಗಳು ಕೆಲವು ಬಂದರೆ ಭಾಳ ಚೆನ್ನಾಗಿರೋದು ನನ್ನ ಅಭಿಪ್ರಾಯ ಅಷ್ಟೇ. ಇದಕ್ಕೂ ನೀವು ಕೆಲವು ಕೆಟ್ಟ ಕಮೆಂಟ್ ಹಾಕ್ಬೋದು. ಹಾಗಾಗಿ ನೀವು ನಿಮ್ಮ ಹಕ್ಕು ನಾವು ಕಿತ್ಕೊಳ್ಳಾರು. ಧನ್ಯವಾದ ಮತ್ತೊಮ್ಮೆ. ಅವ್ರ ಮುಂದೆ ಇನ್ನು ತುಂಬ ದೊಡ್ಡ ಕೆಲಸ ಇದೆ, ಮಾಡೋಕ್ಕಿದೆ. ಮಾಡಲಿ ಅಂತ ಕೇಳಿಕೊಂಡು ಕಲಾ ಮಾಧ್ಯಮ ಜೊತೆಗೆ ತಾವು ಮಾತಾಡಿದ್ದು ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಪರಮ್ ಸರ್. ನೀವು ಬಂದು ಮಾತಾಡಿದ್ದು ನನಗೆ ಭಾಳನೇ ಖುಷಿ ಆಯಿತು. ನೀವು ತುಂಬ ಸಿಂಪಲ್ಲು, ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ರಿ. ಇವತ್ತು ಕಲಾ ಮಾಧ್ಯಮ ಕರ್ನಾಟಕದ ಜನರ ಮನೆನ ತಲುಪಿದೆ. ಎಲ್ಲರೂ ಏನಾದರೂ ಒಂದು ಇಂಟರ್ವ್ಯೂ ಕೊಡಬೇಕು ಅಥವಾ ನಮ್ಮ ಮನೆ ಒಂದು ಕವರೇಜ್ ಆಗಬೇಕು ಅಂದರೆ ಫಸ್ಟ್ ಆಪ್ಷನ್ನೇ ಅವ್ರಿಗೆ ಬರೋದು ಕಲಾ ಮಾಧ್ಯಮ. ಮನೆ ವಿಡಿಯೋ ಮಾಡಕ್ಕೆ ಅಲ್ಲ ಸರ್, ಮನೆ ಇರ್ಬೋದು, ಹಂಗಲ್ಲ, ಅವ್ರ ಬದುಕು ಇರ್ಬೋದು, ಅಥವಾ ಅವ್ರು ಹೇಗೆ ಅದೊಂದು ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಯಾವ್ದು ರೀಚ್ ಆಗುತ್ತೋ ಅದನ್ನ ಅವ್ರು ನೋಡ್ತಾರೆ ಸರ್. ಮೇನ್ ಅವ್ರಿಗೆ ಬರೋ ಥಟ್ ಅಂತ ಬರೋದು. ಅಥವಾ ಈಗ ನಾನು ಎಕ್ಸಾಂಪಲ್ ಕೊಟ್ಟೆ, ಸುದೀಪ್ ಸರ್ ಎಷ್ಟೊಂದು ಚಾನೆಲ್ಗಳಿತ್ತು, ಅಲ್ಲಿ ಹೋಗಿ ಕೂರದೆ ಕಲಾ ಮಾಧ್ಯಮದಲ್ಲಿ ಬರ್ತಾರೆ ಅಂತಂದರೆ ಈ ರೀಚು, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಕಂಟೆಂಟು, ನಿಮ್ಮ ಶ್ರಮ ಅದು ಎದ್ದು ಕಾಣುತ್ತೆ ಸರ್. ಸೊ ಕರ್ನಾಟಕದ ನಂಬರ್ 1 ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮ. ನೀವು ಬಂದಿದ್ದು ಆ್ಯಕ್ಚುಲಿ ಇಟ್ಸ್ ಮೈ ಪ್ಲೆಷರ್ ಸರ್. ಈ ಚಾನಲ್ ಜೊತೆ ಮಾತಾಡಿದ್ದು ನನಗೆ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಕೆಲವರೆಲ್ಲ ಕಮೆಂಟ್ದೆ ಹೇಳಬೇಕು ಅಂದರೆ ಮೇನ್ ಸರ್, ಇಲ್ಲಿ ಆತ್ಮಸಾಕ್ಷಿಗೆ ಒತ್ತು ಕೊಟ್ಟು ಬದುಕೋ ಅಂಥವ್ರು. ಇಲ್ಲಿ ನಾವು ಖುಷಿಯಾಗಿದ್ರೆ ನಮಗೆ ನಿದ್ದೆ ಬರುತ್ತೆ, ನಾವು ಆರಾಮಾಗಿರ್ತೀವಿ. ಏನೋ ತಪ್ಪು ಮಾಡಿದ್ರೆ ನಮಗೆ ಜನಗಳು ಹೇಳೋದು ಬೇಡ ಸರ್, ನಮಗೆ ಆತ್ಮಸಾಕ್ಷಿ ಅಂತ ಇರುತ್ತೆ. ಸೊ ಅದು ಆರಾಮಾಗಿದೆ. ನನಗೆ ಎಷ್ಟೇ ಒಂದು ಅವಕಾಶಗಳು ಆಪ್ಷನ್ ಬಂದರೆ ಅದನ್ನೆಲ್ಲ ನಾನು ಕಾಲಿನಲ್ಲಿ ಒದ್ದು ಸ್ವಾಭಿಮಾನವಾಗಿ ಬದುಕ್ತಾ ಇದ್ದೀನಿ ಅಂದರೆ ಅದು ನನ್ನ ಮೇಲಿರುವಂತಹ ಹೆಮ್ಮೆ. ಸೊ ಅಷ್ಟೇ ಸಾಕು ಸರ್. ಇನ್ಯಾರೋ ಕಮೆಂಟ್ ಮಾಡಿ, ಇನ್ಯಾರೋ ಸರ್ಟಿಫಿಕೇಟ್ ಕೊಟ್ಟು, ಇನ್ಯಾರೋ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದೆಲ್ಲ ಬಿಟ್ಬಿಡಿ. ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಉತ್ತರ ಕೊಟ್ಕೊಳ್ಳೋರು ನಾವಿಲ್ಲಿ ಆರಾಮಾಗಿದ್ದೀವಿ ಅಂತಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಆತ್ಮಸಾಕ್ಷಿಗೂ ಮಾತ್ರ ನಾನು ಬೆಲೆ ಕೊಡ್ತೀನಿ ಹೊರತು ಇನ್ಯಾರೋ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡಿ ಇನ್ನೊಬ್ರ ಜೀವನ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ನನಗೆ ಯಾವತ್ತೂ ಒಂದು ಚೂರು ಕೂಡ ತಟ್ಟೋದಿಲ್ಲ. ಸೊ ಬಹಳ ವಿಚಾರಗಳು ಕೂಡ, ಯಾಕಂದ್ರೆ ಅಂಥವ್ರ ಆ ರೀತಿ ವಿಕೃತ ಮನಸ್ಸಿನವ್ರನ್ನ ಕಮೆಂಟ್ನ ನಾವು ತಗೊಳಕ್ ಶುರು ಮಾಡ್ಬಿಟ್ರೆ ಬಹಳ ತಟ್ಟುಬಿಡುತ್ತೆ. ಆಕ್ಚುಲಿ ಅವ್ರನ್ನ ಉಪೇಕ್ಷೆ ಮಾಡಿದ್ರೆ ನಾವು ಕೊಡೋ ಕರೆಕ್ಟ್ ಸರ್, ಹೌದು.
ಥ್ಯಾಂಕ್ಸ್ ಅಮ್ಮ, ಒಳ್ಳೆದಾಗ್ಲಿ ತಾಯಿ Thank ನಿಮ್ಗೆ. you, sir. Thank you very ಒಳ್ಳೆದಾಗ್ಲಿ. much. So, ದಯವಿಟ್ಟು ಈ ಸಂದರ್ಶನ ನೋಡಿ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ನಾವು ಸಮಾಜದಲ್ಲಿ ಹೆಣ್ಮಕ್ಳನ್ನ ನೋಡೋ ಕ್ರಮ ಚೂರು ಬದಲಾಯಿಸ್ಕೊಂಡ್ರೆ ಬಹುಶಃ ಈ ಸಂದರ್ಶನ ಶ್ರಮ ಸಾರ್ಥಕ. ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್, ನಿಮಗೂ ಅಷ್ಟೇ ಸರ್, ನಿಮಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.